ಕಟ್ಟೆ ಮೇಲೆ ಕುತ್ಕೊಂಡವ್ರು ಅಂತಿದ್ರಂತ, ಆ ಬಟ್ಟೆ ತೊಳೆದವ್ರು ಯಾರಂತ ಮಾಡಿ ಮಾಚಯ್ಯನವರು ಹಸ್ತಗುಣ ಅಷ್ಟು ಚಲೋ ಅದು, ಅಷ್ಟು ಸ್ವಚ್ಛವಾಗಿದ್ರಂತೆ. ಯಾರು? ಮಾಚಯ್ಯನವರು. ಯಾರ ಬಟ್ಟೆಯನ್ನ? ಲಿಂಗಧಾರಿಗಳ ಬಟ್ಟೆಯನ್ನ. ಇದನ್ನ ನೋಡಿದ್ರು ಒಂದಿಷ್ಟು ಜನ. ಆ ಕೊಂಡಿ ಮಂಚನ ಕಂಪನಿ ಇತ್ತಲ್ಲ, ಅವ್ರು ಇರೋರಲ್ರಿ, ಕೊಂಡಿ ಮಂಚನ ಕಂಪನಿ ಇತ್ತಲ್ಲ, ಅದನ್ನ ನೋಡಿ ಸಹಿಸಲಾರಾಗ ಬಿಜ್ಜಳ್ಳಿಗೆ ಹೋಗಿ ಅಂದ್ರಂತ, ಮಹಾರಾಜ್ರೆ, ಏನು ನಿಮ್ಮ ಆಪ್ತ ಅಂಗರಕ್ಷಕನಾಗಿರ್ತಕ್ಕಂಥ ಬಸವಣ್ಣನ ಬಟ್ಟೆ ಎಷ್ಟು ಫಳಫಳ ಅಂತ ಹೊಳಿತಾವ, ನಿಮ್ಮ ಬಟ್ಟೆ ಅವನಿಗಿಂತಲೂ ಬಹಳ ಕಡಿಮೆ ಪ್ರಮಾಣದಲ್ಲಿ ಅದಾವ, ನಿಮ್ಮ ಬಟ್ಟೆಗೂ ಅವನ ಬಟ್ಟೆಗೂ ಬಹಳ ವ್ಯತ್ಯಾಸ ಅದ. ನಮ್ಗೆ ಸಂಶಯ ಬರಾಕತ್ತೈತ್ರಿ ಮಹಾರಾಜ್ರೆ, ಈ ಕಲ್ಯಾಣಕ್ಕೆ ನೀವು ಮಹಾರಾಜರು ಏನು ಬಸವಣ್ಣ ಮಹಾರಾಜೇ ಗೊತ್ತಾಗುವಂತ ಅಂದರು. ಇರೋರಲ್ಲ, ಈ ಭೂಮಿ ಮೇಲೆ ಸೂಜಿ ಮತ್ತು ಕತ್ತರಿ ಐತಿ. ಸೂಜಿಗೆ ಎಷ್ಟು ರೂಪಾಯಿ ರೀ? 2 ರೂಪಾಯಿ. ಕತ್ತರಿಗೆ 50 ರೂಪಾಯಿ. ಎದಕ್ಕೆ ಬಹಳ ಬೆಲೆ ಐತಿ ಹೇಳ್ರಿ? ಎದಕ್ಕೆ ಬೆಲೆ ಐತಿ? ಒಂದು ಇದ್ದಿದ್ದನ್ನು ಯಾಡ್ ಮಾಡೋರು ಬಹಳ ಬೆಲೆ ಐತಂತ ಈ ಭೂಮಿ ಮೇಲೆ. ಕತ್ತರಿ ನೋಡ್ರಿ, ಚಲೋರಿ ಬೇರೆ ಇಲ್ಲಿ, ಹರಕರಿ ಬಿಡ್ಲಿ, ಅದು ಬಡ ಬಡ ಯಾಡ್ ಮಾಡಿ ಹೋಗಿ ಬಿಡ್ತದೆ. ಅದಕ್ಕೆ ಬಹಳ ಬೆಲೆ ಐತಿ. ಸೂಜಿ 2 ಹರಿದಿದ್ದನ್ನು 1 ಮಾಡ್ತಕ್ಕಂಥ ಸೂಜಿ 2 ರೂಪಾಯಿ ಐತೆ ಅಂದ್ರೆ ಸಜ್ಜನರಿಗೆ ದುರ್ಜನರಿಗಿರುವಂಥ ವ್ಯತ್ಯಾಸ ಹೇಳುತ್ತಾರೆ ಅವರು. ಇಲ್ಲಿ ಬಿದ್ದಳಿಗೆ ಸಿಟ್ಟು ಬಂತು. ಹೌದಾ, ಅಷ್ಟು ಚಲೋ ಬಟ್ಟೆ ಹಾಕೊಂತಾನ ಬಸವಣ್ಣ? ಹೌದ್ರಿ. ಏನು ನಿಮ್ಮ ಬಟ್ಟೆಗೂ ಅವನ ಬಟ್ಟೆಗೂ ಭಾಳ ವ್ಯತ್ಯಾಸ ಅದ. ನಿಮಗೆ ಎಷ್ಟು ಬಟ್ಟೆ ಕಿಮ್ಮತ್ತಿನಿಲ್ಲ, ಅವ ಅಷ್ಟು ಚಂದ ಬಟ್ಟೆ ಉಟ್ಕೊಂತಾನ. ಹಂಗಾದ್ರೆ ಅವ್ನ ಬಟ್ಟೆಯವರು ಯಾರು ತೊಳಿತಾರೋ ಅಂತ ಬಿದ್ದಳಿ ಕೇಳಿದ್ರೆ, ಮತ್ತೆ ಯಾರ್ರಿ? ಕಲ್ಯಾಣದಲ್ಲಿ ಶರಣರ ಬಟ್ಟೆಯನ್ನು ತೊಳೆಯುವ ಕಾಯಕವನ್ನು ಒದಗಿಸಿಕೊಂಡಿರ್ತಕ್ಕಂಥವನು ಮಡಿವಾಳ ಮಾಚಯ್ಯನವರು. ಹೌದಾ? ಯಾರಲ್ಲಿ ಅಂತ ಕೂಗಿದ ಮಂತ್ರಿಗಳು ಬಂದರು. ನೋಡು, ನಾಳಿಂದ ನನ್ನ ಬಟ್ಟೆಗಳನ್ನು ಅರಮನೆಯ ದಾಸಿಕೆಯಲ್ಲಿ ಕೊಡಲಾಡ್ರಿ, ಮಾಚಯ್ಯನನ್ನು ಕರೆದು ಬಟ್ಟೆ ಕೊಟ್ಟು ಕಳಿಸ್ರಿ ಅಂತ ಹೇಳಿದ. ಯಾರು? ಬಿಜ್ಜಳ. ರಾಜಾಜ್ಞೆಯನ್ನು ಪಾಲಿಸಬೇಕಲ್ಲ. ಅವಾಗ ಮಡಿವಾಳ ಮಾಚಯ್ಯನನ್ನು ಅರಮನೆಗೆ ಕರೆಸ್ತಾರೆ ಮಹಾರಾಜ. ಮಾಚಯ್ಯ, ಅಪ್ಪಣೆಯಾಗುವ ಪ್ರಭುಗಳು, ಹವೇಲಿಯಲ್ಲಿ ಅರಮನೆಗೆ ನನ್ನನ್ನು ಕರೆತರಲು ಕಾರಣ? ಮಧ್ಯರಾತ್ರಿ ಆಗಿದೆ, ನನ್ನನ್ನು ಯಾಕೆ ಕರೆಸಿದ್ರಿ ಪ್ರಭು ಅಂತ ಮಾಚಯ್ಯ ಕೇಳಿದಾಗ, ಏನಿಲ್ಲ, ಇನ್ನು ಮೇಲೆ ಎಲ್ಲರ ಬಟ್ಟೆಗಳನ್ನು ತೊಳೆಯುವಂಗ ನನ್ನ ಬಟ್ಟೆಗಳನ್ನು ಮಡಿ ನೀರಿನಿಂದ ಶುಚಿಯಾಗಿ ನನ್ನ ಬಟ್ಟೆಯನ್ನು ತೊಳೆದುಕೊಡ್ಬೇಕು, ಇದು ರಾಜ್ಯಾಜ್ಞೆ ಅಂತ ಬಿಜ್ಜಳ ಹೇಳಿದ. ಯಾರಿಗೆ? ಮಾಚಯ್ಯನವ್ರಿಗೆ ಹೇಳಿದ. ಮಾಚಯ್ಯ ಎಂಥ ಗಟ್ಟಿಗ ಇದ್ದ ಅಂತಂದ್ರೆ, ಬಿಜ್ಜಳಿಗೆ ಹೇಳಿದಂತೆ, ಪ್ರಭುಗಳು ತಪ್ಪು ತಿಳಿಬಾರದು, ನಿಮ್ಮ ಬಟ್ಟೆಗಳನ್ನು ನಾನು ತೊಳೆಯುವುದಿಲ್ಲ. ಯಾರು? ಮಾಚಯ್ಯ. ಸಿಟ್ಟು ಬರ್ತದಲ್ಲ. ಯಾರ ಅಂಗಳದಾಗ ನಿಂತು ಮಾತಾಡಕತ್ತಿ ಗೊತ್ತದ ಏನು? ಈ ಕಲ್ಯಾಣದ ಬಿಜ್ಜಳ ಮಹಾರಾಜರ ಆಸ್ಥಾನದಾಗ ನಿಂತುಕೊಂಡು, ಅದು ನನ್ನ ಎದುರುಗಡೆ ನಿಂತುಕೊಂಡು ನನ್ನ ಬಟ್ಟೆ ತೊಳೆಯಲು ಅಂತ ಹೇಳಕ್ಕೆ ಎಷ್ಟು ಸೊಕ್ಕು ನಿನಗಂತ ಬಿಜ್ಜಳ ಮಾಚಯ್ಯನನ್ನು ಗದರಿಸಿದಾಗ, ಮಾಚಯ್ಯನ ಬಾಯಿಯಿಂದ ಬಂದ ಉತ್ತರ ಏನಾಗಿತ್ತು ಅಂದ್ರೆ, ಪ್ರಭುಗಳೇ, ನಾನು ಲಿಂಗವನ್ನು ಧರಿಸಿಕೊಂಡವರ ಬಟ್ಟೆಯನ್ನು ಮಾತ್ರ ತೊಳೆಯುತ್ತೇನೆ, ಬವಿಗಳ ಬಟ್ಟೆಯನ್ನು ಮುಟ್ಟುವುದಿಲ್ಲ ಅಂತ ಹೇಳಿಬಿಡ್ತಾನೆ. ಯಾರು? ಮಾಚಯ್ಯ. ಎಷ್ಟು ತಾಕತ್ತಿರಬೇಕಿಲ್ಲ. ರಾಜನ ಮುಂದೆ ಹೇಳಕತ್ತೇನ್ರಿ ಇದನ್ನು. ಒಬ್ಬ ಸಾಮಾನ್ಯವಾದ ಪ್ರಜೆಗಳ ಮುಂದೆ ಹೇಳುವುದು ದೊಡ್ಡ ಮಾತಲ್ಲ. ಆ ನೆಲವನ್ನು ಆಳುವಂತ ಮಹಾರಾಜನಾಗಿರ್ತಕ್ಕಂಥ ಬಿಜ್ಜಳನ ಎದುರುಗಡೆ ನಿಂತು ಸ್ವಚ್ಛವಾಗಿ ಸ್ವಚ್ಛಂದವಾಗಿ ತನ್ನ ಕಾಯಕದ ಕಲ್ಪಸಿರಿಯನ್ನು ಎತ್ತಿ ತೋರಿಸಿದಂಥ ಮಾಚಯ್ಯಂತಾನ, ನಾನು ಇಲ್ಲಿವರೆಗೂ ನನಗೆ ಬುದ್ಧಿ ಬಂದಾಗಿಂದ ಹಿಡಿದುಕೊಂಡು ಲಿಂಗವಂತರ ಲಿಂಗ ಧರಿಸಿದವರ ಬಟ್ಟೆಯನ್ನು ಮಾತ್ರ ತೊಳಿತೀನಿ ಅಂತ ಸಂಕಲ್ಪ ಮಾಡಿದ್ದೇನೆ ಪ್ರಭು. ನೀವು ಭವಿಗಳದಿರಿ, ಎದೆ ಮೇಲೆ ಲಿಂಗ ಇಲ್ಲ, ಲಿಂಗವಿಲ್ಲದವರ ಬಟ್ಟೆಯನ್ನು ಕೈಯಿಂದಲೂ ಸಹಿತ ನಾನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಬಟ್ಟೆಯನ್ನು ನಾನು ತೊಳೆಯುವುದಿಲ್ಲ ಅಂತ ತಿಳ್ಕೊಂಡು ಕಡಾಖಂಡಿತವಾಗಿ ಗಂಟೆಯನ್ನು ಬಾರಿಸುತ್ತಾ ಹೇಳಿದಾಗ, ಅದೇ ಮಹಾರಾಜ ಸಿಟ್ಟಿಗೆದ್ದು ಆಜ್ಞೆ ಮಾಡಿದ್ದಂತೆ, ಯಾರಲ್ಲಿ? ನಾಳೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ನನ್ನ ಆಣೆ ಕಾಲಿಗೆ ಕಟ್ಟಿ ಎಳಿಸ್ಬೇಕಂತ ರಾಜಾಜ್ಞೆ ಹೊರಡಿಸಿ. ಎದಕ್ಕಿರು? ಬಟ್ಟೆಯನ್ನು ತೊಳೆಯುವುದಿಲ್ಲ ಅಂತಿದ್ದಕ್ಕ, ಬಟ್ಟೆಯನ್ನು ತೊಳೆಯುವುದಿಲ್ಲ ಅಂತ ಹೇಳಿದ್ದಕ್ಕ, ನಾಳೆ ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ ಈತನನ್ನ ಆಣೆಯ ಕಾಲಿಗೆ ಕಟ್ಟಿ ಎಳಿಸಬೇಕಂತ ರಾಜಾಜ್ಞೆ ಮಾಡಿದಾಗ, ಮಾವುತರು ಆನೆಗಳು ಅವನ ಮನೆಗೆ ಬಂದು ಯಾವುದಕ್ಕೆ? ಶಿಕ್ಷೆ ಕೊಡಲಿಕ್ಕೆ. ಪುಣ್ಯಾತ್ಮರ ನೆನಪಿಟ್ಟುಕೊಳ್ಳಬೇಕು, ಲಿಂಗವಂತ ಭಕ್ತರಿಗೆ ಎಂತ ತಾಕತ್ತಿರುತ್ತದೆ ಅಂದ್ರೆ, ಆನೆಗಳ ಸೊಂಡೆಗಳನ್ನು ಮುರಿದು ಬಿಡ್ತಾನೆ, ಕ್ಷಣದೊಳಗೆ ಮುರಿದು ಬಿಡ್ತಾನೆ. ಇಂಥ ತಾಕತ್ತಿರೋದಕ್ಕೆ ಯಾರಿಗೆ?
ಮಾಚಯ್ಯನ ನೋಡ್ರಿ, ಮಾಚಯ್ಯನವ್ರ ಊಟ ನೋಡಿರೇನು? ಆನೆ ಸೊಂಡಿ ಬಿದ್ದಿರ್ತದ, ಆನೆಯ ಕ್ವಾರೆ ಹಲ್ಲುಗಳು ಕೆಳಗೆ ಬಿದ್ದಿರ್ತದ, ಮಾಹುತ್ರನ ಕೊಂದಿರ್ತಾನಂತ. ಎಂಥ ಪರಾಕ್ರಮಿ! ಸುದ್ದಿ ಹೋಯಿತು ಬಿಜ್ಜಳನಿಗೆ, ಮಹಾರಾಜ್ ನೀವು ಕಳಿಸಿದ 7 ಆನೆಗಳನ್ನು ಕೂಡ ಕೊಂದು ಬಿಟ್ಟಿದ್ದಾನೆ. ಯಾರು? ಮಾಚಯ್ಯ. ಆನೆಗಳನ್ನೇ ಕೊಲ್ಲುವಷ್ಟು ಸಾಮರ್ಥ್ಯ ಐತೆ ಅಂದ ಬಳಿಕ ಮಾವುತರನ್ನ ನೋಡುವಷ್ಟರಲ್ಲಿ ಕೊಲ್ಲುವಂತ ಶಕ್ತಿ ಇರತಕ್ಕಂಥ ಮಾಚಯ್ಯನನ್ನು ನೋಡ್ಬೇಕಲ್ಲ ನಾನು, ಎಂಥ ತಾಕತ್ತಿರಬೇಕಂತ ತಿಳ್ಕೊಂಡು ಬಂದಾಗ ಬಸವಣ್ಣ ಹೇಳ್ತಾನೆ, ಪ್ರಭು ಶಿವನಿಗಿಂತಲೂ ಶಿವಭಕ್ತರು ಅಧಿಕರಿದ್ದಾರೆ, ಅವರೊಂದಿಗೆ ಸರಸಕ್ಕೆ ಹೋಗಬೇಡ್ರಿ. ಮಾಚಯ್ಯನಿಗೆ ಬಂದ ಶಕ್ತಿ ಯಾವುದರಿಂದ? ವ್ರತ ಮತ್ತು ನೇಮಗಳಿಂದ ಬಂದಂದಾಗ ಅವಾಗ ಬಿಜ್ಜಳನೇ ಅರಮನೆಯಿಂದ ಕೆಳಗಿಳಿದು ಬಂದು ಮಾಚಯ್ಯನಿಗೆ ಶರಣಾದ ಮೇಲೆ ಅವಾಗ ಶರಣಾಗಿರ್ತಕ್ಕ ರಾಜನ ಆನೆಗಳನ್ನು ಮರಳಿ ಬದುಕಿಸಿದ ಅನ್ನುವಂಥ ಒಂದು ವೃತ್ತಾಂತ ಕಲ್ಯಾಣನ ಅಂಗಳಕ್ಕೆ ಬರ್ತಾ ಇದೆ. ಪುಣ್ಯಾತ್ಮರೇ, ಮೊದಲಿಂದ ಕಡಿತನಕ ಬಂದಿನಿ ಹಿಂಗ ಮಾನವನಾಗಿ ಹಿಂಗ ಮಾಡಿದ ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನ್ನ ಗೊಲಿಲಿಲ್ಲೋ ಕೂಡಲ ಸಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನ್ನ ಗೊಲಿಲಿಲ್ಲೋ ಕೂಡಲ ಸಂಗ. ಭಸ್ಮದ ಬೆರಳಿಟ್ಟ ಕೊರಲಿಲ್ಲೋ ಹಲಿಗೆ, ಭಗವಂತನ ಸ್ಮರಣೆ ಬರಲಿಲ್ಲ ಬಾಯಿಗೆ. ಭಸ್ಮದ ಬೆರಳಿಟ್ಟ ಕೊರಲಿಲ್ಲೋ ಹಲಿಗೆ, ಭಗವಂತನ ಸ್ಮರಣೆ ಬರಲಿಲ್ಲ ಬಾಯಿಗೆ. ಭಕ್ತಿಯ ನುಡಿಗಾರು ಬಿರಲಿಲ್ಲ ಕಿವಿಗೆ, ಭಕ್ತಿಯ ನುಡಿಗಾರು
ಅದಕ್ಕ ನಿನಗೊಲಿಯುಲ್ಲೋ ಮೊದಲಿಂದ ಕಡಿ ತನಕ ಬಂದಿನಿ ಹಿಂಗ ಮೊದಲಿಂದ ಕಡಿ ತನಕ ಬಂದಿನಿ ಹಿಂಗ ಹಿಂಗ ಮಾಡಿದರಲ್ಲಿ ಶಿವ ಸಂಬಜೈ ನವ ಪಾರ್ವತಿ ಶಿವ ಹರ ಹರ ಮಹಾದೇವ. ಧನ್ಯವಾದಗಳು ಗವಾಯಿಗಳಿಗೆ. ಲೋಕ ಸಂಚಾರವನ್ನು ಮಾಡ್ತಾ ಮಹಂತರು ಬಿದರಳ್ಳಿ ಅನ್ನುವಂಥ ಗ್ರಾಮಕ್ಕೆ ದಯಮಾಡಿಸುವ ಸಂದರ್ಭದಲ್ಲಿ ಅಲ್ಲಿ ರಾಮಲಿಂಗಪ್ಪ ಅನ್ನುವಂಥ ಒಬ್ಬ ಭಕ್ತನಿರ್ತಾರೆ. ಆತ ಹೊಲದೊಳಗೆ ಬಾವಿಯನ್ನು ತೋಡಿಸಲಿಕ್ಕೆ ಹಾಗೇನು ಯಂತ್ರಗಳಿರಲಿಲ್ಲ. ಕಾರ್ಮಿಕರಿಂದ ಜಲ ಸಂಶೋಧಕರನ್ನು ಕರೆದುಕೊಂಡು ಬಂದು, ಭೂಗರ್ಭದ ಸಂಶೋಧಕರನ್ನು ಕರೆದುಕೊಂಡು ಬಂದು, ನೀರು ಇಲ್ಲೇ ಇದೆ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಅವ್ರಿಗೇನಂತಾರೆ ಜಲ ಸಂಶೋಧಕರು ಅಂತ ಕರೀತಾರೆ. ಅವರೆಲ್ಲರನ್ನು ಕರ್ಕೊಂಡು ಬಂದು ಆಳಗಾಳರನ್ನು ಕರ್ಕೊಂಡು ಬಂದು ಹೊಲದಲ್ಲಿ ಬಾವಿಯನ್ನು ತೋಡ್ಸಾಕತ್ತಿದ್ದ ಬಿದರಳ್ಳಿ ಒಳಗೆ. ಅನೇಕ ಆಳದವರೆಗೂ ಬಾವಿಯನ್ನು ತೋಡಿದ್ರು, ಕಷ್ಟಪಟ್ಟು ಕೂಲಿ ಕಾರ್ಮಿಕರು ಕೆಲಸ ಮಾಡಿದ್ರು. ಅಷ್ಟು ಆಳಕ್ಕೆ ತೆಗ್ಗ ತಡೆದ್ರು ಕೂಡ ನೀರೇನು ಬರಲಿಲ್ಲ. ಅವಾಗ ಜಲ ಸಂಶೋಧಕರನ್ನ ಕರ್ಕೊಂಡು ಬರ್ತಾನ. ನೀರು ನೋಡ್ರಿ ಬರ್ತಾ ಇಲ್ಲ ಅಂತಂದ್ರೆ ಆ ಜಲ ಸಂಶೋಧಕ ದಂಡಿ ಮೇಲೆ ತಿಳಿದಂತ, ಇಲ್ಲಿ ನೀರು ಬೀಳಂಗಿಲ್ಲ, ಸುಮ್ಮನೆ ವ್ಯರ್ಥ ಸಾಹಸ ಮಾಡಬೇಡ, ಸುಮ್ಮನೆ ಹಣವನ್ನು ಕಳ್ಕೋಬೇಡ, ಸಮಯವನ್ನು ಕಳ್ಕೋಬೇಡ, ಇಲ್ಲಿ ನೀರು ಬಿಡುವುದಿಲ್ಲ, ಬಿಡು, ಈ ಕೆಲಸವನ್ನು ಕೈ ಬಿಡು ಅಂತ ತಿಳ್ಕೊಂಡು ಆ ಜಲಗರ್ಭ ಸಂಶೋಧಕರು ಬಂದು ಹೇಳಿದಾಗ ಪಾಪ ನಿರಾಸೆ ಆಗ್ತದೆ ಆ ಕುಟುಂಬಕ್ಕೆ. ಯಾಕೆ ಹಣವನ್ನು ಖರ್ಚು ಮಾಡಿ ಆಳವಾದ ಬಾವಿಯನ್ನು ತೋಡಿಸುವ ಸಂದರ್ಭದಲ್ಲಿ ನೀರೇ ಬರುವುದಿಲ್ಲ, ಗಂಗೆನೇ ನಿನಗೆ ಒಲಿಯುವುದಿಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಬಹಳಷ್ಟು ನಿರಾಶೆಯಿಂದ ಆ ದಂಪತಿಗಳು ಆ ಕೆಲಸವನ್ನು ಕೈ ಬಿಟ್ಟು ಮತ್ತೆ ತಮ್ಮ ಭೂಮಿ ಕೆಲಸಕ್ಕೆ ತೊಡಗಿದಾಗ ಅಲ್ಲಿಗೆ ಯಾರು ಬರ್ತಾರೆ ಅಂದರೆ ಮಹಂತ ಗುರುಗಳು ಅಂತಕ್ಕಂಥ ಮುಳುಗುಂದದ ಮಹಂತ ದೇಶಿಗರಿದ್ರಲ್ಲ, ಅವರು ಸಂಚಾರವನ್ನು ಮಾಡ್ತಾ ಮಾಡ್ತಾ ಬಿದರಳ್ಳಿಯ ಪ್ರಾಂತಕ್ಕೆ ಬಂದಾಗ ಲಿಂಗಾರ್ಚನೆ ಸಮಯ ಆಗಿದ್ದರಿಂದ ಆತನ ಹೊಲದೊಳಗೆ ಬಿಲ್ವಪತ್ರಿ ವೃಕ್ಷಗಳಿದ್ದವು, ಬಿಲ್ಪತ್ರಿ ಗಿಡ. ಆ ಬಿಲ್ಪತ್ರಿ ಗಿಡವನ್ನು ನೋಡಿದಂಥ ಮಹಂತ ಗುರುಗಳು ಇದು ನನ್ನ ಪೂಜೆಗೆ ಸರಿಯಾದ ಸ್ಥಳ ಅಂತ ತಿಳ್ಕೊಂಡು ಅಲ್ಲಿಗೆ ಬರ್ತಾರೆ. ಈ ರಾಮಲಿಂಗಪ್ಪ ಭಕ್ತಿವಂತನೇನೂ ಇದ್ದ, ಗುಣವಂತ ಇದ್ದ. ಮಹಂತ ಗುರುಗಳನ್ನು ನೋಡಿದ ತಕ್ಷಣ ಓಡಿ ಬಂದು ನನ್ನ ಭೂಮಿ ಪಾವನ ಆಯ್ತಪ್ಪ, ಭಾಳ ಚಲೋ ಆದ ಬುದ್ಧಿ, ಬರ್ರಿ ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ತಿಳ್ಕೊಂಡು ಆ ಬಿಲ್ಲು ವೃಕ್ಷದ ಕೆಳಗಡೆನೆ ಪೂಜ್ಯರಿಗೆ ಮಧ್ಯಾಹ್ನದ ಪ್ರಸಾದ ಪೂಜೆ ವ್ಯವಸ್ಥೆಯನ್ನು ಮಾಡ್ತಾನೆ. ಪೂಜೆ ಪ್ರಸಾದವನ್ನು ಮುಗಿಸಿಕೊಂಡು ಆ ಬಾವಿ ಹತ್ರ ಬಂದರು ಮಹಂತ ಗುರುಗಳು. ಏನಪ್ಪ ನಿನ್ನ ಹೆಸರು? ಯಪ್ಪ ರಾಮಲಿಂಗಪ್ಪ ಅಂತಾರೆ. ಹೌದೇನು, ಈ ಬಾವಿಯನ್ನು ಅರ್ಧಕ್ಕೆ ಯಾಕೆ ಬಿಟ್ಟಿಪ್ಪ ತೋಡಿ ಅಂತ ಕೇಳ್ತಾರ. ಯಪ್ಪ ಬಹಳ ದಿನಗಳಿಂದ ಈ ಬಾವಿಯನ್ನು ತೋಡಿಸ್ಬೇಕನ್ನುವಂಥ ಪ್ರಯತ್ನದಲ್ಲಿದ್ದೆ, ಆದರೆ ನೀರು ಬಿಡುವುದಿಲ್ಲ ಅಂತ ತಿಳ್ಕೊಂಡು ಪಂಡಿತರು ಸಂಶೋಧಕರು ಹೇಳಿದ ಮೇಲೆ ಬಾವಿ ತೋಡುವುದನ್ನು ಕೈ ಬಿಟ್ಟಿದ್ದೇನೆ ಅಪ್ಪ ಅಂತ ರಾಮಲಿಂಗಪ್ಪ ಗುರುಗಳಿಗೆ ಹೇಳಿದಾಗ ಅವಾಗ ನೋಡಿ ಆ ಲಿಂಗ ಪೂಜಾ ಲೋಲರಾಗಿರುವಂಥ ಮಹಂತ ಗುರುಗಳೇನು ಮಾಡ್ತಾರೆ, ಹುಚ್ಚ ಯಾರು ಹೇಳಿದ್ದವು ಬಾ ಇಲ್ಲಿ ಅಂತ ತಿಳ್ಕೊಂಡು ಸ್ವತಃ ತಾವೇ ಇಳಿದ್ರಂತೆ ಬಾವಿ ಒಳಗನು. ಯಾರು? ಮಹಂತ ಗುರುಗಳು ತಾವೇ ಬಾವಿ ಒಳಗೆ ಇಳಿದು ನೋಡು, ನಾ ತೋರಿದಲ್ಲಿ ನಾನು ಹೇಳಿದಲ್ಲಿ ಒಂದು ಪೆಟ್ಟು ಹಾಕಂತ ತಿಳ್ಕೊಂಡು ಗುದ್ಲಿ ತಗೊಂಡು ಇಲ್ಲಿ ಹಾಕಂತ ತಿಳ್ಕೊಂಡು ಅಪ್ಪಣೆ ಮಾಡಿದ್ರೆ ಆ ಭಕ್ತ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಅವರ ಪಾದ ಪೂಜೆಯನ್ನು ನೆರವೇರಿಸಿ ಅವರ ಪಾದೋದಕವನ್ನು ಆ ಬಾವಿಯ ತಳದಲ್ಲಿ ಅಡಿಯೊಳಗೆ ಹಾಕಿ ಒಂದು ಪೆಟ್ಟು ಹಾಕಿದ್ರೆ ಯಾಡಾಳಿನ ನೀರು ನೋಡಿದ್ರೆ ಚಿಮ್ತದ ಅಂತ ಪ್ರಸಂಗ ಪುರಾಣದಲ್ಲಿ ಬರ್ತದೆ. ಇಷ್ಟು ಖುಷಿ ಆಗ್ತವರಿಗೆ. ಮ್ಯಾಲೆ ಹೆಂಡತಿ ನಿಂತಾಳ ನೋಡಾಕತ್ತಿದ್ಲು, ಗಂಗವ್ವ ಬಂದು ನಮ್ಮ ಅಂಗಳಕ್ಕೆ ಅಂತ ತಿಳ್ಕೊಂಡು ಈ ಸುದ್ದಿ ಇಡೀ ಎಲ್ಲ ಊರಿಗೆ ಗೊತ್ತಾಯ್ತು.
ಮಹಂತ ದೇಶಿಕರು ಅಂತ ಬಂದಾರಂತ ಅವರು ಲೋಕ ಸಂಚಾರವನ್ನು ಮಾಡ್ಕೊಂತ ಬಂದ್ರು. ನಮ್ಮ ಬಿಲ್ಲು ವೃಕ್ಷದ ಕೆಳಗಡೆ ಕುಳಿತುಕೊಂಡು ಲಿಂಗಾರ್ಚನೆ ಮಾಡಿ ನೀರು ಇಲ್ಲದೆ ಬಾವಿ ಒಳಗ ಬರಡು ಆಗಿರ್ತಕ್ಕಂಥ ಭೂಮಿ ಒಳಗ ಗಂಗೆಯನ್ನೇ ತರಿಸಿದಂತ ಯಡಿಯೂರ ಸಿದ್ಧಲಿಂಗರು ಹೆಂಗ ಸಿದ್ಧಗಂಗೆಯನ್ನ ಭೂಮಿಗೆ ತಂದ್ರು, ಹಾಗೆ ಇಲ್ಲಿ ಮಹಂತ ಗುರುಗಳು ಸಹಿತ ಕೆಲಸ ಆಗುವುದಿಲ್ಲ, ಇನ್ನು ನೀರು ಬೀಳುವುದಿಲ್ಲ ಅಂತ ತಿಳ್ಕೊಂಡು ಕೈ ಬಿಟ್ಟ ಅರ್ಧ ಬಾವಿ ಕೆಲಸ ಬಿಟ್ಟಿದ್ದ ಆ ಭಕ್ತನಿಗೆ ಮತ್ತೊಮ್ಮೆ ಅಂಗಳದಲ್ಲಿ ಗಂಗೆಯನ್ನು ಪ್ರತ್ಯಕ್ಷ ಮಾಡಿದ ಕೀರ್ತಿ ವಾರ್ತೆ ಚರಿತ್ರ ನಾಯಕರಾದ ಮುಳುಗುಂದದ ಬಾಲಲೀಲ ಮಹಂತ ಶಿವಿಗೆಗಳು ಸಲ್ತದೆ. ಯಾಕೆ? ಅವರ ಅಡಿ, ಅವರ ಪಾದದ ಮಹಿಮೆ, ಅವರು ಎಲ್ಲಿ ಪಾದ ಇಡ್ತಾರ ಅಲ್ಲೆಲ್ಲವೂ ಕೂಡ ಸುಕ್ಷೇತ್ರವಾಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಪುಣ್ಯಾತ್ಮರೇ, ಅಂತ ಗುರುಗಳಿಗೆ ಯಾಕೆ ಶಕ್ತಿ ಬಂದಿತ್ತು ಅವರಿಗೆ ಅಂತಂದ್ರೆ, ಯಾಕೆ ಶಕ್ತಿ ಬಂದಿತ್ತು? ಲಿಂಗ ಪೂಜೆ. ಲಿಂಗ ಪೂಜೆ ತಪಪ್ರಭಾವದಿಂದ ಯಾರು ಎಲ್ಲಿ ಪಾದ ಇಡ್ತಾರಲ್ಲ ಮಹಾತ್ಮರು, ಅಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲ ದೂರ ಆಗಿ ಅಲ್ಲಿ ಸುಜ್ಞಾನದ ಮೊಳೆ ಬೆಳೆ ಬರಲಿಕ್ಕೆ ಯಾಕೆ ಸಾಧ್ಯ ಆಗ್ತದಂದ್ರೆ ಲಿಂಗ ಪೂಜೆಯ ಪ್ರಭಾವ. ಕೇವಲ ಇದು ಮಹಾತ್ಮರಿಗಷ್ಟೇ ಸಾಧ್ಯ ಆಗತ್ತಂತಲ್ಲ, ಅದನ್ನು ಸಾಧಿಸಲಿಕ್ಕೆ ಇಂಥವರಿಗೆ ಅಂತ ಎಲ್ಲರೂ ಸಾಧಿಸಬಹುದು. ಈ ಕಲ್ಯಾಣ ರಂಗದಲ್ಲಿ ಒಕ್ಕಲಿಗೆ ಮಹಾದೇವ ಅಂತ ಬರ್ತಾನೆ, ಆತ 3 ಹೊತ್ತು ಲಿಂಗ ಪೂಜೆ ಮಾಡ್ತಿದ್ದಂತ ನೋಡ್ರಿ. ಅವೇನು ಸನ್ಯಾಸಿ ಆಗಲಿಲ್ಲ, ಆತ ಗೃಹಸ್ಥನಾಗಿದ್ದ. 3 ಹೊತ್ತು ಲಿಂಗ ಪೂಜೆಯನ್ನು ಮಾಡ್ಕೊಂತಿದ್ದಂತ. ಎಲ್ಲಿ? ತೋಟದಾಗ ನೀರು ಹಾಸ್ತಿದ್ದ, ದನಗಳನ್ನು ಮೇಯಿಸ್ತಿದ್ದ, ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಗುರುಲಿಂಗ ಜಂಗಮರನ್ನ ಬಹಳ ಭಕ್ತಿಯಿಂದ ನೋಡ್ತಕ್ಕಂಥ ಮಹಾದೇವ ಇರತಕ್ಕಂಥ ಭಕ್ತ ಆತ ತೋಟದಲ್ಲೇ ಇರ್ತಿದ್ದ. ಹೀಗೆ ತೋಟದಲ್ಲಿ ನೀರನ್ನು ಹಾಸುವ ಸಂದರ್ಭದಲ್ಲಿ ಒಬ್ಬ ಮಹಾತ್ಮರಾಗಿರ್ತಕ್ಕಂಥವ್ರು, ಕಾವ್ಯಧಾರಿಗಳಾಗಿರ್ತಕ್ಕಂಥವ್ರು ಆ ಊರಿಗೆ ಹೊರಡುವಂಥ ಸಂಚಾರದಲ್ಲಿದ್ದಾಗ ಅವರಿಗೆ ಮಧ್ಯಾಹ್ನದ ಸಮಯ ಆಗಿರ್ತದೆ ಲಿಂಗ ಪೂಜೆಗೆ. ಆ ಒಕ್ಕಲಿಗೆ ಮಹದೇವನವರ ತೋಟವನ್ನು ನೋಡಿದರು. ಇಲ್ಲಿ ತೆಂಗಿನ ಗಿಡ ಆದವಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಇರಬೇಕಂತ ತಿಳ್ಕೊಂಡು ಆ ಸನ್ಯಾಸಿಗಳು ಪರಸ್ಥಳಕ್ಕೆ ಸಂಚಾರ ಮಾರ್ತಿಯಾದ ಪೂಜ್ಯರು ಅಲ್ಲಿ ಬಂದರು. ಈ ಮಹಾದೇವ ಏನು ಮಾಡಕತ್ತಿದ್ದ? ನೀರು ಹಸಕತ್ತಿದ್ದ ಹೊಲ್ದಾಗ. ಮೊದಲೇ ಗುರುಲಿಂಗ ಜಂಗಮರನ್ನು ಬಹಳ ಭಕ್ತಿಯಿಂದ ನೋಡಿದಂಥವನು, ಯಪ್ಪ ಭಾಳ ಚಲೋ ಆಚರಿಪ್ಪ ಬರ್ರಿ ಅಂತ ತಿಳ್ಕೊಂಡು ಪಾದಕ ಸಾಷ್ಟಾಂಗ ಹಾಕಿ, ತಮ್ಮ ನಿನ್ನ ಹೆಸರೇನು ಅಂದ್ರೆ ಅವ್ರ ಗುರುಗಳು, ಯಪ್ಪ ಮಹಾದೇವಿ ಅಂತ ಕರೀತಾರೆ. ನೋಡಪ್ಪ, ನನಗೆ ಮಧ್ಯಾಹ್ನದ ಸಮಯಕ್ಕೆ ಪೂಜೆ ಸಮಯ ಆಗಿದೆ, ಒಂದಿಷ್ಟು ವ್ಯವಸ್ಥೆ ಮಾಡಿದ್ರೆ ಭಾಳ ಚಲೋ ಆಗ್ತದೆ ಅಂದರು. ಯಪ್ಪ ಯಾರು ಬೇಡಂತಾರೆ, ಬರ್ರಿ ಇಲ್ಲೇ ಆಲದ ಮರದ ಕೆಳಗಡೆ ಕುತ್ಕೊಳ್ರಿ, ನಿಮಗೆ ಪೂಜೆ ಪ್ರಸಾದ ಹೂವು ಪತ್ರಿ ಧೂಪ ದೀಪ ನೈವೇದ್ಯಗಳನ್ನು ತರ್ತೇನೆ ಅಂತ ತಿಳ್ಕೊಂಡು ಎಲ್ಲ ಪೂಜೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಕಂಬಳಿ ಗಟ್ಟಿಗೆ ಹಾಕಿದ. ಸ್ನಾನಕ್ಕೆ ಹೋಗ್ಬೇಕಲ್ಲ ಯಾರು? ಮಹಾತ್ಮರು. ಮಾದೇವಿನಂದ, ಯಪ್ಪ ಇವತ್ತೆಷ್ಟು ಭಾಗ್ಯ ಚಲೋ ಅದ ನಂದು, ಗುರುಗಳ ಜೊತೆ ನಮ್ಮ ಲಿಂಗ ಪೂಜೆನ ಆಗ್ತದೆ, ದಿನ ಉಪಣ ಮಾಡ್ಕೊಂತಿದ್ದೆ ನಾನು, ಇವತ್ತು ಗುರುಲಿಂಗ ಜಂಗಮರ ಅಂಗಳದಲ್ಲಿ ನನ್ನ ಪೂಜೆ ನೆರವೇರ್ತದೆ ಅನ್ನೋದು ನನ್ನ ಭಾಗ್ಯ ಅಂತ ತಿಳ್ಕೊಂಡು ಗುರುಗಳು ಎದುರಿಗೆ ಕುತ್ಕೊಂಡ್ರು. ಗುರುಗಳ ಎದುರುಗಡೆ ಮಹಾದೇವಿ ಕುತ್ಕೊಂಡ. ಮಗ್ಲನ ತಿಳಿನೀರಿನ ಹೊಂಡದ ಬಾವಿ ಇತ್ತು. ಲಿಂಗ ಹಿಡ್ಕೊಂಡು ಕೈಯಾಗ ಲಿಂಗ ಹಿಡ್ಕೊಂಡು ಏನಂದಂತ ಮಹಾದೇವಿಗೆ, ಲಿಂಗಯ್ಯ ಹೋಗಪ್ಪ ಸ್ನಾನ ಮಾಡಿವ ಅಂದ. ಯಾರಿಗೆ? ತನ್ನ ಲಿಂಗಕ್ಕೆ. ನಾ ಹೇಳಕತ್ತಿದ್ದು ಒಬ್ಬ ಗೃಹಸ್ಥನ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತದೆ ಅಂದರೆ, ಅಂಗದ ಮೇಲೆ ಲಿಂಗವನ್ನು ಇಟ್ಟು ಹೇಳಿದಂತ, ನೋಡಪ್ಪ ಲಿಂಗಯ್ಯ ಹೋಗಿ ಸ್ನಾನ ಮಾಡಿವ ಅಂದ್ರೆ ಒಕ್ಕಲಿಗೆ ಮಹಾದೇವಯ್ಯನವರ ಲಿಂಗ ಬಾವಿ ಮೆಟಗಟ್ಟಿ ಇಳಿದು ಒಂದೊಂದು ಹೆಜ್ಜೆ ಇಟ್ಕೊಂಡು ಕೆಳಗೆ ಹೋಗಿ ಸ್ನಾನ ಮಾಡಕತ್ತೀವಿ. ಎದುರುಗಡೆ ಕುಂತಿದ್ರಲ್ಲ ಸ್ವಾಮಿಗಳು, ಅವ್ರಿಗೆ ಬಹಳ ಆಶ್ಚರ್ಯ ಆಯ್ತಿದ್ರು. ಎಂಥ ಕೃಷಿ ಮಾಡ್ಯಾನಪ್ಪ ಇವ, ಅಂತರಂಗದ ಕೃಷಿಯನ್ನು ಹೆಂಗೆ ಮಾಡಿದ್ದ ಮಹಾದೇವಯ್ಯ ಅಂತಂದ್ರೆ, ಯಾಕೆ ಅವ್ರ ಮಾತು ಕೇಳ್ತಿತ್ತು ಅಂದ್ರೆ, ದಿನಂಪ್ರತಿಯೂ ಕೂಡ ಲಿಂಗವನ್ನ ಬಿಡಲಾರದೆ ಪೂಜೆಯನ್ನ ಮಾಡಿದ್ದರಿಂದ ಲಿಂಗಯ್ಯ ಅವ್ರ ಮಾತು ಕೇಳ್ತಿತ್ತು. ಬರೇ ಒಂದಿಷ್ಟು ಸೊನ್ನೆ ಮಾಡಿದಂತ ನೋಡಪ್ಪ, ಸ್ನಾನ ಮಾಡುವರಪ್ಪ ಲಿಂಗಯ್ಯ ಅಂತ ಕಳಿಸಿದ್ರೆ ತಾನು ಹೋಗ್ಲಿಲ್ಲ, ತನ್ನ ಇಷ್ಟಲಿಂಗವನ್ನು ಎಡಗೈಲಿ ಹಿಡಿದುಕೊಂಡು ಸ್ನಾನಕ್ಕೆ ಹೋಗುವಂತ ಹೇಳಿದ್ರೆ ಲಿಂಗಯ್ಯ ಮೆಟಗಟ್ಟಿ ಇಳಿದು ಹೋಗಿ ಸ್ನಾನ ಮಾಡಿ ಬಂದು ಹೊಳ್ಳಿ ಆತನ ಅಂಗದ ಮೇಲೆ ಬಂದು ಕತ್ಕೊಂತು. ಎದುರುಗಡೆ ಪೂಜೆಗೆ ಕುಂತಿದ್ರಲ್ಲ, ಯಪ್ಪ ನಿಮ್ಮ ಲಿಂಗಕ್ಕೆ ಹೇಳ್ರಿ ಅಂದ. ನಿಮ್ಮ ಲಿಂಗಕ್ಕೂ ಹೇಳ್ರಿ, ಪೂಜೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಾ ಅಂತ ಹೇಳ್ರಿ ಅಂದಾಗ, ನೆಪಕ್ಕೋಸ್ಕರವಾಗಿ ಕಾವಿಯನ್ನ ಧರಿಸಿಕೊಂಡಿದ್ದರಿಂದ, ನೆಪಕ್ಕೋಸ್ಕರವಾಗಿ ಅಂಗದ ಮೇಲೆ ಲಿಂಗವನ್ನು ಕಟ್ಟಿಕೊಂಡಿದ್ದರಿಂದ ಲಿಂಗಯ್ಯನೊಂದಿಗೆ ನಿತ್ಯದಲ್ಲಿ ಮಾತನಾಡಿದ್ದಿಲ್ಲ, ಲಿಂಗವನ್ನು ಮುಟ್ಟಿ ಲಿಂಗ ಪೂಜಿಸಿದ್ದಿಲ್ಲ. ಜನ ಮೆಚ್ಚುಕೊಂತಾರ ಅಂತ ತಿಳ್ಕೊಂಡು ಕಾವಿ ಧರಿಸಿಕೊಂಡಿರ್ತಕ್ಕಂಥವ್ರ ಮಾತನ್ನ ಲಿಂಗಯ್ಯ ಹೆಂಗೆ ಕೇಳ್ತಾನೆ ಹೇಳ್ರಿ? ಹೋಗಪ್ಪ ಲಿಂಗಯ್ಯ ಅಂತ ಹೇಳ್ರಿ.
ಅಂದ್ರೆ ಆ ಭಕ್ತನ ಎದುರುಗಡೆ ಸನ್ಯಾಸಿ ಮುಖವನ್ನು ಕೆಳಗೆ ಹಾಕ್ತಾನ. ಏನಪ್ಪಾ ಎಂತ ಅಂತರಂಗದ ಭಕ್ತಿ ಮಾಡಿಕೊಂಡಿಯಪ್ಪ, ನಿನ್ನ ಲಿಂಗ ನಿನ್ನ ಮಾತು ಕೇಳಿ ಸ್ನಾನಕ್ಕೆ ಹೋದ್ರೆ ನನ್ನ ಲಿಂಗ ನನ್ನ ಮಾತು ಕೇಳೋದಿಲ್ಲಪ್ಪ. ಯಾಕೆ ಕೇಳೋದಿಲ್ಲ ಅಂದ್ರೆ ನಾನು ನಟನೆಯಿಂದ ಲಿಂಗವನ್ನು ಪೂಜೆ ಮಾಡಿದ್ದರಿಂದ ನನ್ನ ಮಾತು ಕೇಳ್ತಾ ಇಲ್ಲ. ಹೌದೇನು, ಏನ್ ಚಿಂತೆ ಮಾಡಬೇಡ್ರಿ, ತನ್ನ ಲಿಂಗ ಮತ್ತೆ ಹಿಂಗ ನೋಡಪ್ಪ, ಆ ಸನ್ಯಾಸಿಗಳ ಲಿಂಗವನ್ನು ಕರ್ಕೊಂಡು ಇನ್ನೇನು ಸ್ನಾನ ಮಾಡಿದ ಅಂತ ಹೇಳಿ ಯಾರು ಮಹಾದೇವಯ್ಯ, ಹೋಗು ಕರ್ಕೊಂಡು ಹೋಗು ಅಂತ ತಿಳ್ಕೊಂಡು ಹೇಳಿದ್ರೆ ಆ ಸನ್ಯಾಸಿಗಳ ಲಿಂಗವನ್ನು ಕರ್ಕೊಂಡು ಹೋಗಿ ಮತ್ತೆ ಸ್ನಾನ ಮಾಡಿ ಅವರವರ ಅಂಗದ ಮೇಲೆ ಕುಂದ್ರಿಸಿ ಬಂತು. ಯಾರ ಲಿಂಗ ಇದು? ಒಬ್ಬ ಸಭ್ಯ ಗೃಹಸ್ಥನ ಲಿಂಗ. ಪ್ರಯತ್ನ ಮಾಡಿದರೆ ನಾವು ಕೂಡ ಸಾಧಿಸಬಲ್ಲವೆ ಅಂತಕ್ಕಂಥದನ್ನ ಜಗತ್ತಿಗೆ ತೋರಿಸಿದವರು ಅನೇಕರಿದ್ದಾರೆ ಪುಣ್ಯಾತ್ಮರೇ. ಆದ್ದರಿಂದ ಇಲ್ಲಿ ಒಬ್ಬ ಗವಾಯಿ ಹಾಡಿದ, ಈಗ ಅವನ ಹೆಸರು ಜ್ಞಾನೇಶ್ ಅಂತ ತಿಳ್ಕೊಂಡು ಅವನ ಕಣ್ಣಿರ್ಲಿ ಅಂತ ನೋಡ್ರಿ. ಅವನು ಕೇಳಿದ್ದೆ, ನಾನು ಮೊನ್ನೆಯವರು ದಾಸೋಹ ಮಾಡಿಸಿದ್ದವರು ತಂದೆ ತಾಯಿಗಳು ಕೇಳಿದೆ, ಜ್ಞಾನೇಶನಿಗೆ ಕೇಳಿದೆ, ಭಾಳ ಚಲೋ ಹಾಡ್ತೀಯಪ್ಪ, ಎರಡು ಕಣ್ಣಿಲ್ಲ ಅವಂಗ. ಅವಾಗ ಅವ್ರ ತಂದೆ ಒಂದು ಮಾತು ಹೇಳಿದೆ ನನಗೆ, ಇವ ಮೊದಲಿಗೆ ಕಣ್ಣಿಲ್ಲದೆ ಹುಡ್ತಾನೆ. ಈತ ಹುಟ್ಟಿದಾಗ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರು ಇವರ ಮಣಿಗೆ ಪೂಜೆಗೆ ಹೋಗಿದ್ರಂತೆ. ಈ ಜ್ಞಾನೇಶನ ತಂದೆ ತಾಯಿ ಕರೆಸ್ತಾರ ಅಜ್ಜವರು. ನೋಡ್ರಿ, ಎಲ್ಲಿ ದುಃಖ ಇರ್ತದಲ್ಲ, ಎಲ್ಲಿ ಕಣ್ಣೀರು ಇರ್ತದ, ಅಲ್ಲಿ ಮೊದಲು ಬರೋವರೇ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರು. ಅವರ ತಂದೆ ಕರೆದು ಹೇಳಿದ್ರಂತೆ, ನೋಡಪ್ಪ, ವಾಸ್ತು ಪ್ರಕಾರವಾಗಿ ನಿನ್ನ ಮಣಿಯನ್ನು ಬದಲಿ ಮಾಡು, ನಿನಗೆ ಮುಂದೆ ಹುಟ್ಟುವ ಮಕ್ಕಳು ಸದೃಢರಾಗ್ತಾರೆ, ಅಷ್ಟೇ ಅಲ್ಲ ವಿದ್ಯಾವಂತರಾಗಿ ಹುಡ್ತಾರೆ ಅಂತ ತಿಳ್ಕೊಂಡು ಬುದ್ಧಿ ಹೇಳಿದ್ದರಿಂದ ಆತ ಮೊದಲು ಅವರ ತಂದೆ ನಂಬಿದ್ದಿಲ್ಲ. ಅವ್ರು ಯಾಕ, ನಾ ಇಲ್ಲಿ ಬಂದು ಪುರಾಣ ಹೇಳಕತ್ತೇಳಿ ನಾನು ನಂಬಿದ್ದಿಲ್ಲ ಮೊದಲು ಅಜ್ಜವ್ರನ್ನ, ನೆನಪಿರಲಿ. ನನ್ನ ನವಲಗುಂದ ತಾಲೂಕು ಶೆಲವಡಿ ಅಂತ ನಮ್ಮೂರಿಗೆ ಪದೇ ಅಜ್ಜವ್ರು ಬರ್ತಿದ್ರು. ಎಷ್ಟು ಸಾರಿ ಬರ್ತಿದ್ರು ಅಂದ್ರೆ ಬಹುಶಃ ಒಂದು 15-20 ವರ್ಷಗಳಿಂದ ಸಂಪರ್ಕದೆ. ಮಾನಪ್ಪ ಬಡಿಗೇರ್ ಅಂತ ತಿಳ್ಕೊಂಡು ಬಹುಶಃ ಅವರು ಮೊನ್ನೆ ನಮ್ಮ ನಗಲಿದ್ರು, ಈ ಶ್ರೀಮಠದ ಭಕ್ತರೇ ಅವರು. ಅವ್ರ ಮನೆಗೆ ಬರುವ ಸಂಪರ್ಕದಿಂದ ನಾವು ಅವರ ಪಾದಕ್ಕೆ ಹೊಂದಿಕೊಂಡು ಶಿಷ್ಯ ಸೇವಾಭೂಷಣರಾದ್ವಿ. ಅವ್ರು ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಭಾಳ ಆಸೆ ಇತ್ತು ನನಗೆ. ಒಂದಿನ ಮಣಿಯನ್ನು ದೂರದಿಂದ ನಿಂತು ನೋಡಿದ್ರು ನನ್ನ ಮಣಿಯನ್ನು. ಅವ್ರಿಗೂ ಸುದ್ದಿ ಬೇಡ, ನಾನು ಹೇಳ್ಕೊಂಡ್ಬಿಡ್ತೇನೆ. ಯಾಕಂದ್ರೆ ಗುರುಕೃಪೆ ಹೆಂಗಿರ್ತದೆ ಅಂತಂದ್ರೆ, ನಮ್ಮ ಮಣಿಯನ್ನು ನೋಡಿ ಒಳಗೆ ಹೋಗಲಿಲ್ಲ ಅವರು. ಯಾಕ ನಮ್ಮ ಮಣಿ ನೋಡಿ ಒಳಗೆ ಹೋಗಲಿಲ್ಲ, ಏನಂದ್ಬಿಟ್ರು, ಚೇತನ ಒಳಗೆ ಬರೋದಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ಯಪ್ಪ ಹೆಂಗಾರ ಮಾಡಿ ಪಾದ ಹಾಕ್ರಿ ಅಂತ ಹೇಳಿದ್ರೆ ಅವ್ರು ಒಳಗೆ ಬಂದು ನಮ್ಮ ಮಣಿ ವ್ಯವಸ್ಥೆಯನ್ನು ನೋಡಿದ್ರು. ಈ ಮಣಿ ಒಳಗೆ ಇನ್ನೊಂದು 2-3 ವರ್ಷ ನೀವು ಇದ್ದಿ ಅಂತಂದ್ರೆ ನಿನಗೆ 4 ಮಕ್ಕಳು ಅದಾವಲ್ಲ, 4 ಮಕ್ಕಳು ಬದುಕೋದಿಲ್ಲ, ವಿಚಾರ ಮಾಡು. ನಿನ್ನ ಕೀರ್ತಿ ವಾರ್ತೆಗಳು ಸಹಿತ ಬೆಳವಣಿಗೆ ಆಗೋದಿಲ್ಲ, ನಿನಗೆ ಬಡತನ ಬರ್ತದ. ಮೊದಲು ಈ ಮಣಿಯನ್ನು ನಾ ಹೇಳಿದಂಗೆ ಮಾಡೋದು ಅಜ್ಜವ್ರು ಹೇಳಿದರು. ಬಡತನ ಜಂಗಮ, ಬಡ ಜಂಗಮ ಅಜ್ಜವ್ರು ಹೇಳ್ತಿದ್ರು. ಪ್ರತಿ ಸಾರಿ ಬಂದಾಗ ನಾನು ಬಿಡಿತಿದ್ದವರು ರುದ್ರಾಕ್ಷಿ ತಗೊಂಡು, ಮಾಡಿಲ್ಲ ಯಪ್ಪ ನಾಳೆಗೆ ಮಾಡುತ್ತೇನೆ, ಇಲ್ಲ ಅಂದಾಕ್ಷಣ ಹೊಡೆದು ಬಿಡೋದು. ಯಾಕೆ ಹೊಡೆದ್ರು ಅಂದ್ರೆ, ಇವತ್ತು ಅವ್ರು ಹೊಡೆದಾರಂತ ಇಲ್ಲಿ ಬಂದು ಕುಂತೇನ. ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ, ಅವ್ರು ಹೇಳಿದಂಗೆ ಅವರು ಬಂದು ಒಂದು ಶುಭ ಮುಹೂರ್ತದಲ್ಲಿ ಬಂದು ನೈಋತ್ಯ ಮೂಲಿಗೆ ಕುತ್ಕೊಂಡು ಆಶೀರ್ವಾದ ಮಾಡಿ ಈಶಾನ್ಯ ಮೂಲಿಗೆ ಪೂಜೆ ಮಾಡಿಸಿ, ಏನಂದ್ರೆ ಅವರು ಅಂತಂದ್ರೆ 1 ವರ್ಷದೊಳಗಾಗಿನೇ ಈ ಮಣಿ ಸಿದ್ಧಯಾಗಿ ಉಬ್ಲಿಂಗ್ ಆಗ್ತದೆ, ಏನು ಚಿಂತೆ ಮಾಡಬೇಡ ಯಪ್ಪ, ನನಗೆ ಹಣನೇ ಇಲ್ಲ ಅಂತ ತಿಳ್ಕೊಂಡು ನಾನು ದುಃಖದಲ್ಲಿದ್ದಾಗ ಏನೋ ವಿಚಾರ ಮಾಡಬೇಡ, ಭಗವಂತ ಹೆಂಗೆ ನಡೆಸ್ತಾನ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋದರು. ಆ ಆಶೀರ್ವಾದ ಮಾಡಿದ ಪುಣ್ಯ ಫಲದಿಂದ ಇವತ್ತು ಅವರೇ ಬಂದು ಆ ಮಣಿಯನ್ನು ಉದ್ಘಾಟನೆ ಮಾಡಿ ಮಣಿ ಗೃಹ ಪ್ರವೇಶದಲ್ಲಿ ಭಾಗಿಯಾಗಿ ಒಂದಿನ ನಮ್ಮ ಮನೆಗೆ ಬಂದು ಪೂಜೆ ಮಾಡಿಕೊಂಡು ಅವ್ರು ಹೇಳಿದರು, ಈ ಮಣಿಯನ್ನು ವಾಸ್ತು ಪ್ರಕಾರವಾಗಿ ಹೇಳಿದಂಗೆ ಕಟ್ಟಿಸು, ನಿನ್ನ ರೊಟ್ಟಿ ಒಳಗೆ ನಿನ್ನ ವಾಣಿಗೊಂದು ಶಕ್ತಿ ಬರ್ತದಂತೆ ಹೇಳುವುದಿದ್ರು. ನಿಜಕ್ಕೂ ಅವ್ರು ಹೇಳಿದಂಗೆ 100ಕ್ಕೆ 110ರಷ್ಟು ನನ್ನ ಜೀವನದಲ್ಲಿ ನನಗೆ ಒಳ್ಳೆಯದಾಗಿದೆ. ಯಾಕಂದ್ರೆ ಯಾಕೆ ಮಾತಾಡಕತ್ತೀನಿ ಅಂದರೆ, ನಂಬಲೆ ಮನವೇ ಹಂಬಲದಿವರು ಸಾಂಬಲು ನಿಮಗೆ ನಂಬಿಕೆಯ ಕಾರಣ. ನಾನೊಬ್ಬನಲ್ಲ ಇಲ್ಲಿ ಮಠದ ಅಂಗಳಕ್ಕೆ ಬಂದವ. ನನ್ನಂತ ಅನೇಕ ಭಕ್ತರು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಹೋಗಿರುವಂಥ ಏಕೈಕ ಅಂಗಳ ಯಾವುದಂದ್ರೆ ಅದು ಮೌನ ಮಲ್ಲಿಕಾರ್ಜುನಪ್ಪಂಗಳವರ ವಿರಕ್ತ ಮಠದ ಗುರುವಿನ ಮಂಗಲದ ಅಂಗಳ. ಇಲ್ಲಿ ಬರಬೇಕಾದ್ರೆ ಮೊದಲು ದುಃಖದಿಂದ ಬಂದವರು ನಾವು. ಮಣಿಯಿಂದ ಇಲ್ಲಿ ಬರ್ಬೇಕಾದ್ರೆ ಅತವಂತ ಬಂದೇವಿ, ಇಲ್ಲಿಂದ ಮಣಿಗೆ ಹೋಗ್ಬೇಕಾದ್ರೆ ನಕ್ಕೊಂತ ಹೋಗ್ತಕ್ಕಂಥ ಆಶೀರ್ವಾದ ಮಾಡಿದವರು ಯಾರು ಅಂದ್ರೆ ಮೌನ ಮಲ್ಲಿಕಾರ್ಜುನಪ್ಪಂಗಳವರು. ಅದಕ್ಕೆ ಮೊದಲು ನಂಬಬೇಕು ನಾವು. ಗುರು ಯಾಕೆ ಅವ್ರು ಹೇಳಿದ್ದಾಗ್ತದ್ರೆ ಹೇಳ್ರಿ. ಈ ಸದ್ಯ ಪ್ರಸ್ತುತ ನಿರ್ಮಾಣ ಇಲ್ಲಿ ಎಷ್ಟು ಮಂದಿ ಬಂದಿರಲ್ಲ, ಎಲ್ಲರ ಜೀವನದಲ್ಲಿ ಒಂದೊಂದು ಘಟನೆಗಳಾಗ್ಯಾವ.
ಆ ಘಟನೆಯಿಂದ ನಾವು ಎಚ್ಚೆತ್ತು ಮರಳಿ ಉದ್ಧಾರ ಆಗಿ ಇಲ್ಲಿ ಬಂದಿದ್ದಕ್ಕೆ ಮತ್ತೆ ಗುರುಗಳ ಅಂಗಳಕ್ಕೆ ಬಂದೇವಲ್ಲ. ಯಾಕೆ ಅವ್ರು ಹೇಳಿದಂಗಾಗತ್ತೆ ಹೇಳ್ರಿ? ಯಾಕ್ರಿ? ಲಿಂಗ ಪೂಜೆ ಫಲ, ತಪಸ್ಸಿನ ಫಲ, ಅನುಷ್ಠಾನದ ಫಲ. ಎಷ್ಟು ತಾಸು ಎಷ್ಟು ವೇಳೆ ಪೂಜೆ ಮಾಡ್ಕೊಂತಾರ ಅಂತಂದ್ರೆ ಅವರು ಮಲಗಿದ್ದೇ ಕಡಿಮೆ, ಲಿಂಗ ಪೂಜೆಯಲ್ಲಿ ನಡೆದಿದ್ದೇ ಹೆಚ್ಚು. ಅದಕ್ಕೆ ಕಾಯಕವೇ ಲಿಂಗ ಪೂಜೆ ಅನ್ನುವಂಥ ಭಾವದಿಂದ ಬದುಕಿದವರ ವಾಣಿ ಎಂದೂ ಸುಳ್ಳಾಗುವುದಿಲ್ಲ. ಅವರ ತಂದೆ ಹೇಳಿದ ನನ್ನ ಜೊತೆ, ಇದು ಒಂದು ಸುದ್ದಿ ಅಲ್ಲ, ಇಲ್ಲಿ ಎಷ್ಟು ಕಂಬಗಳದಾವಲ್ಲ, ಕಂಬಕ್ಕೂ ಸಹಿತ ಒಂದು ಪವಾಡಗಳದಾವ, ಆದರೂ ಮೌನದಾರ ನೆನಪಿರಲಿ. ಒಂದು ಕಂಬಗಳು ಸಹಿತ ಹತ್ಯಾಗ ಕಟ್ಟಿದ ದನಗಳು ಪಶುಗಳು ಸಹಿತ ಅವರು ಏನು ಅನ್ನೋದು ಗೊತ್ತದ. ಅವ್ರ ತಂದೆ ಹೇಳಿದ, ಇಲ್ರಿ ನಮ್ಮ ಕಣ್ಣಿಲ್ಲದ ಮಗ ಹುಟ್ಟಿದ ಅಂತ ಚಿಂತೆ ಮಾಡಕತ್ತಿದ್ವಿ. ಅಜ್ಜವ್ರು ನೋಡ್ರಿ, ಅಜ್ಜವ್ರು ಅವ್ರನ್ನ ಮನೆಗೆ ಕರೆಸಿಕೊಂಡ್ರಂತ, ಪಕ್ಕದ ಮನೆಯವ್ರು ಕರೆಸಿಕೊಂಡು ಹೇಳಿದ್ರಂತ, ನೋಡಪ್ಪ ನಾ ಹೇಳಿದಂಗೆ ಇದನ್ನು ಮಾಡು, ನಿನಗೆ ಮುಂದೆ ವಿದ್ಯಾವಂತ ಮಕ್ಕಳು ಹುಡ್ತಾವ ಅಂತ ಹೇಳಿದ್ರೆ, ಅವ ಮೊನ್ನೆ ಪ್ರಸಾದ ಮಾಡಿದಂತ ಇವರ ಅಪ್ಪ ಜ್ಞಾನೇಶ ಅಪ್ಪನ ನಂಬಿ ಹೇಳಿಕೊಂಡ. ಅಜ್ಜವ್ರು ಹೇಳಿದ ಮೇಲೆ 3 ಮಕ್ಕಳಾಗ್ಯಾವ, ಚಲೋ ಅದಾವ, 2 ಗಂಡು ಅದಾವ, 1 ಹೆಣ್ಣುಡಿಗದ, ಒಬ್ಬ BSc ಮಾಡ್ಯಾನ, ಒಬ್ಬ ಹುಡುಗಿ ಕಾಲೇಜಿಗೆ ಹೋಗಕತ್ತಾಳ. ಅವರು ಬಂದು ನಮ್ಮ ಮನೆಯನ್ನ ವಾಸ್ತು ಪ್ರಕಾರ ಕಟ್ಟಿಸಿ ಹೇಳಿ ಹೋದ ಮೇಲೆ ಇವತ್ತು ನಮ್ಗೆ ದನ ಕಣಕ ಹಾಲು ಹೈನ ಸಂಪತ್ತು ಸಂತಾನ ಐತಿ. ಇವತ್ತು ನಾವು ಮಲಗಬೇಕಾದ್ರೆ ಮೌನ ಮಲ್ಲಿಕಾರ್ಜುನ ಅಪ್ಪನ ನೆನೆಸಿಕೊಂಡು ಮಲಗ್ತೀವಿ, ಹೇಳ್ಬೇಕಾದ್ರೆ ಅವ್ರ ಹೆಸರು ಹೇಳಿಕೊಂಡು ಹೇಳುತ್ತೀವಿ ಅಂತ ಅವ್ರ ತಂದೆ ಹೇಳಿದ ಮೊನ್ನೆ. ಇಂಥ 1-2 ಪವಾಡ, 1-2 ಆದರೂ ಸಹಿತ ಪ್ರಚಾರ ಪ್ರಿಯರಲ್ಲ ಮೌನ ಮಲ್ಲಿಕಾರ್ಜುನವರು. ಪ್ರಚಾರ ಪ್ರಿಯರಂತವರಲ್ಲ. ಪ್ರಚಾರ ಆಗಬೇಕು, ಪತ್ರಿಕೆಯಲ್ಲಿ ಬರಬೇಕು, ಮಾಧ್ಯಮದಲ್ಲಿ ಬರಬೇಕು ಅನ್ನೋರಲ್ಲ. ಇದು ಹೆಂಗ್ರಿ ಅಂತ ಕೇಳಿದೆ ಬೆಳಗ್ಗೆ. ನಂದೇನದಪ್ಪ, ಎಲ್ಲ ಶಿವ ನಡೆಸಿಕೊಂಡು ಹೊಂಟಾರ, ಇದು ನಂದೇನಿಲ್ಲ. ಮತ್ತು ಕಿಂಕರತ್ವದ ಮಾತುಗಳನ್ನ ಹೇಳ್ತಾರ ಅಂತಂದ್ರೆ ಅದಕ್ಕೆ ದೊಡ್ಡವರು ಅಂತಾರ. ಅದಕ್ಕೆ ಯಾಕೆ ಇದು ಸುಕ್ಷೇತ್ರ ಆಯಿತು ಅಂದ್ರೆ, ಸದಾವಕಾಲ ಭಗವಂತನ ಸ್ಮರಣೆಯಲ್ಲಿ ಯಾರು ಇರ್ತಾರೋ ಅವ್ರು ಹೇಳಿದ್ದು ನಿಜ ಆಗ್ತದೆ, ಅವ್ರು ನಡೆದಿದ್ದೇ ವಾಕ್ಯ ಆಗ್ತದೆ. ಆದ್ದರಿಂದ ಇಲ್ಲಿ ಬಿದರಳ್ಳಿಯ ರಾಮಲಿಂಗಪ್ಪನವರ ಭಕ್ತರ ಮಣಿಯಲ್ಲಿ ಫಲದಲ್ಲಿ ಗಂಗೆಯನ್ನು ಯಾಕೆ ಅವರು ತೆರಿಗೆ ತಂದರು ಮಹಂತರು ಅಂತಂದ್ರೆ, ಲಿಂಗ ಪೂಜಾ ಪ್ರಭಾವದಿಂದ ಜಂಗಮನ ಮೇಲೆ ನಿಷ್ಠೆ ಇಟ್ಟಿದ್ದರಿಂದ ಮಹಾತ್ಮರು ಹೇಳಿದ್ದು ಸಿದ್ಧವಾಗ್ತದೆ. ಹೀಗೆ ಅನೇಕ ಸಂಚಾರವನ್ನು ಮಾಡ್ತಾ ಬನವಾಸಿ ಅನ್ನುವಂಥ ಗ್ರಾಮಕ್ಕೆ ಬರ್ತಾರೆ. ಬನವಾಸಿ ಒಳಗೆ ಮಕ್ಕಳಲ್ಲೇ ಇರ್ತಕ್ಕಂಥ ದಂಪತಿಗಳು ಮಧುಕೇಶ್ವರನ ದೇವಸ್ಥಾನದಲ್ಲಿ ವಸತಿ ಉಳ್ಕೊಂಡಿದ್ರಂಥವ್ರು. ಯಾರು ಹೇಳಿದ್ರಂಥವ್ರಿಗೆ, ಮಧುಕೇಶ್ವರನ ದೇವಸ್ಥಾನದಲ್ಲಿ ವಸತಿ ಮಾಡಿ ಬೆಳಗ್ಗೆ ಎದ್ದು ಅಭಿಷೇಕ ಮಾಡಿಸ್ಕೊಂಡು ಬರ್ರಿ, ನಿಮಗೆ ಸಂತಾನ ಆಗ್ತದೆ ಅಂತ ತಿಳ್ಕೊಂಡು ಹೇಳಿದಾಗ ಆ ಶರಣ ದಂಪತಿಗಳು ಮಧುಕೇಶ್ವರನ ದೇವಸ್ಥಾನದಲ್ಲಿ ಬರ್ತಾರೆ, ಬನವಾಸಿಯೊಳಗೆ ಬರ್ತಾರೆ. ಬಂದು ರಾತ್ರಿ ಉಳ್ಕೊಂಡ್ರು. ಬೆಳಗ್ಗೆ ಸ್ನಾನ ಮಾಡಿ ಅಭಿಷೇಕ ಮಾಡಿಸ್ಕೊಂಡು ಹೋಗ್ಬೇಕಂತ ಮಲ್ಕೊಂಡಿದ್ರು. ಮದುವೆಯಾಗಿ 12 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಅಂದು ರಾತ್ರಿ ಮಧುಕೇಶ್ವರನ ಗುರುವಿನ ಮಠದ ಅಂಗಳದಲ್ಲಿ ಮಲಗಿಕೊಂಡಾಗ ಆ ಭಕ್ತನ ಕನಸಿನೊಳಗ ಮಧುಕೇಶ್ವರ ಪರಮಾತ್ಮ ಬಂದಂತ, ನೋಡು ಮಹಾರಾಜ, ಇನ್ನು 8 ದಿನಕ್ಕೆ ಸರಿಯಾಗಿ ಇಲ್ಲೊಬ್ಬ ಯೋಗಿ ಬರ್ತಾನೆ. ಎಲ್ಲಿಗೆ? ನೀ ಎಲ್ಲಿ ವಸತಿ ಮಾಡಿಯಲ್ಲ ಅದೇ ಸ್ಥಳಕ್ಕೆ ಒಬ್ಬ ಯೋಗಿ ಬರ್ತಾನ. ಆ ಯೋಗಿಯ ದರ್ಶನವನ್ನು ಪಡೆದುಕೋ. ಆ ಯೋಗಿಯ ದರ್ಶನ ನಿನಗೆ ಆಯಿತು ಅಂತಂದ್ರೆ ನಿನಗೆ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ತಿಳ್ಕೊಂಡು ಕನಸಿನಲ್ಲಿ ಮಧುಕೇಶ್ವರ ಬಂದು ರಾಜ ದಂಪತಿಗಳಿಗೆ ಹೇಳಿದಾಗ ಬೆಳಗ್ಗೆದ್ದು ಏನು ಮಾಡ್ತಾರಂದ್ರೆ, ಆ ಮಧುಕೇಶ್ವರ ದೇವಸ್ಥಾನದಲ್ಲಿ 8 ದಿನಗಳಿಂದ ಪೂಜೆ ಸೇವಾವನ್ನು ಮಾಡಿಕೊಂತ ಉಳ್ಕೊಂತಾರೆ. ಉಳ್ಕೊಂಡ ನಂತರ ಕನಸಿನಲ್ಲಿ ಹೇಳಿದ ಪ್ರಕಾರವಾಗಿ 8 ದಿನಕ್ಕೆ ಯಾರು ಬಂದ್ರಂದ್ರೆ ಮುಳುಗುಂದದ ಮಹಂತ ಗುರುಗಳು ಅಂತಕ್ಕಂಥವ್ರು ಸಂಚಾರ ಮಾಡ್ತಾ ಅದೇ ಮಧುಕೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಕನಸಿನಲ್ಲಿ ಹೇಳಿರ್ತಕ್ಕಂಥ ಗುರುಗಳು, ಶಿವ ಕಳಿಸಿದಂಥ ಗುರುಗಳು ಇವರೇ ಇರಬೇಕಂತ ತಿಳ್ಕೊಂಡು ದಂಪತಿಗಳು ಅವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ, ಯಪ್ಪ ತಾವು ಉದ್ಧರಿಸಬೇಕು, ತಮ್ಮಿಂದಲೇ ನಮಗೆ ಪುತ್ರ ಸಂತಾನ ಅನುಗ್ರಹ ಆಗಬೇಕು, ನಮ್ಮ ಮನೆಗೆ ದೀಪ ಹಚ್ಚಬೇಕು, ನನ್ನ ಹೆಂಡತಿಯ ಒಡರೊಳಗ ಬಾಲರಿ ಒಬ್ಬ ಮೂಡಿ ಬರಬೇಕು, ಅದು ಶಿವನ ಸಂಕಲ್ಪ ಆಗಿದೆ ಅಂದಾಗ ಮಣಿ ಕರ್ಕೊಂಡೋಗಿ ಸ್ನಾನ ಪೂಜೆ ಪ್ರಸಾದ ಕಾಣಿಕೆಯನ್ನು ಕೊಟ್ಟು ಬೇಡಿಕೊಂತಾರ. ಗುರುಗಳು ಅಂದ್ರಂತ, ನೋಡಪ್ಪ ನಿನಗೆ ಮಕ್ಕಳಾಗ್ತವ, ಇಲ್ಲಂತಲ್ಲ, ಮಕ್ಕಳಾಗ್ತವ. ಆದ್ರೆ ಎಲ್ಲಿವರೆಗೂ ನೀನು ಗುರುಲಿಂಗ ಜಂಗಮರ ಸೇವೆಯಲ್ಲಿ ಇರುತ್ತೆಯೋ ಅಲ್ಲಿವರೆಗೂ ನಿನಗೆ ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಏನು ಮಾಡ್ತಾರ ಅಂತಂದ್ರೆ, ಆ ದಂಪತಿಗಳಿಗೆ ಆಶೀರ್ವಾದವನ್ನು ಮಾಡಿ ಹೋದ ಮೇಲೆ 12 ವರ್ಷ ಮದುವೆಯಾಗಿ 12 ವರ್ಷ ಆದ ಮೇಲೆ ಆ ರಾಜ ದಂಪತಿಗಳಿಗೆ, ಆ ಬನವಾಸಿಯ ಕ್ಷೇತ್ರದಲ್ಲಿರ್ತಕ್ಕಂಥ ದಂಪತಿಗಳಿಗೆ ಮುಳುಗುಂದದ ಬಾಲಲೀಲ ಮಹಂತ ಸ್ವಾಮಿಗಳವರ ಆಶೀರ್ವಾದದಿಂದ ಸಂತಾನ ಆಯಿತು ಅನ್ನುವಂಥ ಪ್ರಸಂಗ ಬರುತ್ತದೆ. ಯಾಕೆ ಅಂತಂದ್ರೆ, ಯಾಕ ಗುರುಗಳು ಆಶೀರ್ವಾದವನ್ನು ಮಾಡಿದ್ರು? ಭಕ್ತಿ
ಭಕ್ತಿ ಇತ್ತು. ಭಕ್ತಿ ಇದ್ರೆ ಮಾತ್ರ ಭಗವಂತನ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ. ನೋಡ್ರಿ, ಏನೇನು ಮಹಾತ್ಮರು ಹುಟ್ಟುಕೊಂಡಾರಲ್ಲ, ಅವರು ದೊಡ್ಡವರ ಆಶೀರ್ವಾದ ಹುಟ್ಟುಕೊಂಡಾರ ಹೊರತಾಗಿ. ಈಗ ಹುಬ್ಬಳ್ಳಿ ಸಿದ್ಧಾರೂಢರು ಹುಬ್ಬಳ್ಳಿ ಒಳಗೆ ಸಂಚಾರವನ್ನು ಮಾಡ್ತಾ ಬರುವ ಸಂದರ್ಭ ಗಂಗಮ್ಮ ಅನ್ನೋಂಥ ಒಬ್ಬ ಹೆಣ್ಮಗಳು, ಕಂಬಳಿ ಅಂತ ಅಡ್ಡ ಹೆಸರು. ಕಂಬಳಿ ಅಂತ ಯಾಕೆ ಹೆಸರು ಬಂದಿತ್ತು ಅಂದ್ರೆ, ಅವಳ ಗಂಡ ಕಂಬಳಿ ನೇಯ್ದು ಕುರಿಗಳ ಉಣ್ಣೆಯನ್ನ ಕಂಬಳಿಯನ್ನಾಗಿ ಮಾಡಿ ನೇಯ್ದು ಜೀವನ ಮಾಡ್ತಕ್ಕಂಥ ಬಡಸಂದಲ್ಲಿರ್ತಕ್ಕಂಥ ಆತನಿಗೆ ಕಂಬಳಿ ಗುರುಸಿದ್ದಪ್ಪ ಅಂತ ಕರೀತಿದ್ರು. ಅವನ ಹೆಂಡತಿ ಹೆಸರು ಗಂಗವ್ವ. ಎಷ್ಟು ಬಡತನ ಅಂದ್ರೆ, ಹುಬ್ಬಳ್ಳಿ ಊರು ಹೊರಗೆ ಅಂಗಳದಾಗ ಬಿದ್ದಿರುವಂಥ ಆಕಳ ಸಗಣಿ ತಂದು ಕುಳ್ಳು ಹಚ್ಚಿ ಮಾರಿ ಜೀವನ ಮಾಡ್ತಿದ್ಲು. ನೋಡ್ರಿ ಎಷ್ಟು ಬಡತನ. ಅಷ್ಟು ಬಡತನ ಯಾರ್ಯಾವ್ದು ಐತಿ ಈಗ ಇಲ್ಲಿ ಬಂದವ್ರಿಗೆ? ಹುಬ್ಬಳ್ಳಿಯ ಊರು ಹೊರಗೆ ಕಾಡದನಗಳು ಹಾಕಿ ಹೋಗಿರುವ ಸಗಣಿಯನ್ನು ತಗೊಂಡು ಬಂದು ಮನೆಯ ಮುಂದೆ ಗಾಡಿ ಮೇಲೆ ಅದನ್ನು ಕುಳ್ಳು ಹಚ್ಚಿ, ಕೊಳ್ಳು ಒಣಗಿದ ಮೇಲೆ ಸಿಟಿ ಅಲ್ಲದು ಹುಬ್ಬಳ್ಳಿ ಪಟ್ಟಣ, ಆ ಪಟ್ಟಣದಲ್ಲಿ ತಲೆ ಮೇಲೆ ಹೊತ್ಕೊಂಡು ಹೋಗಿ ಮಾರಿ ಬಂದು ಸಂತಿ ಮಾಡಿ ತಂದು ಜೀವನವನ್ನು ನಡೆಸ್ತಿದ್ಲು. ಯಾರು? ಗಂಗಮ್ಮ. ಒಂದು ಕಡೆ ಬಡತನ, ಇನ್ನೊಂದು ಕಡೆ ಇನ್ನೊಂದು ದೊಡ್ಡ ನೋವು ಏನಂತಂದ್ರೆ ಮಕ್ಕಳಿದ್ದಿದ್ದಲ್ಲ ಗಂಗಮ್ಮಗಳು. ನೋಡ್ರಿ, ಭಗವಂತನ ಕೃಪೆ ಯಾವಾಗಂತ ಹೇಳಕ್ಕೆ ಬರೋದಿಲ್ಲ. ಒಂದ್ಸಾರಿ ಸಿದ್ಧಾರೂಢರು ಬಂದ್ರಂತೆ, ಅದೇ ಮಾರ್ಗವಾಗಿ ಬರಾಕತ್ತಿದ್ರು. ಆಗ ತಾನೇ ಕುಳ್ಳು ಹಚ್ಚಿ ಕೈ ತೊಳ್ಕೊಂಡು ಹಿಂಗೆ ಹೋಗೋದಕ್ಕೆ ಸಿದ್ಧಾರೂಢರು ಅವಳ ಮನೆ ಮುಂದಿನ ಬಂದ. ಭಾಗ್ಯದ ಬಾಗಿಲು ತೆರೆದಾಗ ಸಿದ್ಧಾರೂಢರು ಬಂದ ತಕ್ಷಣ ಓಡಿಗೆ ನಮಸ್ಕಾರ ಮಾಡಿ ಹೇಳಕತ್ತಾಳೆ. ಯಾಕವಾ ಅಂದರು, ಯಪ್ಪ, ಒಂದು ಕಡೆ ಬಡತನ, ಇನ್ನೊಂದು ಕಡೆ ಮಕ್ಕಳಿಲ್ಲ ನನಗೆ, ಯಾಕಾರ ಹುಟ್ಟಿಸಿದೆ ಬಾ ಭಗವಂತ. ಮರವಾಗಿ ಹುಟ್ಟಿದ್ದೆ ಅಂದ್ರೆ ದಣಿದು ಬಂದವ್ರಿಗೆ ನೆರಳು ಹಾಕಿದ್ದೆ ನಾನು. ಮರಾಗಿ ಹುಟ್ಟಿಸಿ ಬಿಟ್ಟಿದ್ದೆ ಅಂದ್ರೆ ದನ್ಕೊಂಡು ಬಂದವ್ರಿಗೆ ನೆರಳು ಹಾಕಿದ್ದೆ. ಮನುಷ್ಯನಾಗಿ ಹುಟ್ಟಿಸಿ ಮರತ ಅಡ್ಡಾಡಕತ್ತಿಯಲ್ಲಪ್ಪ ತಂದೆ ಅಂತ ಹೇಳಕತ್ತಿದ್ಲು. ಆ ಭಕ್ತನ ಕಣ್ಣೀರಿಗೆ ಕರಗಿದಂಥ ಸಿದ್ಧಾರೂಢರು ಏನಂದ್ರಂತ ನೋಡ್ರಿ, ಮಹಾತ್ಮರ ವಾಣಿ ಯಾವಾಗ ಏನಾಗುತ್ತೆ ಹೇಳಕ್ಕಾಗೋದಿಲ್ಲ. ಯಾಕವಾ ತಾಯಿ ಚಿಂತೆ ಯಾಕೆ ಮಾಡ್ತಿ? ನಿನ್ನ ಗರ್ಭದಲ್ಲಿ ಒಬ್ಬ ಮಗ ಹುಡ್ತಾನ, ಅವನಿಂದ ಶಿಕ್ಷಣ ಕ್ರಾಂತಿ ಆಗ್ತದೆ, ಚಿಂತೆ ಮಾಡಬೇಡ ಅಂತ ಆಶೀರ್ವಾದ ಮಾಡಿದ್ರು. ನೋಡ್ರಿ, ಸಿದ್ಧಾರೂಢರು ಹೇಳಿದಂಗೆ ಕೆಲವೇ ದಿನಗಳಲ್ಲಿ ಗಂಗಮ್ಮ ಗರ್ಭವನ್ನು ಧರಿಸ್ತಾಳೆ. 9 ತಿಂಗಳು 9 ದಿನ 9 ಗಳಿಗೆ ಜನ್ಮವನ್ನು ಕೊಡ್ತಾಳೆ ಮಗುವಿಗೆ. ಆ ಮಗುವಿಗೆ ಏನಂತ ಹೆಸರಿಟ್ಲು ಅಂದ್ರೆ, ಸಿದ್ಧಾರೂಢರ ಆಶೀರ್ವಾದದಿಂದ ಹುಟ್ಟಿದಂಥ ನನ್ನ ಮಗನಿಗೆ ಏನಂತಿರ್ತಾಳ? ಸಿದ್ದಪ್ಪ ಅಂತ ಹೆಸರಿಡ್ತಾಳೆ. ಆ ಸಿದ್ದಪ್ಪ ಯಾರು ಹೇಳ್ರಿ? ಅವ್ರು ನಿಮಗೂ ಗೊತ್ತದಾರ, ನಿಮ್ಮ ಮಕ್ಕಳು ಶಾಲೆಗೆ ಹೊಂಟ್ರೆ ಅವ್ರಿಗೆ ಗೊತ್ತದಾರ. ಮುಂದೆ ಆ ಸಿದ್ದಪ್ಪ ಎಷ್ಟು ದೊಡ್ಡವನಾಗ್ತಾನಂದ್ರೆ, ಸರ್ ಸಿದ್ದಪ್ಪ ಕಂಬಳಿ ಅಂತ ತಿಳ್ಕೊಂಡು ಹುಬ್ಬಳ್ಳಿಗೆ ಒಂದು ಕಾಲೇಜ್ ಅದ, ಗದೀನಿಯೊಳಗೆ ಒಂದು ಕಾಲೇಜ್ ಅದ. ಸರ್ ಸಿದ್ದಪ್ಪ ಕಂಬಳಿ ಅಂತಕ್ಕಂಥ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ ಅಂತಂದ್ರೆ, ಶಿಕ್ಷಣ ಕಲಿಯುವಂಥ ಮಕ್ಕಳಿಗೆ ಶಿಕ್ಷಣದ ಕ್ರಾಂತಿಯನ್ನು ಮಾಡಿದಂಥ ಸರ್ ಸಿದ್ದಪ್ಪ ಕಂಬಳಿ ಕಾಲೇಜ್ ಅಂತ ಅದಾವ. ಸರ್ ಸಿದ್ದಪ್ಪ ಕಂಬಳಿ ದವಾಖಾನಿ ಅಂತ ಈ ಭೂಮಿ ಇರದವ. ಸರ್ ಸಿದ್ದಪ್ಪ ಕಂಬಳಿ ಯಾರ ಆಶೀರ್ವಾದ ಹುಟ್ಟಿದ್ರಿ? ಯಾರ ಆಶೀರ್ವಾದ? ಸಿದ್ಧಾರೂಢರ ಆಶೀರ್ವಾದದಿಂದ. ಅದಕ್ಕೆ ನಂಬಬೇಕು. ನೋಡಿ, ಹೆಸರು ಹೆಂಗೆ ಇಟ್ಲಕ್ಕಿ? ನೀವೇನು ಹೆಸರು ಇಟ್ರಿ ಹೇಳ್ರಿ ನಿಮ್ಮ ಮಕ್ಕಳಿಗೆ? ಕರೆ ಹೇಳ್ರಿ. ಹೆಣ್ಣು ಹುಟ್ಟಿದ್ದಂದ್ರೆ ಏನಂತ ಇರ್ತೀರಿ? ಮೊದಲೆಲ್ಲ ನಮ್ಮ ತಾಯಿಯಂದ್ರೆ ಹೆಣ್ಣು ಮಕ್ಕಳು ಹುಟ್ಟಿದ್ದು ಅಂದ್ರೆ ಏನು ಹೇಳ್ತಿದ್ರು? ನೀಲಮ್ಮ, ಗಂಗಮ್ಮ, ಸಾವಿತ್ರಿ, ಅಣಸೂಯ, ಅರುಂಧತಿ. ಈಗ ಮಣ್ಣೊಂದು ಹುಡುಗಿ ಕೇಳಿದ್ವಿ, ಬಂದಿರ್ತದ ಮಠಕ್ಕೆ. ನಿನ್ನ ಹೆಸರು ಏನು ಅಂತ ಕೇಳಿದೆ. ಅಜ್ಜ ನನ್ನ ಹೆಸರು ಪಿಂಕಿರಿ ಅನ್ಲಕ್ಕೆ. ಇಟ್ಟಿದ್ದೊಂದು ಮಂಕಿ, ಹುಟ್ಟಿದ್ದೊಂದು ಪಿಂಕಿ. ಅದಕ್ಕೆ ಸಿದ್ಧಾಯ ಪುರಾಣಕ್ಕೆ ಹೇಳ್ತಾನೆ, ಹುಟ್ಟಿಸಿದವನು ನೀನಯ್ಯ, ಹುಟ್ಟಿದವನು ನಾನು. ಯಾರು ಹೇಳಕತ್ತಾನೆ? ಭಗವಂತನಿಗೆ ಹೇಳ್ತಾನೆ ಒಂದು ವಚನಕಾರ. ಹುಟ್ಟಿಸಿದವನು ನೀನಯ್ಯ, ಹುಟ್ಟಿದವನು ನಾನು, ತಮಗೆ ಬೇಕಾದ ಹೆಸರು ಇಟ್ಟು ನಿನ್ನ ಮರೆಸಿದರು ನೋಡ ಅಂತ. ಯಾವ ಭಗವಂತನ ಸೃಷ್ಟಿಯಿಂದ ಹುಟ್ಟಿ ಬಂದಿರ್ತಕ್ಕಂಥ ನಾವುಗಳು ಆ ಭಗವಂತನ ಹೆಸರನ್ನು ಇಡೋದೇ ಬಿಟ್ಟರೆ ನಮ್ಮ ತಾಯಿಯವರು ಧಾರಾವಾಹಿ ನೋಡಿಕೊಂಡು ಧಾರಾವಾಹಿಯಲ್ಲಿ ಬರುವಂಥ ಹೆಸರು ಇಡಾಕತ್ತಿದ್ರು. ಸಿನಿಮಾ ನೋಡಿಕೊಂಡು ಸಿನಿಮಾದವ್ರ ಹೆಸರು ಇಡಾಕತ್ತಿದ್ರು. ಮೂಲ ನಮ್ಮ ನಾಡಿನ ದಾರ್ಶನಿಕರ, ಶರಣೀಯರ, ಗಂಗೆ ಗರತಿಯರ ಹೆಸರನ್ನು ಇಡೋದೇ ಬಿಟ್ಟರು. ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವ್ರು ಯಾಕೆ ಈ ಪುರಾಣ ಅಧಿಕ ಮಾಸದಲ್ಲಿ ಹಚ್ಚಿದ್ರು ಅಂದರೆ, ದೂರದರ್ಶನದಿಂದ ದೂರ ಆಗಬೇಕು ನಮ್ಮ ಜನಗಳು, ಧರ್ಮದರ್ಶನಕ್ಕೆ ಹತ್ತಿರ ಆಗಬೇಕು ಅಂತ. ದೂರದರ್ಶನ ಅಂದರೆ ಯಾವುದು? ಟಿ ವಿ. ಹೌದಾ? ಮೊದಲು ನಾವು ಸಣ್ಣವರಿದ್ದಾಗ ಟಿ ವಿ ಭಾಳ ದೊಡ್ಡವಿದ್ದು ಇವ, ದಪ್ಪಗಿದ್ದು ಟಿ ವಿ, ನೋಡೋರು ಭಾಳ ತಳ್ಳಗಿದ್ರು. ಈಗ ಟಿ ವಿ ಭಾಳ ತಳ್ಳಗೆ ಬಂದರು, ನೋಡೋರು ದಪ್ಪಾಗ್ಯಾರ. ಅಂದ್ರೆ ಹೇಳಕತ್ತಿದ್ದು, ಈ ಪುರಾಣ ಪ್ರವಚನ ಎಂಬುವುದೊಂದು ಜ್ಞಾನದ ಹೊಳೆ.
ಇದರೊಳಗೆ ನೀ ಬಂದು ಇಳೆ ಮನದ ಮೈಲಿಗೆಯ ತೊಳೆ ನಿಜ ಮಾನವನಾಗಿ ಜೀವನವ ಕಳೆ ಅಂತ ಹೇಳ್ತಾರೆ. ಈ ಪುರಾಣ ಪ್ರವಚನ ಅಂತಕ್ಕಂಥ ಏನನ್ನ ಕಲಿಸ್ತೈತಿ ಅಂತಂದ್ರೆ ಯಾಕೆ ಹಚ್ಚಿದ್ರು ಅಜ್ಜವರು ಅಂತಂದ್ರೆ ಈಗ ಮನೆಯಾಗಿಂದ ಬರಬೇಕಾದ್ರೆ ನೀವು ಒಂದು ಮುಡೆ ಬಂದಿರಿ, ಕರೆ ಹೇಳ್ರಿ, ಏನು ನೋಡಿ ಬಂದಿರಿ? ಏನು ನೋಡಿರುವ? ಕನ್ನಡಿ ನೋಡಿ ಬಂದಿರಿ. ಕನ್ನಡಿ ಯಾರು ಬಂದು ನಿಲ್ತಾರ ಅವ್ರ ರೂಪವನ್ನು ತೋರಿಸುತ್ತವು. ಯಾರ ಮನೆ ಕನ್ನಡಿ ಯಾಕಾಗುತ್ತೆ? ನಿಮ್ಮ ಮನೆ ಕನ್ನಡಿ ನಿಮ್ಮನ್ನ ತೋರಿಸ್ಬೇಕಂತೇನಿಲ್ಲ, ನಿಮ್ಮ ಮನೆ ಕನ್ನಡ ಯಾರ್ಯಾರು ಬಂದು ನಿಲ್ತಾರ ಅವ್ರನ್ನ ತೋರಿಸುತ್ತದು. ಮಠದಾಗ ಒಂದು ಕನ್ನಡಿ ಐತೆ ಅಂತ ತಿಳ್ಕೊಳ್ರಿ, ಮಠದಾಗ ಒಂದು ಕನ್ನಡಿ ಹಾಕ್ಯಾರ ಅಂತ ತಿಳ್ಕೊಂಡು ಅದ್ರ ಮುಂದೆ ಬಂದು ಯಾರು ನಿಲ್ತಾರ ಅವ್ರನ್ನ ತೋರಿಸುತ್ತದು. ಕನ್ನಡಿ ಯಾಕೆ ನಮ್ಮನ್ನು ತೋರಿಸ್ತೈತಂದ್ರೆ ಕನ್ನಡಿ ನಮ್ಮ ಮೂಲ ಸ್ವರೂಪವನ್ನು ಹೆಂಗೆ ತೋರಿಸುತ್ತಲ್ಲ ಹಂಗ ಈ ಪುರಾಣ ಪ್ರವಚನ ಅಂತಕ್ಕಂಥದ್ದು ಏನನ್ನು ತಿಳಿಸ್ತೈತಿ ಅಂದ್ರೆ ನಾವು ಹೆಂಗೆ ಬದುಕಬೇಕು ಅನ್ನುವುದನ್ನು ಕಲಿಸ್ತಕ್ಕಂಥ ಸಾಧನ ಮತ್ತು ವೇದಿಕೆ ಯಾವುದಂದ್ರೆ ಇಂಥ ಪುಣ್ಯ ಪುರಾಣಗಳನ್ನು ಕೇಳುವುದರಿಂದ ನಮಗೆ ಬಂದಿರುವಂಥ ದುಃಖ ದುಮ್ಮಾನಗಳು ದೂರ ಆಗ್ತದೆ. ಒಂದು, ಇಲ್ಲಿ ಬಂದು ಯಾರು ಕುಂದಿರ್ತಿರಲ್ಲ, ಅಜ್ಜವ್ರು ಯಾಕೆ ಮಾಡಿದ್ರು ಹೇಳಿ ಅಂದ್ರೆ ಯಾರು ಅಧಿಕ ಮಾಸದಲ್ಲಿ ಮಹಾಂತ ಯೋಗಿಗಳವರ ಪುರಾಣದಲ್ಲಿ ಬಂದು ಕುಂತಿರ್ತಾರಲ್ಲ, ಇಲ್ಲಿ ನೀವು ಬಂದು ಇಲ್ಲಿ ಕುಂತೀರಂದ್ರೂ ಸಹಿತ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸುಗಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಯಾರಿಗಿರ್ತೈತೆ ಅಂದ್ರೆ ಪರಮಾತ್ಮನಿಗಿರ್ತೈತಂತ ಚಿಂತೆ ಮಾಡೋಂಗಿಲ್ಲ. ಯಾಕೆ ನೀವೆಲ್ಲಿ ಬಂದು ಕುಂತೀರಿ ಹೇಳ್ರಿ? ಭಗವಂತನ ಸ್ಮರಣೆ ಒಳಗೆ ಬಂದು ಕುಂತೀರಂದ ಬಳಿಕ ನೀವು ಮನೆ ಕಡೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ? ನೀವೆಲ್ಲಿ ಬಂದು ಕುಂತೀರಲ್ಲ ಆ ಸ್ಥಳದ ಮಹಿಮರು ಮಹಾತ್ಮರು ನಮ್ಮನ್ನ ರಕ್ಷಣೆ ಮಾಡ್ತಿರ್ತಾರ. ನೋಡ್ರಿ, ಒಬ್ಬ ಚೌಕಾಮೇಳ ಅಂತಿದ್ನಂತ, ಅವ ಬದಲಿ ಭಾಳ ಶುರು ಮಾಡ್ತಿದ್ದ. ಹೆಂಡತಿ ಗರ್ಭಿಣಿ ಇದ್ಲು ಮನೆ ಒಳಗೆ, ಹಾಗೇನು ದವಾಖಾನೆ ಇದ್ದಿದ್ದಿಲ್ಲ, ಯಾರು ಇದ್ದಿದ್ದಿಲ್ಲ. ಮನೆ ಒಳಗೆ ಗರ್ಭಿಣಿ ಹೆಂಡತಿದ್ಲು, ಇವ ಬದಲಿ ಭಾಳ ಹುಚ್ಚಿವಂಗ ಯಾವ್ದಾದ್ರು ಮಾಡಿದವ್ರು ಬದಲಿ ಹಚ್ಚಾರ ಹೋಗಿ ಕುಂತು ಬಿಡ್ತಿದ್ದ. ಎಲ್ಲಾದ್ರೂ ಪುರಾಣ ಹಚ್ಚಿದ್ರೆ ಅಂದ್ರೆ ಹೋಗಿ ಕೇಳ್ಕೊಂಡು ಸೇವಾ ಮಾಡ್ತಿದ್ದ. ಬದಲಿ ಹಚ್ಚಿದ್ರು, ಊರಾಗ ಸಪ್ತ ಮಾಡಕತ್ತಿದ್ರು. ಸಪ್ತ ಮಾಡುವಂತೊಳಗೆ ಊರಾಗ ಬದಲಿ ಮಾಡಕತ್ತಿದ್ದ. ಹೆಂಡತಿ ಮಠಕ್ಕೆ ಕಳಿಸಿದ್ಲಂತೆ, ಒಬ್ಬ ಹುಡುಗನ ಕೊಟ್ಟು. ಅತ್ತಿ ಮಾವ ಇದ್ದಿದ್ದಿಲ್ಲ ಆಕೆಗೆ, ಗಂಡ ಇಬ್ಬರ ಇದ್ರು. ಆಕೆಗೆ ಹೆರಿಗೆನೂ ಕಾಣಿಸಿಕೊಂಡಿದ್ರು. ಬಂದು ಹುಡುಗ ಬಂದು ಹೇಳ್ತಾನ, ಎಲ್ಲ ಮನಿ ಒಳಗ ಅಕ್ಕ ಕರೆಯಕತ್ತೆ ಲಘು ಬರ್ಬೇಕಂತಂದಾಗ ಬದಲಿ ಮಾಡಿಬಿಟ್ಟು ಮನೆಗೆ ಬಂದಂತ. ಏನಾಗಿದೆ? ಏನಿಲ್ಲ, ನನಗೆ ನೋವು ಕಾಣಿಸಿಕೊಂಡದ, ಹೆರಿಗೆ ನೋವು ಕಾಣಿಸಿಕೊಂಡದ, ಅವಧಿ ಮುಗಿದಿತ್ತು, ಲಘುನ ಹೋಗಿ ನಮ್ಮ ಮಗನ ಕರ್ಕೊಂಬರಿ ತವ್ರ ಮನೆಗೆ ಹೋಗಿ ಅಂತ ತಿಳ್ಕೊಂಡು ಹೇಳಿ ಕಳಿಸಿಲ್ಲಕ್ಕಿ. ಆಯ್ತು ಅಂತ ತಿಳ್ಕೊಂಡು ಮತ್ತು ಸೂಲಿಗಿತ್ತಿಯರು ಬೇಕಲ್ಲ, ತಾಯಿ ಆಸರಿಗೆ ಬೇಕಲ್ಲ, ಯಾರೂ ಇದ್ದಿದ್ದಿಲ್ಲ ಮನ್ಯಾಗ. ಇವ ಹೆಂಡತಿ ಮನೆಗೆ ಬರಾಕತ್ತಿದ ಊರಿಗೆ. ಎಷ್ಟು ಗೋಕಾಕ ಅಷ್ಟು ದೂರ ಇರ್ತದೋ, ನಡ್ಕೊಂತ ಹೋಗ್ಬೇಕಲ್ಲ. ನಡ್ಕೊಂತ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಆ ಗೋಕಾಕ ಹೋಗ್ತಕ್ಕಂಥ ಪೂರ್ವದಲ್ಲೇ ಒಂದು ಹಳ್ಳಿ ಬರ್ತದಲ್ಲ, ಆ ಹಳ್ಳಿ ಒಳಗೆ ಬದಲಿ ಮಾಡಾಕತ್ತಿದ್ರು ನೋಡಿ. ಶ್ರಾವಣ ಮಾಸ ಬದಲಿ ಮಾಡಾಕತ್ತಿದ್ರು. ಆ ಬದಲಿ ಸಪ್ಪಳ ಕೇಳಿಸ್ಕೊಂಡು ಏನು ಮಾಡ್ಯಾನ, ಅಲ್ಲೇ ಕುತ್ಕೊಂಡ್ಬಿಡ್ತಾವ. ಅವ್ರೇನಂದ್ರೆ ಯಜಮಾನ್ರ ಯಾವ್ರಾರು ಇಂಥವ್ರಾರು ಬದಲಿ ಮಾಡ್ತೀರ? ಹ್ಞೂ ಅಂದ. ಪಡಿಗೆ ಮುಂದೆ ಸರಿಸಿದ್ರು, ತಗೋ ಕಾಡಾಕತ್ತಿ ಬಿಟ್ಟ. ಏನ್ ಹೇಳಿಸಿದ್ಲೇವ, ಲಘುನ ಹೋಗಿ ನಮ್ಮ ಮಗನ ಕರ್ಕೊಂಬರ್ರಿ, ನನಗೆ ಹೆರಿಗೆ ನೋವು ಕಾಣಿಸ್ಕೊಂಡದಂತ ಹೇಳಿ ಕಳಿಸಿದ್ರ. ಆ ಬದಲಿ ಸಪ್ಪಳವನ್ನು ನೋಡಿದಂಥ ಚೌಕಾಮೇಳ ಅದನ್ನು ಬಿಟ್ಟ, ಹೆಂಡತಿ ಹೇಳಿದ್ದು ಬಿಟ್ಟ. ಅಲ್ಲೇ ದಿನ ಉಳ್ಕೊಂಡ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 5-6 ದಿನಗಳ ಕಾಲ ಅಲ್ಲೇ ಬದಲಿ ಮಾಡ್ಕೊಂತ ಕುಂತ. ಸಪ್ತಾಹ ಮುಗೀತು. ಯಜಮಾನ್ರ ಸಪ್ತಾಹ ಮುಗಿದ್ರಪ್ಪ, 7 ದಿನ ಬಂದು ಸೇವಾ ಮಾಡಿದ್ರಿ, ಭಾಳ ಚಲೋ ಆತೇನು, ಹೋಗಿ ಬರ್ರಿ ನಿಮ್ಮ ಊರಿಗೆ ಅಂದಾಗ ನೆನಪಿಗೆ ಬಂತಂದು. ಯಾವುದು? ಹೇತ್ ಹೇಳಿದ್ದು. ಎಂಥ ತಪ್ಪು ಮಾಡಿಬಿಟ್ಟು ನಾನು. ಮಣಿ ಒಳಗೆ ಹೆಂಡತಿ 7 ದಿನಗಳ ಹಿಂದೆ ಅವರವಳು ಕರ್ಕೊಂಬ ಅಂತ ಹೇಳಿದ್ಲು. ನಾನು ಮರೆತು ಇಲ್ಲೇ ಕುಂತು ಬಿಟ್ಟೆ ಶಿವಧ್ಯಾನದಲ್ಲಿ ಅಂತ ಓಡಿ ಹೋಗಿ ಅವ್ರ ಅತ್ತಿ ಮನೆಗೆ ಹೋದ. ಯಾಕ ತಮ್ಮ ಅನ್ಲಕ್ಕೆ ಹೆಂಡತಿ ಅವ್ವ. ಅತ್ತೆಯರ ಮತ್ತು ಮಗಳು ಹಿಂಗೆ ಹೇಳಿದ್ಲು, ಬರ್ರಿ ಲಗುನ ಅಂತ ಕರ್ಕೊಂಡು ಬಂದ. ಯವ್ವ ಕರ್ಕೊಂಡು ಬರ್ತಲು ಏನಾಗಿತ್ತು ಅಂದ್ರೆ ಆಕೆ ಹೇಳಿದ್ದು 7 ದಿನಗಳಿಂದ ಹೇಳ್ಯಾರ ಹೆಂಡತಿ. ಇವ 1 ವಾರ ಆದ್ಮೇಲೆ ಮನೆಗೆ ಅವ್ರವನ್ನ ಕರ್ಕೊಂಡು ಬರ್ತಾನ. ಕರ್ಕೊಂಡು ಬಂದು ನೋಡ್ತಾನ, ತನ್ನ ಮನೆ ಮುಂದೆ ಕುಪ್ಪಡಿಗೆ ಹೊಗೆ ಹೊಂಟಿತ್ತು. ಕುಪ್ಪಡಿಗೆ ಹಚ್ತಾರಲ್ಲ, ಒಳಗ ಹೆಂಡತಿ ಹೊರಸಿನ ಮೇಲೆ ಗಂಡು ಮಗುವಿಗೆ ಮಲಿ ಕುಡಿಸ್ಕೊಂಡು ಮಕ್ಕೊಂಡಿದ್ಲು. ಅವಾಗ ಅವ್ರವು ಬಂದಂತಾಳ, ತಂಗಿ ನಿನ್ನ ಹೆರಿಗೆ ಆಗಿದ್ದೆ, ಅವಾಗ ನಿನಗೆ ನೀರು ಹಣಿಸಿದವ್ರು ಯಾರ, ನಿನಗೆ ಕೊಬ್ಬರಿ ಖಾರ ಕೊಟ್ಟವ್ರು ಯಾರ, ನಿನ್ನ ಬಾನೆತನ ಮಾಡಿದವ್ರು ಯಾರ ತಂಗಿ, ನನಗೆ ಹೇಳೇ ಇಲ್ಲಲ್ಲ ಅಂತ ತಿಳ್ಕೊಂಡು ಅವ್ರವು ಬಂದು ಗಾಬರಿಯಾಗಿ ಕೇಳಿದ್ರೆ, ಪರಸಿನ್ಯಾಗ ಮಕ್ಕೊಂಡಿರ್ತಕ್ಕಂಥ ಮಗಳಂದಂತ, ಯವ್ವ ನಿನ್ನೆ ಬಿಟ್ಟು ಯಾರದಾರ ತಾಯಿ, ನನಗ 7 ದಿನಗಳ ಹಿಂದೆ ಬಂದು ನೀನ ಬಾಣೆತನ ಮಾಡಿದಿ, ಈಗ ನೀನ ಕೇಳಕತ್ತಿಯಲ್ಲ, ನಿನ್ನೆ ಬಿಟ್ಟರೆ ಯಾರದಾರ ಅಂತಂದ್ರೆ, ಯವ್ವ ನಾನು ಬರುವ ಈಗ ಬಂದೆ, ನಿನ್ನ ಗಂಡ ಈಗ ಕರೆಯಕ್ಕೆ ಬಂದಾನ ಅಂತ ತಿಳ್ಕೊಂಡು ಅವಳು ಅಂತಾಳ, ಇಲ್ಲ 7 ದಿನಗಳ ಹಿಂದೆ ಬಂದು ಶಿವನ ಧ್ಯಾನದಲ್ಲಿರುವ ಚೌಕಾಮೇಳನ ಹೆಂಡತಿಯ ಕಷ್ಟದಲ್ಲಿ ಭಾಗಿಯಾದವ ಯಾವ? ಯಾರೀ?
ಪರಮಾತ್ಮನೇ. ಅಂದ್ರೆ ನಾವು ಇಲ್ಲಿ ಬಂದು ಸೇವಾ ಮಾಡೀವಂದ್ರೆ ಅಲ್ಲಿ ನಮ್ಮ ಮನೆ, ನಮ್ಮ ಮನಸ್ಸು, ನಮ್ಮ ಶಿಶು, ನಮ್ಮ ಪಶುಗಳನ್ನು, ನಮ್ಮ ಸಂಪತ್ತನ್ನು ಕಾಯ್ತಕ್ಕಂಥವನು ಯಾರು ಇರ್ತಾರಂದ್ರೆ ಪರಮಾತ್ಮನೊಬ್ಬನಿದ್ದಾನೆ, ಆತ ಎಲ್ಲವನ್ನೂ ನೋಡುತ್ತಿದ್ದಾನೆ ಅಂತ ಹೇಳಿಕೊಂಡು ಬರ್ತಾರೆ. ಆದ್ದರಿಂದ ಯಾರು ಈ ಭಗವಂತನ ಸ್ಮರಣೆಯಲ್ಲಿ, ಯಾರು ಪುರಾಣದಲ್ಲಿ ಭಾಗಿಯಾಗ್ತಾರಲ್ಲ, ನಮ್ಮ ಪ್ರಪಂಚ ಎಷ್ಟೇ ದೂರಿದ್ರೂ ಸಹಿತ, ನಮ್ಮವ್ರು ಎಷ್ಟೇ ಹರಿದಾರಿದ್ರೂ ಸಹಿತ ಇಲ್ಲಿ ಮಾಡಿದ ಸೇವೆ, ಇಲ್ಲಿ ಮಾಡಿದ ಅನ್ನದಾಸೋಹ ನೋಡ್ರಿ, ಪ್ರತಿಯೊಬ್ಬರು ಅನ್ನದಾಸೋಹ ಮಾಡಕತ್ತಾರೆ. ಇವತ್ತೊಬ್ಬರು ಅನ್ನದಾಸೋಹ ಮಾಡಬೇಕಾದ್ರೆ ತಮ್ಮ ಕುಟುಂಬವನ್ನು ಕರ್ಕೊಂಡು ಬಂದು, ತನ್ನ ಮಕ್ಕಳನ್ನು ಕರ್ಕೊಂಡು ಬಂದು, ಇಲ್ಲಿ ಬಂದವರಿಗೆ ಅಧಿಕ ಮಾಸದಲ್ಲಿ ಇವರೆಲ್ಲರನ್ನು ಕರ್ಕೊಂಡು ನಮ್ಮ ಮನೆ ಬರಿ ಅಂದ್ರೆ ಹೋಗುದಿಲ್ಲ. ನಾವು ಬಗ್ಗೆಯವನು ಎಲ್ಲರೂ ನಮ್ಮ ಮನೆ ಪ್ರಸಾದಕ್ಕೆ ಬರ್ರಿ ಅಂತ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಅವರೇ ಇದ್ದಲ್ಲಿಗೆ ಬಂದು ಪೂಜ್ಯರ ಆಜ್ಞೆಯನ್ನು ಹೊತ್ತುಕೊಂಡು ಯಾಕೆ ದಾಸೋಹವನ್ನು ಮಾಡಿಸ್ಬೇಕು? ಅನ್ನದಾನಂ ಪರಂಧಾನಂ ವಿದ್ಯಾದಾನಂ ನದಂ ಪರಂ ಅಂತ ಹೇಳುತ್ತಾರೆ. ಯಾಕೆ ಅನ್ನದಾನವನ್ನು ಮಾಡಿಸ್ಬೇಕು ಪುಣ್ಯಾತ್ಮರೇ ಅಂತಂದ್ರೆ, ಅನ್ನದಾನವನ್ನು ಮಾಡುವುದರಿಂದ ಪುಣ್ಯ ನಮ್ಮ ಕುಟುಂಬವನ್ನಷ್ಟೇ ಅಲ್ಲ, ನಮ್ಮ ವಂಶ ಎಲ್ಲಿವರೆಗೂ ಇರ್ತದೆ ಈ ಭೂಮಿ ಮೇಲೆ ಅಲ್ಲಿವರೆಗೂ ನಮ್ಮನ್ನು ಕಾಯ್ತಕ್ಕಂಥ ಸಾಧನೆ ಯಾವತ್ತಂದ್ರೆ ಅನ್ನನ ದಾಸೋಹನ ಯಾಕೆ ಮಾಡ್ಕೊಂಡು ಬರ್ತಾರಂದ್ರೆ, ಮನುಷ್ಯನಿಗೆ ಸೋತಿದ್ದು ಅದಕ್ಕೊಂದು ಸೋತಾನಂತ. ಅನ್ನಕ್ಕೆ ಬಂಗಾರ ಕೊಟ್ರೆ ಇನ್ನೂ ಬೇಕಂತಾನ, ರೊಕ್ಕ ಕೊಟ್ರೆ ಇನ್ನೂ ಬೇಕಂತಾನ, ಒಡವೆ ವಸ್ತ್ರ ಕೊಟ್ರೆ ಇನ್ನೊಂದಿಷ್ಟು ಕೊಟ್ಟಿದ್ರೆ ಚಲೋ ಆಗಿತ್ತಂತಾನ, ಇನ್ನೊಂದು ಚಮಚೆ 2 ಚಮಚೆ ಬಿಟ್ಟು 3 ಚಮಚೆ ಅನ್ನ ಹಾಕಿಬಿಟ್ರೆ ಏನಂತಾನ, ಸಾಕಂತಾನ. ಬೇಕು ಬೇಕು ಅನ್ನುವಂಥ ಮನುಷ್ಯನನ್ನ ಸಾಕು ಸಾಕು ಮಾಡು ಅನ್ನುವಂಥ ಶಕ್ತಿ ಇರುವುದು ಅನ್ನಕ್ಕೆ ಮಾತ್ರ. ಉಳಿದು ಯಾವುದಕ್ಕೂ ಸಾಕನ್ನೋದು ಮನುಷ್ಯ ಭೂಮಿ ಕೊಟ್ಟರೆ ಇನ್ನೊಂದು ಎಕರೆ ಬೇಕಂತಾನ. ಆದ್ರೆ ಅನ್ನ ಸಾಕಂತ ಮಾಡಿಟ್ಟಂದ ಬಳಿಕ ಬೇಕು ಅನ್ನುವಂಥ ಆಶೆಯನ್ನು ಇಟ್ಟುಕೊಂಡ ಮನುಷ್ಯನನ್ನ ಸಾಕು ಅನ್ನುವಂಥ ಮಾಡುವಂಥ ಶಕ್ತಿ ಭೂಮಿ ಮೇಲೆ ಯಾರಿಗೆ ಐತಂದ್ರೆ ಪ್ರಸಾದಕ್ಕಿದೆ ಪುಣ್ಯಾತ್ಮರೇ. ಅದಕ್ಕೆ ಇವತ್ತು ಪ್ರಸಾದ ಮಾಡಿದ್ರು ಜೋರಾಗಿ ಚಪ್ಪಾಳಿ ಸಲ್ಲಿಸಿರೋದು. ಯಾಕೆ ಎಲ್ಲರಿಗೂ ಭಾವ ಬರೋದಿಲ್ಲದು. ಉಣಿಸೋದು ಅಂತಂದ್ರೆ ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಅಜ್ಜವರೊಂದು ವಚನ ಹೇಳ್ತಿದ್ರು, ಆಗಾಗ ಪುರಾಣ ನಡೆದಿತ್ತು. ಪುರಾಣಕ್ಕೆ ಬರಬೇಕಾದ್ರೆ ನೇಮದ ಏನಂತಂದ್ರೆ ಬರೀ ಕೈಲಿ ಬರಬಾರ್ದಂತೇವು. ಪುರಾಣಕ್ಕೆ ಬರಬೇಕಾದ್ರೆ ತಾಯಂದ್ರು ಬರೀ ಕೈಲಿ ಬರಬಾರ್ದು. ಈ ದವಾಖಾನೆಗೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ತಿರಿ ನೀವು? ನಿಮ್ಮ ಸಂಬಂಧಿಕರು ಮಾತಾಡ್ಸಕ್ಕೆ ಹೋಗ್ತಿರಲ್ಲ, ಏನು ತಗೊಂಡು ಹೋಗ್ತೀರಿ? ಅಡುಗೆ ಮಾಡ್ಲಿಕ್ಕಂದ್ರೆ ಕಡೆಯ ಪಕ್ಷ ಒಂದು ಬ್ರೆಡ್ಡರ್ ಒಯ್ತೀರ, ಬಿಸ್ಕಿಟರ್ ಒಯ್ತೀರಿ? ಹೌದು. ಈಗ ಮಕ್ಕಳಿದ್ದ ಮನೆಗೆ ಹೋಗ್ತಿರಲ್ಲ, ಬೇಗರ ಮನೆಗರ ಸಂಬಂಧಿಕರ ಮನೆಗೆ, ಮನೆಯಾಗ ಮಕ್ಕಳದವ ಹೋಗ್ಬಿಡ್ಲೆ ಕೈ ನೋಡ್ತಾವಂತ ಏನು ಮಾಡ್ತೀರಿ? ಕಣ್ಣರ ತೊಗೊಂಡು ಹೋಗ್ತೀರಿ. ಹಂಗೆ ಪುರಾಣಕ್ಕೆ ಬರಬೇಕಾದ್ರೆ ಬರೀ ಕೈಗೆ ಬರಬಾರ್ದು ಅಂತ ಸಿದ್ಧಾಂತದ. ಯಾಕಂತಂದ್ರೆ ಅಜ್ಜವರು 3 ವರ್ಷಕ್ಕೊಮ್ಮೆ ಪುರಾಣ ಹಚ್ತಾರೆ. ಇಲ್ಲಿ ಅಧಿಕ ಮಾಸಗಳು ಒಂದೊಂದು ಊರಾಗ ವರ್ಷ ಹಚ್ತಾರೆ. ಆ ಮಾತು ಬೇರೆ. 50 ವರ್ಷ ಹಚ್ಚಿದ್ರು ಒಂದು ಊರಾಗ ಪುರಾಣ. ಈ ವೇದಿಕೆ ಭಾಳ ಚಂದ ರೆಡಿ ಮಾಡ್ತಾರೆ. ಯಾರು ಮಾಡ್ತಾರೋ ಗೊತ್ತಿಲ್ಲ. ನಾವು ಬರೋದ್ರಿಗೆ ಹಾರ್ಮೋನಿಯಂ ತಂದು ಇಡ್ತಾರೆ, ತಬಲಾ ತಂದು ಇಡ್ತಾರೆ, ವ್ಯಾಸಪೀಠ ತಯಾರು ಮಾಡುತ್ತಾರೆ. ದಿನಾಲು ಬರ್ತಿದ್ದ ಪುರಾಣಕ್ಕೆ, ದಿನಾಲು ಪುರಾಣಕ್ಕೆ ಬರ್ತಿದ್ದ. ನಿನ್ನೆ ಮಾತ್ರ ತಕ್ಷಣ ನೋಡಿ ಯಜಮಾನ ಇಲ್ಕೊಂತ, ನೀನು ಒಂದಿನ ಬಂದಿದ್ದಿಲ್ಲ. ದಿನ ಬರ್ತಿದ್ದ. ಆದ್ರೆ ಅವನು ಹೆಂಗೆ ಬರ್ತಿದ್ದಲ್ಲ ಅಂತ ಪುರಾಣಕ್ಕೆ. ಅವನು ಹೆಂಗೆ ಬರ್ತಿದ್ದಲ್ಲ. ಇವ ಪುರಾಣ ಕೇಳಿ ನೀಡಿ ಉಂಡು ಹೋಗೋದಲ್ಲ ಹೇಳೋದು, ನೀಡಿ ಉಣ್ಣೋದೈತಲ್ಲ ಅದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನೀಡಿ ಉಂಡು ಬಾಂಡೆ ತೊಳೆದು ಪೆಟ್ಟಿಗೆ ಮ್ಯಾಗಿಟ್ಟು ತಬಲಾ ಮ್ಯಾಗಿಟ್ಟು ವ್ಯಾಸಪೀಠ ತೆಗೆದು ಮಾಯಿ ಕಾರಿಸಿ ಮಠದ ಲೈಟ್ ತೆಗೆದು ಮನೆಗೆ ಹೋಗ್ಬೇಕಾದ್ರೆ 1 ಗಂಟೆ ಹಾಕಿತ್ತು. ಇದು 1 ತಿಂಗಳಲ್ಲಿ ಪುರಾಣ. ಸಿಟ್ಟಿಗೆ ಅದ್ಲು ಹೇಳ್ತಿ ಮನ್ಯಾಗ, ನೀನ ಹೊಕ್ಕೆ ಮತ್ತೆ ಯಾರು ಹೋಗ್ತಾರೆ ಪುರಾಣಕ್ಕೆ ಅಂದ್ಲಕ್ಕೆ. ಯಾಕೆ ಎಲ್ಲರೂ ಬಂದು 2 ತಾಸು ನಿದ್ದೆ ಮಾಡಿದ್ರು ಅವರು. ದಿನಾಲು ನೀವು ಬರೋಟ ಬಾಗ್ಲ ತಗೊಂಡು ಕುಂದ್ರದು ಆಗೋದಿಲ್ಲ ನನಗೆ. ಸಿಟ್ಟಿಗೆ ಅದ್ಲು. ಯಾರ ಮೇಲೆ ಸಿಟ್ಟಿಗೆ ಅದ್ಲಕ್ಕೆ? ಪುರಾಣ ಹಚ್ಚಿದವ್ರ ಮೇಲೆ ಸಿಟ್ಟಲ್ಲ, ಗಂಡನ ಮ್ಯಾಗಲ್ಲ. ನೋಡಿ 10 ಜನ ಇರ್ತಾರೆ. ಇದನ್ನ ಮಾಡುವ ಪುರಾಣ ಕೇಳುದ. 50 ವರ್ಷ ಆಯ್ತು ನಮ್ಮ ಊರಾಗ ಪುರಾಣ ಹಚ್ಕೊಳಕತ್ತಿ. ಎಲ್ಲಿ ಮಠ ಕೇಳೋದು ನಾವು ಪುರಾಣ? ಆ ಪುರಾಣ ಹೇಳಕ್ ಬಂದ ಯಾವ ಎಲ್ಲಿ ಮಠ ಹೇಳ್ತಾನಂತ ನಮಗೂ ಬಂತ್ರಿ ಅವರು. ಗಂಡ ಬಹಳ ಸೂಕ್ಷ್ಮ ಇದ್ದಾವ. ನೋಡು ಮಾರಾಯ, ನೀ ಕೇಳಿದ ಪ್ರಶ್ನೆಗೆ ನನ್ನ ಕಡೆ ಉತ್ತರ ಇಲ್ಲ. ಯಾರು ಪುರಾಣ ಹೇಳಕ್ ಬಂದಾರಲ್ಲ ಅವ್ರಿಗೆ ಕೇಳೋಣಂತ ಅಂತ ಮರಳಿನ ಪುರಾಣಕ್ಕೆ ಬಂದಾಗ ಸೂಕ್ಷ್ಮ ಮನುಷ್ಯ ಇದ್ದ. ಅಪ್ಪ ಅವರ ನಾನು ಏನು ತಂದು ಪ್ರಶ್ನೆ ಕೇಳ್ಯಾರ್ರಿ, ಏನಪ್ಪ ಅದು? ನೀವು ಎಲ್ಲಿ ಮಠ ಪುರಾಣ ಹೇಳಕತ್ತೀರಿ? ನಮ್ಮ ಊರಾಗ ಎಲ್ಲಿ ಮಠ ಪುರಾಣ ಹಚ್ತಾರೆ ಅಂತ ಸಿಟ್ಟಿಗೆದ್ದಾಳ್ರಿ ಅಂತಂದಾಗ, ತಮ್ಮ ನೀನು ಹೆಂಡ್ತಿ ಪುರಾಣಕ್ಕೆ ಬರ್ತಾಳನು ಅಂದರು. ಒಟ್ಟ ಬರೋದು ನೋಡ್ರಿ ನನ್ನ ಹೆಂಡ್ತಿ. ಇಷ್ಟು ಜನ ತಾಯಿಂದ್ರು ಬಂದಾರ, ಬರ್ಬೇಕಿಲ್ಲಪ್ಪ. ಏನಾರೀ ಅಪ್ಪ ನಾನು ಹೆಂಡ್ತಿ ಪುರಾಣಕ್ಕೆ ಬರೋದಕ್ಕೆ ನಾನೇ ಕರ್ಕೊಂಬಾರಪ್ಪ.
ಕೇಳ್ತೀನಿ ರೀ, ಬಂದ್ರೆ ಕರ್ಕೊಂಬರ್ತೀನಿ ರೀ. ಮನೆಗೆ ಬಂದ, ನೋಡು ಮಾರಾಯ, ನೀ ಕೇಳಿದ ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ಪುರಾಣಕ್ಕೆ ಬಂದ್ರೆ ಹೇಳ್ತಾರಂತ ನೋಡು ಅಂದ. ನಾ ಬರೋದಿಲ್ಲ ಅಂದಕ್ಕೆ. ಒಂದೇ ದಿನ ಬಾ, ನಾಳಿಂದ ಬಿಡು ಅಂದ. ಬರ್ಬೇಕಾದ್ರೆ ಏನು ತೊಗೊಂಬರ್ತಿದ್ವಿ? ಅಕ್ಕಿ ತೊಗೊಂಬರ್ತಿದ್ರು, ಸೋಮಾರಿ ತರ್ತಿದ್ರು, ಪುಟಾನ್ ತರ್ತಿದ್ರು. ಪುರಾಣ ಬರ್ಬೇಕಾದ್ರೆ ತಾಟಿ ಇಟ್ಕೊಂಡು ಬರ್ತಾ ಕೆಲವೊಂದು ಊರೊಳಗೆ. ಒಂದೇ ದಿನ ಬರ್ತೇನೆ ಅಂತ ತಿಳ್ಕೊಂಡು ಬಂದು ಏನು ತೊಗೊಂಬಂದಿದ್ಲು ತಾಟ್ನಾಗ? ಎಲ್ಲ ತಾಯಂದರು ಬೆಲ್ಲ, ಪುಟಾಣಿ, ಅಕ್ಕಿ, ಸಕ್ರೆ, ಸುರುಮರಿ ತೊಗೊಂಡು ಬಂದ್ರೆ ಆ ಹೆಣ್ಮಗಳು ಏನು ತಂದಿದ್ಲು ಅಂದ್ರೆ ತಾಟ್ನಾಗ ಮಣ್ಣು ಹಾಕೊಂಡ್ಬಂದಿದ್ಲಂತ. ಪುರಾಣ ಮಣ್ಣು ಹಾಕೊಂಡ್ಬರ್ತಾರ ಪುರಾಣಕ್ಕೆ? ಇಲ್ಲ, ನಿಮ್ಮಂಗ ಸುಮ್ಮನೆ ಬರಬೇಕು ಒಂದು ಬರಿ ಕೈಲಿ, ಹೌದಾ? ಇಲ್ಲ ಅಂದ್ರೆ ತಾಟ್ನಾಗ ಒಂದಿಷ್ಟು ಸುರುಮರಿ ಹಾಕೊಂಡ್ಬರ್ಬೇಕು, ಮಣ್ಣು ಹಾಕೊಂಡ್ಬಂದಂತ. ಸಿಟ್ಟಿಗೆದ್ರಿ ಬಂದು ಮುಂದೆ ತಾಟ್ ಇಟ್ಟಾರಲ್ಲ, ಹಿಂಗೆ ತಾಟ್ ಇಟ್ಲು. ಪುರಾಣಕ್ಕೆ ಹೋಗಿ ಕೇಳಕ್ಕೆ ಕುಂತು, ಪುರಾಣ ಮುಗೀತು. ಅವ ಏನಿದ್ನಲ್ಪ ಭಕ್ತ, ಅಪ್ಪ ಅವ್ರ ಈಕೆ ನೋಡ್ರಿ ನನ್ನ ಹೆಂಡತಿ, ಕರ್ಕೊಂಬಂದು ನಮಸ್ಕಾರ ಮಾಡಿಸಿದ. ತಂಗಿ ನಿನ್ನ ಏನೋ ಪ್ರಶ್ನೆ ಕೇಳಿ ಅಂತಲ್ವಾ ಅಂದರು. ಹೌದ್ರಿ ಅಜ್ಜವ್ರ, 50 ವರ್ಷ ಆಯ್ತು ನಮ್ಮ ಊರಾಗ ಪುರಾಣ ಹಚ್ಚಿ, ಬರೀ ಇದನ್ನ ಮಾಡೋದಲ್ಲ ಪುರಾಣ ಕೇಳೋದ. ಎಲ್ಲಿ ಮಠ ಪುರಾಣ ಕೇಳಿಬಿಡ್ರಿ ನಮ್ಮ ಊರಾಗ, ಸಾಕಾಗಿ ಹೋಯ್ತು ನನಗೆ. ನೀವು ಎಲ್ಲಿ ಮಠ ಹೇಳೋರಿದ್ರಿ ಪುರಾಣ ಅಂತ ಕೇಳಿದ್ಲು. ಅವಾಗ ಅಜ್ಜವ್ರು ಅಂದ್ರಂತ ಪುರಾಣ ಹೇಳೋರು. ತಂಗಿ, ಪುರಾಣಕ್ಕೆ ಬರ್ಬೇಕಾದ್ರೆ ಏನು ತೊಗೊಂಬಂದೀವ? ಅಜ್ಜವ್ರ, ನಮ್ಮ ಊರಾಣ ಹೆಣ್ಮಕ್ಳು ಸಕ್ಕರೆ ತಂದಿರ್ಬೋದು, ಅಕ್ಕಿ ತಂದಿರ್ಬೋದು, ಸುರುಮರಿ ತಂದಿರ್ಬೋದು, ಆದ್ರೆ ನಾ ಮಾತ್ರ ತಾಟ್ನ್ಯಾಗ ಮಣ್ಣು ಹಾಕೊಂಡ್ಬಂದೇನೆ ನೋಡ್ರಿ. ಇದ ನೋಡ್ರಿ ನನ್ನ ತಾಟು, ಇದರಿ ಮಣ್ಣಿನ ತಾಟು ಅಂತ ಮುಂದಿಟ್ಲು. ನೀ ಕೇಳಿದ ಪ್ರಶ್ನೆಗೆ ಉತ್ತರ ನಿನ್ನ ತಾಟ್ನಾಗ ಐತಲ್ವ ಅಂದ್ರು. ಗಾಬರಿ ಆಗ್ಬಿಟ್ಲ ಹೆಣ್ಮಗಳು. ನಾ ಕೇಳಿದ ಪ್ರಶ್ನೆ ಏನ್ರಿ? ಎಲ್ಲಿ ಮಠ ಪುರಾಣ ಕೇಳೋದಂತ ನಾ ಪ್ರಶ್ನೆ ಕೇಳಿದ್ರೆ ತಾಟಿನಾಗ ಉತ್ತರ ಐತೆ ಅಂತ ಹೇಳಕತ್ತಿರ್ರಿ ಅಜ್ಜವ್ರ. ನನ್ನ ತಾಟ್ನಾಗ ಏನೈತ್ರಿ ಉತ್ತರ? ಮಣ್ಣು ಹಾಕೊಂಡ್ಬಂದೇನ್ರಿ ಅಂತಂದಾಗ ಅಜ್ಜವ್ರು ಹೇಳಿದ್ರಂತ ಪುರಾಣ ಹೇಳೋರು, ಎಲ್ಲಿ ಮಠ ಪುರಾಣ ಕೇಳಬೇಕಂದ್ರೆ ತಂಗಿ, ಮಣ್ಣಾಗ ಹೋಗೋ ಮಠನ ಪುರಾಣ ಕೇಳಬೇಕು ಅಂತ ಹೇಳಿದ್ರು. ಎಲ್ಲಿ ಮಠ ಕೇಳ್ತೀವ? ಮಣ್ಣಾಗ ಹೋಗೋ ಮಠನ ಪುರಾಣ ಕೇಳಿ. ಮತ್ತು ನೀವೆಲ್ಲಿ ಮಠ ಹೇಳೋರಿ? ನಾನು ಮಣ್ಣಾಗ ಹೋಗೋ ಮಠ ಹೇಳೋರು ಅದೇವಿ ಗುರುಗಳ ಆಶೀರ್ವಾದದಿಂದ. ಯಾಕ ಕೇಳಬೇಕು, ಮತ್ತೆ ಸಿಗುತ್ತಾನೆ ಇದು? ಮತ್ತೆ ಸಿಗುವುದಿಲ್ಲ. ಮೊಮ್ಮಕ್ಕಳು ಕರ್ಕೊಂಡು ಬರ್ತಿದ್ದ ಅಜ್ಜ. 1 ತಿಂಗಳು ಬಂದ. ಎಲ್ಲಿ? ತರಲು ಕಟ್ಟಿ ಅಂತ ಬರ್ತದೆ ಕುಷ್ಟಿ ಹತ್ರ. ಭಾಳ ಖುಷಿ ಆಯ್ತು ನನಗೆ. ಏನು ಭಕ್ತಿ ಅದಾರಪ್ಪ. ತಾ ಕೇಳಲಾರ್ದನ ತನ್ನ ಮೊಮ್ಮಕ್ಕಳು 5 ಮಂದಿ ಮೊಮ್ಮಕ್ಕಳಿದ್ವು. ಅಂಬ ಸಣ್ಣವನು ದೊಡ್ಡವನು ಕರ್ಕೊಂಡು ಬರ್ತಿದ್ದ ಪುರಾಣ. ಮುಂದೆ ಕುಂತಿದ್ದ. ಬಂದು ಪುರಾಣ ಮುಗಿತು. ಒಂದಿನ ಮಾತಾಡ್ಸಿದ್ದೆ ಅವನ, ಯಜಮಾನ ಏನು ನಿನ್ನ ಹೆಸರು? ಯಪ್ಪ ನನ್ನ ಹೆಸರು ಬಸಪ್ಪ ದೊಡ್ಡಮಣಿ ಅಂತಂದ. ನಾ ಕೇಳಿದ್ದೆ ಅವನ, ಏನು ಭಕ್ತಿವಂತದಿಯಪ್ಪ ನೀನು. ಯಾರು ಬಿಟ್ಟರು, ಹೆಣ್ಮಕ್ಳು ಬಿಟ್ಟರು, ಗಣಮಕ್ಳು ಬಿಟ್ಟರು ಒಂದೊಂದು ದಿನ, ಆದ್ರೆ 1 ದಿನವೂ ಸಹಿತ ಪುರಾಣ ಕೇಳೋದು ಬಿಟ್ಟಿಲ್ಲಪ್ಪ. ಎಂತ ಭಕ್ತಿವಂತದಿ ನೀನು. ನಾ 1 ತಿಂಗಳು ಹೇಳಿದ್ನಲ್ಲ, ಒಂದಿನಿದ್ದರ ಒಂದು ಶಬ್ದ ಹೇಳು. ನಾ ಏನು ಹೇಳೀನಿ? ನನಗೆ ಭಾಳ ಖುಷಿ ಆಗತ್ತೆ ಕೇಳಿದವ್ರು ಹೇಳಿದ್ರ ಅಂತ ನಾನಂದೆ. ಅಜ್ಜವ್ರ, ನನ್ನ ಕಿವಿನೇ ಕೇಳೋದ್ರಿ ಅನ್ನೋ. ಎಷ್ಟು ಖುಷಿಯಾಗಿತ್ತಲ್ಲ ಅನ್ನಾಗ ಅಷ್ಟು ಸಿಟ್ಟು ಬಂದ್ಬಿಡುತ್ತೆ ನನಗೆ. ಅಲ್ಲೋ ಕಿವಿ ಕೇಳಲಿಕ್ಕಂದ್ರೆ ಯಾಕೆ ಬರೋದು ಪುರಾಣಕ್ಕೆ? ಇವ್ರು ಯಾರು? ನನ್ನ ಮೊಮ್ಮಕ್ಕಳ್ರಿ ಅಜ್ಜವ್ರು. ಮತ್ತೆ ಕಿವಿ ಕೇಳಲಿಕ್ಕಂದ್ರೆ ನೀ ಯಾಕೆ ಬರ್ಬೇಕು ಪುರಾಣಕ್ಕೆ ಅಂತ ನಾ ಕೇಳಿದೆ. ಅಜ್ಜವ್ರ, ವಯಸ್ಸಿನೊಳಗ 1 ದಿನ ನಾವು ಮೌನ ಮಲ್ಲಿಕ ಅಂತ ಅಜ್ಜನ ಮಠ ಹೆಂಗೈತೆ ಅಂತ ನೋಡಿಲ್ಲ. ಅಜ್ಜವ್ರು ಏನು ಮಾಡಾಕತ್ತೇನಂತ ನೋಡಿಲ್ಲ. ಅಜ್ಜವ್ರು ಉಂಡಾರು ಉಪವಾಸವಾರಂತ ನೋಡಿಲ್ಲ. ಅಜ್ಜವ್ರ ಸ್ಥಿತಿ ಹೆಂಗೈತೆ ಅಂತ ನೋಡಿಲ್ಲ. ವಯಸ್ಸಿದ್ದಾಗ, ರೊಕ್ಕಿದ್ದಾಗ, ಅಧಿಕಾರ ಇದ್ದಾಗ ಕೂಡಿಸುವುದು, ಗಳಿಸುವುದು, ಬಳಸುವುದು ಮಾಡಿದೆ. 1 ದಿನಾನು ಪುರಾಣ ಹಚ್ಚಾರ, ಅಧಿಕ ಮಾಸದಾಗ ಹಚ್ಚಾರ ಅಂತ ತಿಳ್ಕೊಂಡು ನನ್ನ ಅಖಂಡ 40 ವರ್ಷದೊಳಗೆ 1 ದಿನಾನು ಮಠದ ಒಳಗೆ ಬಂದು ಪುರಾಣ ಕೇಳಿಲ್ಲ. ಈಗ ನನ್ನ ಕಿವಿ ಕೇಳ್ತಾ ಇಲ್ಲ ಅಂದ್ರು ಸಹಿತ, ಕಣ್ಣು ಮಬ್ಬಾವಾಗೆ ಒಂದು ಸಹಿತ ಮೊಮ್ಮಕ್ಕಳು ಕರ್ಕೊಂಡು ಯಾಕೆ ಬರಾಕತ್ತೇನೆ ಅಂದ್ರೆ, ನಾ ಮಾಡಿದ ತಪ್ಪು ನನ್ನ ಮೊಮ್ಮಕ್ಕಳು ಮಾಡಬಾರ್ದಂತ ಬರಾಕತ್ತೀನಿ ಅಜ್ಜವ್ರ ಅಂತ ಹೇಳಿದ್ರು. ಇದ್ದಾಗ ಉಣ್ಣದವನು ಎದ್ದಾಗ ಉಣ್ಣುವನೆ, ಬಿದ್ದ ದೇಹವನ್ನು ಬುದ್ಧಿನೊಳಗಿಡುವಾಗ ಬುದ್ಧಿ ಬಂದಪ್ಪದೆ ಸರ್ವಜ್ಞ. ಕಿವಿ ಕೇಳುವಾಗ ಕೇಳಕ್ಕೆ ಬರುತ್ತದೆ ಇದು. ಕಣ್ಣು ಕಾಣುವಾಗನ ಮಹಾತ್ಮರನ್ನು ನೋಡಕ್ಕೆ ಬರುತ್ತದೆ. ಗೌರೀಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಯಾರ ಸಲುವಾಗಿ ಮೌನ ಅನುಷ್ಠಾನ ಮಾಡಕತ್ತಾರ ಹೇಳ್ರಿ? 48 ದಿನಗಳ ಕಾಲ ಭಕ್ತರಿಗೋಸ್ಕರ ಅಲ್ಲ. ಮೌನ ಮಲ್ಲಿಕಾರ್ಜುನರವರು ಕಷ್ಟಪಟ್ಟು ಇಷ್ಟಪಟ್ಟು ಅಧಿಕ ಮಾಸದಲ್ಲಿ ನನ್ನ ಭಕ್ತರು ಪುರಾಣ ಕೇಳಬೇಕು, ಅವರಿಗೋಸ್ಕರ ಹಚ್ಚಿಲ್ಲಿದನ್ನ. ಯಾಕೆ ಅವರು ಶಿವಲಿಂಗಮಯ ಆಗ್ಯಾರ, ಅವರು ವಿಭೂತಿ ಪುರುಷನಾಗ್ಯಾರ. ಶಿವಯೋಗಿ ನಿದ್ರೆಯೊಳಗೆ ಭವಜಾಟ ಜಯಸರ್ಪಗೆ ಅಂತ ಬರೀತಾರೆ ಮುಳುಗುಂದದ ಬಾಲ್ಯಲ ಮಹಾಂತ ಸ್ವಾಮಿಗಳು. ಅವರು ಸದಾಕಾಲ ಶಿವಯೋಗಿ ನಿದ್ರೆಯೊಳಗೆ ಅದಾರ. ಈ ಪುರಾಣ, ಈ ದಾಸೋ ಯಾರ ಸಂಬಂಧ ರೀ? ಯಾರ ಸಂಬಂಧವ? ಭಕ್ತರ ಸಂಬಂಧ. ಮತ್ತು ಅರ್ಥ ಆಗೋದು ಯಾವಾಗ ಹೇಳ್ರಿ?
ಯಾವಾಗ ಅರ್ಥ ಆಗೋದು? 5 ಲಕ್ಷದ ಮಾವಿನದು ಮಾರಿದ್ರ ಈ ಸದ್ಯ ಅದವು ಮಠದಾಗ ರೂಮ್ನಾಗ ನಾನು ನೋಡಿ ಬಂದೀನಿ, ನೀವು ನೋಡಿರೇ ಗೊತ್ತಿಲ್ಲ. 5 ಲಕ್ಷ ಬೆಲೆ ಬಾಳ್ತ ಮಾವಿನನ್ನು, ಒಂದು ಮಾವಿನನ್ನು ಮಾರಿಲ್ಲ. ಮಾರ್ಬೋದಾಗಿತ್ತಲ್ಲ. ಯಾವ ಮಠದಾಗ ಉಂಡು ಬಂದಿರಿ ನೀವು? ವಯಸ್ಸು 60-70 ವರ್ಷ ಇರೋದ್ರಿ. ಮಠದ ಮಾವಿನನ್ನು ಈ ಸದ್ಯ ಮಾರಿದ್ರ ನಾವು 3 ಮಂದಿ ತೊಗೊಂಡು ಗೋಕಾಕ ಮಾರಿ ಬಂದು 5 ಲಕ್ಷ ರೂಪಾಯಿ ಬರ್ತೈತಿ. ಆದ್ರೆ ಅಜ್ಜವರು ಒಂದು ಹಣ್ಣನ್ನು ಮಾರಕ್ಕೆ ಕೊಟ್ಟಿಲ್ಲ. ಎಲ್ಲಿ ಕೊಟ್ಟಾರಂದ್ರೆ ಭಕ್ತರ ಬಾಯಾಗ ಬಿದ್ದರೆ ಕೂಡಲ ಸಂಗಮನ ಬಾಯಿಗೆ ಬಿದ್ದಂಗೆ ಅಂತ ತಿಳ್ಕೊಂಡು ಭಕ್ತರಿಗೋಸ್ಕರವಾಗಿ 5 ಲಕ್ಷ ಬೆಲೆ ಬಾಳುವ ಮಾವಿನನ್ನು ತಗೊಂಡು ಬಂದು ದಾಸೋಹದಲ್ಲಿ ಸಾರ್ವಜನಿಕವಾಗಿ ಇಡಾಕತ್ಯಾರಂತಂದ್ರೆ ಯಾಕೆ ಇಡಾಕತ್ಯಾರ ಹೇಳ್ರಿ? ಸನ್ಯಾಸಿ ಹೊಟ್ಟೆ ಒಂದೇ ಐತಿ ಅವ್ವ. ಸನ್ಯಾಸಿ ಹೊಟ್ಟೆ ಐತಿ ಒಂದೇ ಐತಿ. ನಮ್ಮ ಹೊಟ್ಟೆ ಎಷ್ಟು ಬಂದವಿಲ್ರಿ? ಒಂದೊಂದು ಹೊಟ್ಟಿಗೆ 4 ಬಂದವಿಲ್ಲ. ಯಾರ ಹೊಟ್ಟೆ ಭಾಳ ದೊಡ್ಡ ಹೋದವ್ರಿ? ಸಂಸಾರಸ್ಥರ ಹೊಟ್ಟೆ ದೊಡ್ಡ ಹೋದವ. ಸನ್ಯಾಸಿದು ಒಂದು ರೊಟ್ಟಿ, ಅದು 2 ಹೊತ್ತು ಒಂದೇ ಹೊತ್ತು ಪ್ರಸಾದ ಮಾಡ್ತಾರೆ ಅಜ್ಜವ್ರು. ಯಾರಿಗೋಸ್ಕರ? ನಮಗೋಸ್ಕರ, ಭಕ್ತರಿಗೋಸ್ಕರ. ಭಕ್ತ ಕಾಯ ಮಮಕಾಯ ಎನ್ನುವಂಥ ಮಂತ್ರವನ್ನು ಸದಾವಕಾಲ ತಮ್ಮ ಹೃದಯ ಮಂದಿರದಲ್ಲಿ ಇಟ್ಟು ಭಕ್ತರಿಗೋಸ್ಕರವಾಗಿ ತಮ್ಮ ಸಮಗ್ರವಾದ ಬದುಕನ್ನು ಸಮಾಜಕ್ಕೆ ನೀಡಿದಂಥವರ ಮಧ್ಯದಲ್ಲಿ ಅಧಿಕ ಮಾಸದ ನಿಮಿತ್ತವಾಗಿ ಮುಳುಗುಂದದ ಬಾಲ್ಯಲ ಮಹಂತ ಸ್ವಾಮಿಗಳವರ ಪುರಾಣವನ್ನು ಕೇಳಕತ್ತೀವಿ. ಪುಣ್ಯಾತ್ಮರೇ, ಬಸವನಿಷ್ಠರಾಗಿರ್ತಕ್ಕಂಥ ಮಹಂತ ಸ್ವಾಮಿಗಳವರು ಸದಾವಕಾಲ ಬಸವನಿಷ್ಠೆಯನ್ನು ಸದಾವಕಾಲ ಸ್ಮರಣೆ ಮಾಡಿಕೊಂಡವರ ಪುರಾಣ ಮುಂದೆ ಬರ್ತದೆ. ಭಾಳ ಅದ್ಭುತವಾಗಿ ಬರ್ತದೆ ಮುಳುಗುಂದದ ಬಾಲ್ಯಲ ಮಹಂತ ಸ್ವಾಮಿಗಳ ಪುರಾಣ. ಅಂಥವರ ದಿವ್ಯ ಪ್ರಕಾಶದೊಳಗೆ ಒಂದು ಗೀತೆಯನ್ನು ಗವಾಯಿಗಳು ಹಾಡ್ತಾರೆ. ನಂತರ ಮತ್ತೆ ಪುರಾಣದಲ್ಲಿ ನಾವು ನೀವೆಲ್ಲ ಭಾಗಿಯಾಗೋಣ. ಹಲೋ 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 ಧರ್ಮವ ಬೆಳಗಿದೆಯಣ್ಣ, ಕರ್ಮವ ಕಳೆದಿಯಣ್ಣ. ಧರ್ಮವ ಬೆಳಗಿದೆಯಣ್ಣ, ಕರ್ಮವ ಕಳೆದಿಯಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭೂಮಿಗೆ ಬಸವಣ್ಣ. ಧರ್ಮವ ಬೆಳಗಿದೆಯಣ್ಣ, ಕರ್ಮವ ಕಳೆದಿಯಣ್ಣ. ಧರ್ಮವ ಬೆಳಗಿದೆಯಣ್ಣ, ಕರ್ಮವ ಕಳೆದಿಯಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭೂಮಿಗೆ ಬಸವಣ್ಣ. ಶತಮಾನ 12 ಹಿತವಾಯಿತು ಭುವಿಯು, ಶತಮಾನ 12 ಹಿತವಾಯಿತು ಭುವಿಯು. ಭಾಗ್ಯವಾಡಿಯ ಭಾಗ್ಯ ತೆರೆದಿತ್ತು ನೋಡು. ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾನಿತ್ತೆ. ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾನಿತ್ತೆ. ಜಗದ ಜ್ಯೋತಿಯೇ ಬಸವಣ್ಣ, ಜಗಕ್ಕೆ ಜ್ಯೋತಿಯೇ ಬಸವಣ್ಣ. ಧರ್ಮವ ಬೆಳಗಿದೆಯಣ್ಣ, ಕರ್ಮವ ಕಳೆದಿಯಣ್ಣ. ಕರ್ಮವ ಕಳೆದಿಯಣ್ಣ, ಕರ್ಮವ ಕಳೆದಿಯಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭೂಮಿಗೆ ಬಸವಣ್ಣ.
ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದಿ ಅಣ್ಣ ಬಾಬಾರೋ ಇನ್ನೊಮ್ಮೆ ಅಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಅಣ್ಣ ಬಸವಣ್ಣ ವಿಶ್ವಗುರು ಬಸವೇಶ್ವರ ಪ್ರಭು ನಮೋ ನಮಃ ಧರ್ಮವ ಬೆಳಗಿದೆಯಣ್ಣ ಧರ್ಮವ ಕಳೆದಿಯಣ್ಣ ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದಿಯಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಧನ್ಯವಾದಗಳು. ಹಲೋ ಶಿವ ಸಾಂಬವೇ ನಮಃ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಗುರುಕುಮಾರೇಶ್ವರ ಮಹಾರಾಜ್ ಕಿ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಇಷ್ಟಂದ್ರು ಹಿಂದೆ ಸುಮ್ಮನೆ ಕುಂತವ್ರ ಮಹಾರಾಜ್ ಕಿ. ಈಗ ತಾನೇ ಹಾಡಿರ್ತಕ್ಕಂಥ ಧ್ಯಾನೇಶ್ ಸನ್ನಿಧಿ ಅವರಿಗೆ ಮೂರ್ತಲೆ ಅವರು ಶ್ರೀಮಠದ ಭಕ್ತರು ದಾನದಲ್ಲಿ ಶ್ರೇಷ್ಠರು ಆಗಿರ್ತಕ್ಕಂಥ ಮೂರ್ತಲೆ ಅವರು 500 ರೂಪಾಯಿ ಕೊಟ್ಟಿರ್ತಾರೆ. ಆ ಧ್ಯಾನೇಶ ಪರವಾಗಿ ನಾನೇ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಆ ದುಡ್ಡನ್ನು ಅವರಿಗೆ ಕೊಡುತ್ತಿದ್ದೇನೆ. ಧನ್ಯವಾದಗಳು ಕಾಣಿಕೆ ನೀಡಿದಂಥ ಮಹಿಳೆಯರಿಗೆ. ದಯವಿಟ್ಟು ನಮ್ಮ ಧರ್ಮ ಇಂದಿಗೂ ಜೀವಂತವಾಗಿದೆ ಅನ್ನಲಿಕ್ಕೆ ಕಾರಣ ಅತ್ತೆ ಸೊಸೆ 5 ಜನ ಸೊಸೆಯಂದರು ಅತ್ತೆ ಮನೆಯೊಳಗೆ. ಅತ್ತಿಗೆ ಆಗಾಗ ಮಲರೋಗ ಬರ್ತಿತ್ತಂತೆ. ಮಲರೋಗ ಅಂತ ಗೊತ್ತಾಗ್ತದಲ್ಲ. ಮಲರೋಗ ನಿವಾರಣೆ ಆಗಬೇಕಾದ್ರೆ ಅಜ್ಜವ್ರು ಹೇಳ್ತಾರೆ, ಮೌನಮಲ್ಲಿಕ ಅಜ್ಜವರು, ಶುದ್ಧ ದೇಶೀಯ ಆಕಳ ತುಪ್ಪವನ್ನು ಆ ಮಲರೋಗ ಬರುವಂಥವರ ಮೂಗಿನಲ್ಲಿ ವಾರಕ್ಕೆ 2 ಸಾರಿ ಹಾಕುವುದರಿಂದ ಮಲರೋಗ ನಿವಾರಣೆ ಆಗ್ತದಂತ ಹೇಳಿಕೊಂಡು ಬರ್ತಾರೆ. ಅಂದರೆ ಆಕಳದಲ್ಲಿ ಸ್ವಲ್ಪ ಔಷಧವನ್ನು ಕಂಡವರು. ಆ ಮುದುಕಿಗೆ ಮಲರೋಗ ಬರ್ತಿತ್ತು. ಒಂದು ದಿನಕ್ಕೆ 3 ಸಾರಿ ಬರ್ತಿತ್ತಂತೆ. ಆ ಮುದುಕಿ ಹೆಂಗಿದ್ಲ ಅಂತಂದ್ರೆ ಅಳತಿ ಮಾಡಿ ಸಕ್ಕರೆ ಕೊಡೋದು, ಅಳತಿ ಮಾಡಿ ಚಹಾ ಪುಡಿ ಕೊಡೋದು, ಅಮಾವಾಸ್ಯೆ ಹುಣ್ಣಿಮೆಗಷ್ಟ ಅಡಿಗೆ ಮಾಡೋದು. ಹೀಗಾಗಿ ಆ ಸ್ವಸ್ಥರು ಬೇಸತ್ತು ಬಿಟ್ಟಿದ್ರು. ಯಾಕೆ ಬೇಸತ್ತಿದ್ರು ಅಂದ್ರೆ ತವ್ರ ಮನ್ಯಾಗ ತಂದಿ ಮನ್ಯಾಗ ಬೇಕಾದಾಗ ಉಂಡವ್ರಿದ್ರು ಅವರು. ಇಲ್ಲಿ ಅತ್ತಿ ಮನೆಗೆ ಬಂದ ಮೇಲೆ ಒಂದಿಷ್ಟು ಕಷ್ಟ ಆಗ್ತದೆ, ದುಃಖ ಆಗ್ತದೆ, ಬೇಸತ್ತು ಏನಂದ್ರೆ ಅಂದಿದ್ರಂತೆ. ಮಾತಾಡ್ಕೊಂಡ್ರಂತ ಸ್ವಸ್ಥರು, ಈ ಮುದುಕಿ ಸಂಬಂಧ ಸಾಕಾಗೈತಿ, ಹೆಂಗೂ ಈಕಿಗೆ ದಿನಕ್ಕೆ 3 ಸಾರಿ ಮಲರೋಗ ಬರ್ತದೆ. ಒಮ್ಮೆ ಮಲರೋಗ ಬಂತಂದ್ರೆ ಆ ಮುದುಕಿ 3 ತಾಸು ಹೇಳ್ತಿದ್ದಿಲ್ಲಂತೆ. ಹಿರೇ ಸೊಸಿ ಸಣ್ಣವ್ರು ಕೂಡಿ ಮಾತಾಡ್ಕೊಂಡ್ರು, ಯಾಕ ಹೆಂಗೂ ಇದಕ್ಕೆ ಮಲರೋಗ ಬರ್ತೈತಿ, ಮಲರೋಗ ಬಂತಂದ್ರೆ 3 ತಾಸು ಹೇಳೋದಿಲ್ಲ, 3 ತಾಸು ಹೇಳೋದ್ಲಾಗ ಈಕೆ ಮಣ್ಣು ಕೊಟ್ಟು ಬಿಡೋಣ ಅಂತ ಹೇಳಿಬಿಟ್ರು ಮಾತಾಡ್ಕೊಂಡ್ರು. ಸ್ವಸ್ಥ ಭಾಳ ಸುಲಭ ಕೆಲಸ. ಮುಂಜಾನೆಂತ ಮುದುಕಿಗೆ ಮಲರೋಗ ಬಂತು. ಮೊದಲ ಮಾತಾಡ್ಕೊಂಡಿದ್ದರು ರಾತ್ರಿ. ಇದನ್ನು 3 ತಾಸು ಇಡೋದಿಲ್ಲ ಗೊತ್ತಿತ್ತಲ್ಲ. 3 ತಾಸಿನಾಗ ಮಣ್ಣು ಕೊಟ್ಟು ಬಿಡೋನು ತಣ್ಣಗಾಗತ್ತಿದ್ದು ಮಣಿ ಅಂತ ತಿಳ್ಕೊಂಡು ಮಾತಾಡಿಕೊಂಡು ಮುಂಜಾನೆ 6 ಗಂಟೆಗೆ ಮಲರೋಗ ಬರ್ತಿರ್ತಕ್ಕಿಗೆ ಬಂದು ಬಿದ್ದ ತಕ್ಷಣ ಏನು ಮಾಡಿಬಿಟ್ರು, ಸ್ವಸ್ಥರೆಲ್ಲ ಹೊರಗೆ ಬಂದು ಬಾಯಿ ಬಿಡ್ಕೊಂತ ಬಂದರು. ಕಟ್ಟಿ ಮೇಲೆ ಕುಂತು ಹಿರಿಯರಿಗೆ, ಕಾಕ ನಮ್ಮ ಅತ್ತೆ ಹೋದ್ಲು. ಈಗ ಮಾತಾಡಿಲ್ಲಲ್ವೇ, ಇದ ಈಗ ಚಹಾ ಕೊಟ್ಟೇನಪ್ಪ, ಚಹಾ ಕುಡ್ದಾಳ, ಕಪ್ಪು ಕೆಳಗಿಟ್ಟಾಳ, ಪ್ರಾಣ ಬಿಟ್ಟಾಳ ಅಂತ ಹಿಂಗೆ ಸುದ್ದಿ ಮಾಡಿದ್ರು. ನೀ ಕೂಡು ನಾ ಕೂಡು ಮುದುಕಿನ ಮೈ ತೊಳೆದ್ರೆ ಅವರು ಸದ್ದಿಲ್ಲಕ್ಕೆ ಮಲರೋಗ ಬಂದದ. ಇವ್ರು ಮಾತಾಡ್ಕೊಂಡ್ರು 3 ತಾಸು ಮಣ್ಣು ಕೊಟ್ಟು ಬಿಡು ಅಂತ ತಿಳ್ಕೊಂಡು ಊಟಕ್ಕೆ ಬಿಡಿದ್ರು.
ಬರೋರಿಗೆ ಹೇಳಿ ಕಳಿಸಿದ್ರು. ಏನಂದ್ರಂತ, ದೂರದಾರಿ ಹೇಳಬೇಡ್ರಿ, ಮಾಡಾಗಿತ್ತು ಲಘು ಮಣ್ಣು ಕೊಡೋಣ ಅಂತ ವಿಚಾರ ಮಾಡಿದ್ರು. ಇವ್ರು ಏನು ಐಡಿಯಾ ಮಾಡಿದ್ರು ಸ್ವಸ್ಥ ಅಂದ್ರೆ 3 ತಾಸಿನ ಮೇಲೆ ಮಣ್ಣು ಕೊಡಕ್ಕೆ ಹೋದ್ರೆ ಎತ್ತರ ಕಳೈತಿ, ಅದಕ್ಕೆ 3 ತಾಸಿನ ಒಳಗಡೆ ಮಣ್ಣು ಕೊಟ್ಬಿಡೋಣ ಅಂತ ವಿಚಾರ ಮಾಡಿ ಸಣ್ಣ ಸುಸಿ ಅಂತಿತ್ತು, ಎಕ್ಕ 2:30 ಆಯ್ತು, ಕೋಣಿ 3 ಆಯ್ತು, ಹಿಂಗೆ ಮಾತಾಡ್ಕೊಂತ ಕುಂತರು. ಒಳಗೆ ಹೊರಗೆ ಕುಂತ ಮಂದಿಗೆ ಸೊಸಿ ಬಂದು ಹೇಳಿಲ್ಲಂತ, ಹಿರೇ ಸೊಸಿ, ಕಾಕಾರ ಯಾರಿಗೆ ದೂರದವ್ರಿಗೆ ಹೇಳಿ ಕಳಿಸಿಬ್ಯಾಡ್ರಿ, ಹಿರೇ ಮಗಳು ಬೇಕದಾಳ, ಆಕಿನ ಮೇಲೆ ಮಣ್ಣು ಕೊಡೋನು. ನಮ್ಮ ಮುದಿಗೆ ಅಂತಿತ್ತು ಕಾಕ, ಏನಂತಿತ್ತವ, ಲೇ ನಾ ಸತ್ನೆ ಅಂದ್ರೆ 3 ತಾಸಿಗೆ ಮಣ್ಣು ಕೊಡ್ಲಿಕ್ಕೆ ನಿಮ್ಗೆ ದೆವ್ವಾಕಿನಂತಿದ್ಲು ಕಾಕ ಅಂತ ಹೇಳ್ಬಿಟ್ಲು. ಮೊದಲೇ ಹೇಳ್ಬೇಕಿಲ್ಲ ನಾವು ಮ್ಯಾಗಿನವ್ರು ಹೇಳಿ ಕಳಿಸೇವಿ, ಕೆಳಗಿನವ್ರು ಹೇಳಿ ಕಳಿಸೇವಿ, ಕಾಕ ದಿವ್ಸಕ್ಕೆ ಬರೋಲ್ಲಕ್ಕಪ್ಪ ಈಗ ಮಣ್ಣು ಕೊಡು ನಡಿ ನಡಿ ಅಂತ ಹೇಳ್ಕೊಂಡು ಮಣಿ ಪೂಜೆ ಮಾಡಿಸಿದ್ರು. ಮುದುಕಿನ ಕೈ ಕಟ್ಟಿರ್ತಾರೆ ನೋಡ್ರಿ, ಕೈ ಕಟ್ಟಿದ್ರು, ಬಾಯಿ ತೆಗೆದಿ ತಂದು ಪ್ಯಾಕೋಲ್ ಹಚ್ಚಿದ್ರು, ಮೂಗನ್ಯಾಗ ಹಳ್ಳಿ ಇಟ್ಟಿದ್ರು, ಸಿಲ್ಗಿ ಬಿಗಿದು ಮ್ಯಾಗ ಕಟ್ಟಿ ಮೇಲೆ ತಗೊಂಡು ಬಂದು ವಿಮಾನದಾಗ ಹೇರಿ ಗಾಡಿ ಹೊಡ್ಕೊಂಡು ಹೊಂಟಿದ್ರು. ನಡು ರಸ್ತೆ ಕೂತು ಮುದುಕಿಗೆ ಹತ್ತಿರ ಬಾಯಿ ಬಿಟ್ಟು ಒದರೇನಂತಾಳ, ಬಾಯಿಗೆ ಏನು ಮಾಡಿದ್ರವ ಪ್ಯಾಕೋಲ್ ಹಚ್ಚಾರ. ಕೈ ಬಿಟ್ಟು ಸೊನ್ನೆ ಮಾಡ್ತೀನಿ ಅಂತಾಳ, ಕೈ ಕಟ್ಟ್ಯಾರ, ಕುದಿಗೆಗೆ ಬಿಗದಾರ. ಮುದುಗಿ ಕಡೆ ಲಕ್ಷಣ ಇಲ್ಲ ಎಲ್ಲರಿಗೂ. ಪಟಾಕ್ಷಿ ಹಾರಿಸೋರಿಗೆ ಪಟಾಕ್ಷಿ ಎಲ್ಲಿ ಹಚ್ಚಬೇಕಪ್ಪ, ಬಣಿ ವಿದ್ಯಲ್ಲಿ ಹಾರಿಸಬಾರ್ದಂತ ಅವ್ರ ಲಕ್ಷ್ಯ ಅವ್ರ ಕಡೆ. ಭಜನೆ ಮಾಡೋರಿಗೆ ಏನು ತತ್ವಗೀತೆ ಹಾಡೋನು, ಏನು ನಿಜಗುಣ ಶಾಸ್ತ್ರ ಹಾಡೋನು ಅಂತ ಅವ್ರಿಗೆ. ಹಿಂದೆ BP ಶುಗರ್ ಇದ್ದವ್ರು ಒಂದು ಕಾಲು ಹೇಳ್ಕೊಂತ ಅವ್ರು ಬರೋಕತ್ತಿದ್ದು ಹೆಣ್ಮಕ್ಳು, ಅವ್ರದ್ದು ಅವ್ರಿಗೆ ವಜ್ಜೆ ಆಗಿತ್ತು. ಹೊತ್ಕೊಂಡವ್ರಿಗೂ ಲಕ್ಷ್ಯಕ್ಕಿಲ್ಲ, ಹತ್ತವ್ರಿಗೂ ಲಕ್ಷ್ಯಕ್ಕಿಲ್ಲ. ನಡು ರಸ್ತೆದಾಗ ತಗೊಂಡು ಬಂದು ಬಜಾರ್ದಾಗ ಬಂದು ಆ ಸತ್ತಿರುವಂಥ ಮುದುಕಿ ಮನೆಗೆ ಆಗಾಗ ಒಬ್ಬ ಮಣಿ ಹೆಣ್ಮಗಳು ಮಜ್ಜಿಗೆ ಅಂತ ಬರ್ತಿದ್ಲಂತ. ಮುದುಕಿ ಆಕೆ ಬಂದಾಗ ಮಜ್ಜಿಗೆ ಕೊಡ್ತಿದ್ಲು. ಮುದುಕಿ ಸತ್ತೈತಂತ, ನಾ ಹೋದ ತಕ್ಷಣ ಮಜ್ಜಿಗೆ ಕೊಡ್ತಿದ್ಲು ಮುದುಕಿ. ಪಾಪ ಸತ್ತವ್ರ ಮುಖ ನೋಡ್ಬೇಕಂತ ತಿಳ್ಕೊಂಡು ಆಕೆ ಮಗನ ಎತ್ಕೊಂಡು ಮಣಿ ಮುಂದೆ ಬಂದು ನಿಂತು. ಯಾರೂ ನೋಡಿದ್ದಲ್ಲ, ಈ ಮುದುಕಿ ಮಗ ನೋಡಕ್ಕೆ ಬಂದಿದ್ಲಲ್ಲ ಆ ಹೆಣ್ಮಗಳು. ಅಷ್ಟೊತ್ತಿಗೆ ಅಮ್ಮ ಕೈ ಹಾಕ ಬಿಡಿಸಿ ಮುಟ್ಟಿದ್ಲು ನೋಡಿ. ಬಾಯಿ ತೆಗೆದಿದ್ದಲ್ಲ, ಬಾಯಿ ತೆಗೆದ್ರೆ ಪ್ಯಾಕೋಲ್ ಹಚ್ಚಾರ. ಆ ಹೆಣ್ಮಗಳು ನೋಡಕ್ಕೆ ನಿಂತಿದ್ಲಲ್ಲ, ಆಕಿಗೆ ಹಿಂಗೆ ಸೊನ್ನೆ ಮಾಡಿಬಿಟ್ಲಂತ ಹಿಂಗೆ ಕೈ ಮಾಡಿ. ಏನಾಗಿರ್ಬೋದು ಆಕೆ ಪರಿಸ್ಥಿತಿ ಹೇಳಿ ನೋಡಕ್ಕೆ ಬಂದಾಕಿತ್ತು. ಅಂಗಳದಾಗ ಹುಡುಗನ ಒಗದಕ್ಕೆ ಒಳಗೆ ಬಿಡ್ತಾಳೆ. ತಗೊಂಡು ಹೋದ್ರು, ತಗೊಂಡು ಹೋದು ಸಮಾಧಿಗೆ ಬಂದು ಇಳಿಸಿದ್ರು. ಸಮಾಧಿ ಬರುತ್ತೇಗನ ಕೈಯಂದ ಬಿಡಿಸ್ಕೊಂಡಿದ್ಲು, ಹಗ್ಗ ಕಾಲಂದ ಬಿಡಿಸ್ಕೊಂಡಿದ್ಲು, ಕುದಿಗೆಂದ ಬಿಡಿಸ್ಕೊಂಡಿದ್ಲು. ಈಗ ಸಮಾಧಿ ಹತ್ರ ಇಟ್ಟ ತಕ್ಷಣ ಜಿಗದು ಮುಂದೆ ಓಡಿ ಬಿಟ್ರೆ ಹತ್ತವರು ಸತ್ತವರು ಹೊತ್ತವರು ಎಲ್ಲ ಓಡಿ ಬಿಟ್ಟಿದ್ರಂತ ಮುದುಕಿ. ಹೇಳುವ ತಾತ್ಪರ್ಯ ಏನು ಅಂದ್ರೆ, ಆ ಮುದುಕಿ ಸತ್ತಾಳ ಬಿಟ್ಟಾಳ ಅದು ಬೇರೆ, ನಮ್ಮ ಧರ್ಮ ಜೀವಂತ ಆಗಿದೆ ಅಂತ ಈ ಪುರಾಣ ನಡೆದವರು. ನಮ್ಮ ಧರ್ಮ ಎಂದು ಸತ್ತಿಲ್ಲ ಪುಣ್ಯಾತ್ಮರೇ. ಆ ಮುದುಕಿ ಸತ್ತಾಳ ಬಿಟ್ಟಾಳ ಎರಡನೇ ಮಾತು. ನಮ್ಮ ವೀರಶೈವ ಲಿಂಗಾಯತ ಧರ್ಮ ಜೀವಂತವಾಗೈತಂತನ ಇಂಥ ಪುಣ್ಯ ಪ್ರಕಾಶದ ಅಂಗಳದಲ್ಲಿ ನೋಡಿ ಎಷ್ಟು ಚಂದ ಹಾಡಿದೆ ಜ್ಞಾನೇಶ. ಅವ್ರಿಗೆ ಜೋರಾಗಿ ಚಪ್ಪಾಳಿ ಸಲ್ಲಿಸ್ರಿ. ಕಣ್ಣೇ ಇಲ್ಲವರು, ಕಣ್ಣು ಇದ್ದವರು ನಾವು ನೋಡಿಕೊಂಡು ಹಾಡ್ತೇವೆ, ನೋಡಿಕೊಂಡು ಹೇಳ್ತೇವೆ, ನೋಡಿಕೊಂಡು ಬಾರಿಸ್ತೇವೆ. ಆದರೆ ಎರಡೂ ಕಣ್ಣುಗಳೇ ಇಲ್ಲಿ ಇರುವಂಥ ಜ್ಞಾನೇಶ್ ಅಂತಕ್ಕಂಥ ಅನೇಕ ಸಂಗೀತದ ಜ್ಯೋತಿಗಳನ್ನು ಮಣಿಮಣಿಗೆ ಬೆಳಗಿಸಿದವರು ಯಾರಂದ್ರೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು, ಗಾಣಿಯೋಗಿ ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗುರುಗಳು ಅಂತಕ್ಕಂಥವ್ರು. ಎಷ್ಟು ಚಂದ ಹಾಡಿದ ಬಸವಣ್ಣನ ಹಾಡನ್ನು ಅಂತಂದರೆ ಬಸವರಾಜರ ಜ್ಞಾನದಲ್ಲಿ ಸದಾವಕಲ ಇರ್ತಕ್ಕಂಥವ್ರು ಅತನೀಶ್ವರಿಗಳು ಇರ್ತಕ್ಕಂಥವ್ರು. ಬೆಳಗ್ಗೆ ಎದ್ದ ತಕ್ಷಣ ಗಣಾರಾಧನೆ ಇತ್ತಂತ ಅದನ್ನೇ ಮಠದಾಗ. ಸುಮಾರು 1500 ಮಂದಿ ಬರ್ತಿದ್ರು. ಮಠದೊಳಗೆ ಸಿದ್ಧಲಿಂಗ ದೇಶಿಕರಂತಿದ್ರು ಅತನಿ ಅರ್ಜುನ ಮಠದಾಗ. ರಾತ್ರಿ 11 ಗಂಟೆ ದಾರಿ ನೋಡಿದ್ರು ಅವ್ರು, ಯಾರಾದರೂ ಏನಾದ್ರು ತಂದು ಕೊಡ್ತಾರೆ ದಾಸೋಹಕ್ಕೆ. ಹುಡುಕಾಡಿದ್ರೆ ಮಠದ ಗಚ್ಚಿನ ಮಠ ಹುಡುಕಾಡಿದ್ರೆ ಒಂದು ಒಡಕ ಜ್ವಾಳ ಕಾಣ ಸಿಗಲಿಲ್ಲ. ಬೆಳಗಾದ ತಕ್ಷಣ ಗಣಾರಾಧನೆ ಅದ. ಚಿಂತೆ ಹತ್ತಿ ಇವ್ರಿಗೆ, ಯಾರಿಗೆ? ಸಿದ್ಧಲಿಂಗ ದೇಶಿಕರಿಗೆ. ಇವರು ಆರಾಮಾಗಿ ಬಸವ ಪುರಾಣ ಓದ್ಕೊಂತ ಒಂದು ಜ್ಯೋತಿಯ ಬೆಳಕಿನಲ್ಲಿ ಬಸವ ಪುರಾಣ ಓದ್ಕೊಂತ ಕುಂತಿದ್ರು. ರಾತ್ರಿ 12 ಗಂಟೆ ಆಯ್ತು. ಸಿದ್ಧಲಿಂಗ ದೇಶಿಕರು ಗುರುಮಠಕ್ಕೆ ಬಂದರು. ಅತನೀಶ್ವರವರು ವಚನ ಓದ್ಕೊಂಡು ಕುಂತಿದ್ರು. ಯಾಕ್ರಪ್ಪ ದೇಶಿಕರ ನಿದ್ದೆ ಬರಲಿಲ್ಲ ಅಂದರು. ಯಪ್ಪ ನಿದ್ದೆ ಹೆಂಗೆ ಬರ್ತದೆ? ನಾಳೆ ಬೆಳಗಾದ್ರೆ ಗಣಾರಾಧನೆ ಅದ. 15ರಿಂದ 2000 ಮಂದಿ ಮಠಕ್ಕೆ ಪ್ರಸಾದಕ್ಕೆ ಬರೋರು ಅದಾರ. ಮಠದಾಗ ಹುಡುಕಾಡಿ ಒಂದು ಒಡಕ ಜ್ವಾಳಿಲ್ಲ, ಹೆಂಗೆ ನಿದ್ದೆ ಬರ್ತೈತ್ರಿಪ್ಪ ಅಂತಂದಾಗ ಅತನೀಶ್ವರಗಳಂದ್ರಂತ, ಅಲ್ಲಪ್ಪ 20 ವರ್ಷಗಳಿಂದ ದಾಸೋಹ ನಡೆದೈತಲ್ಲ, ನೀನ ನಡೆಸಿಯೇನು? ನೋಡಿ ಹೆಂಗೆ ಹೇಳ್ತಾರೆ. ಏನು 20-25 ವರ್ಷಗಳಿಂದ ಅತನಿ ಮಠದಾಗ ದಾಸೋಹ ನಡೀತಲ್ಲ,
ನೀನ ನಡೆಸೇನಂತ ನಿನಗೆ ಜವಾಬ್ದಾರಿ ಇದ್ರ ಬೆಳತಾನ ನಿದ್ದಿಗೆಡು, ಇಲ್ಲ ನಡೆಸೋ ಒಬ್ಬ ಅವದಾನ ಅಂತ ತಿಳ್ಕೊಂಡು ನಿಶ್ಚಿಂತೆಯಿಂದ ಇದ್ರ ಹೋಗಿ ಮಲ್ಕು ಅಂತ ಹೇಳಿದ್ರು. ಯಾರು? ಅತನಿ ಶಿವ. ನೋಡ್ರ ಅವರು ಬಸವರಾಜರ ಮೇಲೆ ಎಂತ ಶ್ರದ್ಧೆ ಇತ್ತು ಅತನಿ ಅಪ್ಪ ಅವ್ರಿಗೆ. ಅಂದ್ರೆ ಇದು ನಡೆಸೋ ಒಬ್ಬ ಅವದಾನ ಹೋಗು ಉತ್ಸಾಹ, ಯಾಕೆ ನಿದ್ದಿಗೆಡ್ತಿ, ಹೋಗು ಅವನ್ ನಡೆಸಾಕ ಬಂದ ಬರ್ತಾನೆ ಹೋಗು ಅಂತಂದ್ರು. ಆಯ್ತಪ್ಪ ಅಂದವ್ರ ಹೋಗಿ ಮಲ್ಕೊಂಡ್ರು ದೇಶಿಕರು. ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿಂದ ಒಬ್ಬರು ಭಕ್ತರು ಒಂದು ವ್ಯಾಗಿನ್ ಅಂದ್ರೆ ಒಂದು ದೊಡ್ಡ ಟ್ರ್ಯಾಕ್ಟರ್ ತುಂಬ ಅಕ್ಕಿ ಕಳಿಸಿದ್ರಂತೆ. ನೋಡಪ್ಪ, ಅತನಿ ಶಿವಗಳ ಮಠಕ್ಕೆ ಹೋಗಿ ಅಕ್ಕಿ ಕೊಟ್ಟ ಬಾ ಅಂತ ತಿಳ್ಕೊಂಡು ಆ ಅತನಿ ಮಠದ ಭಕ್ತನೋರ್ವ ಬೆಂಗಳೂರಾಗಿಂದ ತಮ್ಮ ಸಂಬಂಧಿಕರಿಗೆ ಹೇಳಿ ಮಠದ ಅಂಗಳದ ಮುಂದೆ 6 ಗಂಟೆ ಒಳಗಾಗಿ ಅಕ್ಕಿ ಲೋಡ್ ಬಂದು ನಿಂತಿತ್ತು ಅಂತ ಅತನಿ ಶಿವಗಳವರ ಪುರಾಣದಲ್ಲಿ ಬರ್ತದೆ. ಯಾಕಂತಂದ್ರೆ ಯಾರು ನಂಬಿದ್ರು ಅವ್ರಂದ್ರೆ ಬಸವಣ್ಣನನ್ನ. ಏನಂತಿದ್ರು? ನಮ್ಮಪ್ಪ ಅಂತಿದ್ರು ಅಂತ ನೋಡ್ರಿ ಬಸವಣ್ಣವರು. ಏನಂತಿದ್ರು? ನಮ್ಮಪ್ಪನ ವಚನಪ್ಪ ಇವು, ನಮ್ಮಪ್ಪನ ವಚನ ಅಂತಿದ್ರು. ಇಲ್ಲಿ ಏಣಿಗೆ ಬಾಳಪ್ಪ, ಇಲ್ಲಿ ಬೈಲಂಗಲ್ಲ ನಾಟಕ ಹಚ್ಚಿದ್ರಂತ. ಏಣಿಗೆ ಬಾಳಪ್ಪ ಅಂದ್ರೆ ಈ ಭಾಗದಲ್ಲಿ ಅದ್ಭುತವಾದ ರಂಗಜಂಗಮನಾಗಿರ್ತಕ್ಕಂಥವ್ನು. ಏಣಿಗೆ ಬಾಳಪ್ಪ ಬಸವ ನಾಟಕ ಹಾಕ್ಯಾನಂದ್ರ, ಬಸವಣ್ಣವ್ರ ಪಾತ್ರ ಮಾಡಾಕತ್ತೇನಂದ್ರೆ ಈ ಭಾಗದ ಜನ ಬೆಳಗಾವಿ ಬೈಲುವಂಗಲ ಚಕ್ಕಡಿ ತಗೊಂಡು ಬಂಡಿ ತಗೊಂಡು ನಡ್ಕೊಂಡು ಹೋಗಿದ್ರಂತ. ಅಷ್ಟು ಚಂದ ನಾಟಕ ಆಡ್ತಿದ್ರಂತ. ಯಾರ ಪಾತ್ರ ರೀ? ಬಸವಣ್ಣವ್ರ ಪಾತ್ರ. ಬಸವಣ್ಣವ್ರ ಪಾತ್ರ ಹಾಕ್ಕೊಂಡು ವೇದಿಕೆ ಮೇಲೆ ಬಂದ ಅಂದ್ರೆ ಜೀವಂತ ಬಸವಣ್ಣನೇ ಬಂದಾಣೆ ಅನ್ನುವಷ್ಟರ ಮಟ್ಟಿಗೆ ಪಾತ್ರಕ್ಕೆ ಜೀವ ಕಳೆ ಕೊಟ್ಟು ಪಾತ್ರದಲ್ಲಿ ಪ್ರಯಾಗರಾಜನಾಗ್ತಿದ್ದ. ಆ ನಾಟಕದ ಉದ್ಘಾಟನೆಗೆ ಮುರುಗೋಡು ಯಾರು ಧಾರವಾಡದ ಮೃತ್ಯುಂಜಯ ಅಪ್ಪಗಳನ್ನು ಕರ್ಕೊಂಡು ಬಂದಿದ್ರಂತ ಬೈಲೊಂಗಲ್ ಭಕ್ತರು. ಯಪ್ಪ ನಿಮ್ಮಿಂದ ಉದ್ಘಾಟನೆ ಆಗ್ಬೇಕ್ರಪ್ಪ ಬಸವಣ್ಣ ನಾಟಕ ಹಚ್ಚಿ ಬಂದಾಗ. ಬಸವಣ್ಣ ಅಂದ್ರೆ ಭಾಳ ಜೀವ. ಮೃತ್ಯುಂಜಯ ಅಜ್ಜವರು ನಾಟಕ ಉದ್ಘಾಟನೆಗೆ ಬಂದ್ರಂತ. ನಾಟಕ ಉದ್ಘಾಟನೆ ಮಾಡಿ ನಾನು ಒಂದಿಟ್ಟು ನೋಡ್ತೀನಪ್ಪ ಬಸವಣ್ಣ ನಾಟಕ ಅಂದ್ರೆ ಮುಂದೆ ಅವ್ರಿಗೆ ಕುರ್ಚಿ ಹಾಕಿದ್ರು. ಯಾರಿಗೆ? ಮೃತ್ಯುಂಜಯ ಅಜ್ಜವ್ರಿಗೆ ಕುರ್ಚಿ ಹಾಕಿ ಕುಂತಿದ್ರು. ಒಣ್ಣೆ ಪ್ರವೇಶನ ಕಲ್ಯಾಣದ ಅನ್ನ ಬಸವಣ್ಣ ಪಾತ್ರಧಾರಿಯಾಗಿ ಎಂಗಿ ಬಾಳಪ್ಪ ಬಂದವನ ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದಾನ ಅನ್ನುವಂಥ ದೇವರ ದಾಸಿಮಯ್ಯನವರ ವಚನಗಳನ್ನು ಹಾಡ್ಕೊಂಡು ವೇದಿಕೆಗೆ ಬಂದುಬಿಟ್ಟ. ಸೇಮ್ ಬಸವಣ್ಣನ ಕಟ್ಟಂಗ ಆದ್ರೆ ಯಾರಿಗೆ ನೋಡುವವರ ದೃಷ್ಟಿ ಹೆಂಗಿರ್ತದೆ ಹಂಗೆ ಕಾಣ್ತದಲ್ಲ. ಸೇಮ್ ಬಸವಣ್ಣನ ಬಂದಾರ ಅಂತ ತಿಳ್ಕೊಂಡು ಅಂದ ಕ್ಷಣ ಮುಂದೇನು ಕುಂತಿದ್ರಲ್ಲ ಮೃತ್ಯುಂಜಯ ಅಜ್ಜವರು, ಧಾರವಾಡದ ಮುರುಘಾಮಠದ ಮೃತ್ಯುಂಜಯ ಅಜ್ಜವರು, ಆ ಪಾತ್ರಧಾರಿ ಮಾತು ಕೇಳಿದಾರ ಓಡಿ ಬಂದು ವೇದಿಕೆ ಮೇಲೆ ಬಂದಾರ. ಏಣಿಗೆ ಬಾಳಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ರು ಅಂದ್ಕೊಂಡ್ರು. ಯಾರು? ಧಾರವಾಡದ ಮುರುಘಾಮಠದ ಮೃತ್ಯುಂಜಯ ಮಹಾಸ್ವಾಮಿಗಳು, ತ್ರಿವಿಧ ದಾಸೋಹ ಮೂರ್ತಿಗಳಾಗಿರ್ತಕ್ಕಂಥವ್ರು. ಏಣಿಗೆ ಬಾಳಪ್ಪ ಗಡಗಡ ನಡಗಾಕತ್ತಿ ಬಿಟ್ರೆ, ಯಪ್ಪ ನನ್ನ ಕಾಲಿಗೆ ಯಾಕೆ ನಮಸ್ಕಾರ ಮಾಡಿ, ಓಯಪ್ಪ ನಾನು ಏಣಿಗೆ ಬಾಳಪ್ಪದೇ ನೋಯಪ್ಪ ಅಂತ ಏಣಿಗೆ ಬಾಳಪ್ಪ ಅನ್ನಕತ್ತಿದ್ರ ನೀ ಏಣಿಗೆ ಬಾಳಪ್ಪ ಇರಬೇಕಪ್ಪ, ನಮ್ಮ ಅಪ್ಪನ ಪಾತ್ರ ಮಾಡಿ ನಮ್ಮ ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿ ನಾಡು ಅಂದ್ರಂತೆ. ಯಾರು? ಧಾರವಾಡದ ಮುರುಘಾಮಠದ ಮೃತ್ಯುಂಜಯ ಮಹಾಸ್ವಾಮಿಗಳು. ಅಂದ್ರೆ ಸದಾವತಾರ ಚಿತ್ತರಿ ವಿಜಯ ಮಹಾಂತ ಸ್ವಾಮಿಗಳಾಗಿರ್ಬೋದು, ಸಂತೇಕೇಲೂರಿನ ಗಣಮಠ ಶಿವಗಳು ಅಂತಕ್ಕಂಥವ್ರಾಗಿರ್ಬೋದು, ಎಂಥವರು ಬಸವಣ್ಣವರ ವಚನಗಳನ್ನು ದುಬ್ಬದ ಮೇಲೆ ಹೊತ್ಕೊಂಡು ಪ್ರಚಾರ ಮಾಡಿ ಇವರಲ್ಲಿ ಚಿತ್ತರಿಗೆ ಮಾಂತದ್ದವರು ಗಣಮಠ ಶಿವಗಳವರು. ಬಸವಣ್ಣವರ ವಚನ, ಬಸವಣ್ಣವರ ಗ್ರಂಥವನ್ನು ತಲೆ ಮೇಲೆ ಹೊತ್ತುಕೊಂಡು ಧರ್ಮ ಪ್ರಚಾರವನ್ನು ಮಾಡಿದವರಲ್ಲಿ ಅತನಿ ಶಿವಗಳವರು, ಧಾರವಾಡ ಮುರುಘಾಮಠದ ಮೃತ್ಯುಂಜಯ ಮಹಾಸ್ವಾಮಿಗಳವರು, ಧರ್ಮಕಾಲದಲ್ಲಿ ಪಾತ್ರವನ್ನು ವಹಿಸಿದವರು ವಾರದ ಮಲ್ಲಪ್ಪನವರು, ಡೆಪ್ಯೂಟಿ ಚನ್ನಬಸಪ್ಪನವರು, ಸಿರಸಂಗಿ ಲಿಂಗರಾಜರು. ಇವರೆಲ್ಲರ ತ್ಯಾಗ ಎಷ್ಟು ದೊಡ್ಡದು ಸಮಾಜಕ್ಕೆ ಅಂತಂದರೆ, ಡೆಪ್ಯೂಟಿ ಚನ್ನಬಸಪ್ಪನವರು ಬೆಳಗಾವಿಯೊಳಗೆ 1816 ಉಚಿತ ಪ್ರಸಾದ ನಿಲಯವನ್ನು ತೆಗೆದ ಕೀರ್ತಿ ಡೆಪ್ಯೂಟಿ ಚನ್ನಬಸಪ್ಪನವ್ರಿಗೆ ಸಲ್ಲುತ್ತದೆ. ಅವರೊಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ. ನಾಡಿನ ಭಕ್ತರ ಮಕ್ಕಳಿಗೆ ಅಂಗಳದಲ್ಲಿ ಪ್ರಸಾದ ಹಾಕಬೇಕಂತ ತಿಳ್ಕೊಂಡು ವ್ಯವಸ್ಥೆ ಮಾಡಿ, ಯಾರ ಪ್ರಭಾವದಿಂದ ಅಂತ ಅವ್ರು ಕೇಳಿದ್ರೆ ಬಸವಣ್ಣವರ ಪ್ರಭಾವದಿಂದ ನಾನು ಈ ರೀತಿ ಬಂದೇನಂತ ಹೇಳ್ತಾರೆ. ಅಂದ ಬಳಿಕ ಅಂಥ ಬಸವರಾಜರ ವಚನಗಳನ್ನು ಸದಾವಕಾಲ ನುಡಿಯುತ್ತಾ ನಡೆಯುತ್ತಲೇ ಬಂದವರು ಮುಳುಗುಂದದ ಬಾಲ್ಯಲ ಮಹಂತ ಸ್ವಾಮಿಗಳು ಅಂತಕ್ಕಂಥವ್ರು. ಅವ್ರು ಎಲ್ಲೆಲ್ಲಿ ಪಾದ ಇಡ್ತಾರ ಅವೆಲ್ಲವೂ ಅವಿಮುಕ್ತ ಕ್ಷೇತ್ರ ಆಗ್ತದೆ. ಪುಣ್ಯಾತ್ಮರೇ, ಮುಳುಗುಂದದ ಬಾಲ್ಯಲ ಮಹಂತ ಸ್ವಾಮಿಗಳ ಚರಿತ್ರೆಗೂ ನಮ್ಮ ಮೌನ ಮಲ್ಲಿಕಾರ್ಜುನಪ್ಪಂಗಳವರ ಬದುಕಿಗೂ ವ್ಯತ್ಯಾಸ ಏನಿಲ್ಲ. ಪುಣ್ಯಾತ್ಮರೇ, ಇವರೇ ಅವರಾಗಿ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥವರು. ಕಲಿಯುಗದಲ್ಲಿ ಅನೇಕ ರೋಗಿಗಳಿಗೆ, ಅನೇಕ ದುಃಖದಲ್ಲಿದ್ದ ಮನಸ್ಸುಗಳಿಗೆ ಸಾಂತ್ವನದ ನೀರನ್ನು ಎರೆದು ಅವರನ್ನು ಸದಾವಕಾಲ ಹಸನ್ಮುಖಿಗಳಾಗಿ ಮಾಡಬೇಕನ್ನುವಂಥ ಮಂತ್ರವನ್ನು ಹೊತ್ತಿದಂಥ ಮೌನ ಮಲ್ಲಿಕಾರ್ಜುನಪ್ಪಂಗಳವರು ಈ ವರ್ಷ ನಮಗೆ ಪ್ರಸಾದ ರೂಪದಲ್ಲಿ ಬಾಲ್ಯಲ ಮಹಂತ ಸ್ವಾಮಿಗಳವರ ಪುರಾಣವನ್ನು ನಮ್ಮೆಲ್ಲರಿಗೂ
ದಾಸೋಹ ರೂಪದಲ್ಲಿ ನೀಡಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅಂಥ ಪೂಜ್ಯರ ಆಶೀರ್ವಾದ ಸದಾವಕಾಲ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾವಕಾಲ ಇರಲಿ ಎನ್ನುವಂಥ ಮಾತನ್ನು ಇಲ್ಲಿ ಮತ್ತೊಮ್ಮೆ ತಮಗೆಲ್ಲ ತಿಳಿಸ್ತಾ, ಮತ್ತೆ ಮುಳುಗುಂದದ ಬಾಲಲೀಲ ಮಹಾಂತೇಶ್ವರೀಶ್ವರರ ಪುಣ್ಯ ಪುರಾಣದಲ್ಲಿ ಅನೇಕ ಲೀಲೆ ವಿಚಾರಗಳು ಬರ್ತದೆ. ಅದನ್ನು ಮತ್ತೆ ನಾವು ನಾಳೆ ಪುರಾಣದಲ್ಲಿ ಆಲಿಸೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ಮತ್ತೊಮ್ಮೆ ತಮಗೆಲ್ಲ ತಿಳಿಸ್ತಾ ಮುಂದಿನ ಕಾರ್ಯವನ್ನು ನಮ್ಮ ಮಂಜುನಾಥ ಶರಣರು ನೆರವೇರಿಸಿಕೊಳ್ಳುವುದು. ಇದು ಮೌಂಟ್ ಮಲ್ಲಿಕಾರ್ಜುನ ವೇದಿಕೆ ಅಂದ್ರೆ ಹೆಂಗಂದ್ರೆ ಕಲ್ಯಾಣದೊಳಗೆ ಅನುಭವ ಮಂಟಪತ್ತಲ್ಲ ಹಂಗೆ ಎಲ್ಲರೂ ನೀವು ತಲುಪುತ್ತವ್ರು, ನೀವು ಎಲ್ಲರೂ ಸೆಲೆಬ್ರೇಟ್ ಒಬ್ಬರು ಒಂದು ವಚನ ಹೇಳ್ರೆ ಮತ್ತೊಬ್ಬರು ಒಂದು ವಚನ ಹೇಳ್ತಿದ್ರಲ್ಲಿ ಎಲ್ಲಿ ಅನುಭವ ಮಂಟಪದೊಳಗೆ. ಹಂಗೆ ಒಬ್ರದ್ದು ಮುಗಿತಂದ್ರೆ ಒಬ್ಬರು ಸರ್ತಿ ಏನು ಹೇಳಿದ್ರೆ ಎಲ್ಲ ನೋಡು ಬೇಕಾಗಿಲ್ಲ, ತಾನು ಒಳಗೆ ಹುಡುಕ್ ಬರ್ತೈತೆ ಹಂಗೆ ಅಜ್ಜ ಎಬ್ಬಿಸಿ ನಿಲ್ಲಿಸಿ ಅಜ್ಜಿಗೆ ಹೇಳಿಸ್ಬಿಟ್ಟ ಅಂತ. ಆ ರೀತಿ ಒಳಗೆ ನಮಗೆಲ್ಲ ಇಲ್ಲಿಯವರೆಗೆ ಪುರಾಣ ಪ್ರವಚನದ ಸಲಹೆಯನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯ ಶಾಸ್ತ್ರಿಯವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಅಜ್ಜ ಆಮೇಲೆ ಹೇಳೋಕ್ಕೀಗ ಮುಂದೆ ಪೂಜ್ಯರ ಪಾದಪೂಜೆ ಕಾರ್ಯಕ್ರಮ. ಇಲ್ಲಿಯವರೆಗೆ ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂತಹ ವಿಷಯಗಳನ್ನು ನಮಗೆಲ್ಲ ತಿಳಿಯಪಡಿಸಿದ್ದಾರೆ ಶಾಸ್ತ್ರಿಗಳವರು. ಇವತ್ತಿನ ಪುರಾಣದೊಳಗೆ ಮುಳುಗುಂದ ಬಾಲಲೀಲಾ ಮಹಾಂತ ಶಿವಗಳು ಏನು 2 ಲೀಲೆಗಳನ್ನು ಹೇಳಿದ್ರಲ್ಲ, ಏನು ಒಬ್ಬರಿಗೆ ಮಕ್ಕಳನ್ನು ದಯಪಾಲಿಸಿದರು, ಇನ್ನೊಬ್ಬರಿಗೆ ಬಾವಿಗೆ ನೀರು ಅವರು ಹೋಗಿ ಪೂಜಾ ಕುಂತ ಮೇಲೆ ನೀರು ಬಂತು. ಹೀಗೆ ಉದಾಹರಣೆಗಳಂದ್ರೆ ಶಾಸ್ತ್ರಿಗಳು ಕುಂತಾರೆ, ಅವ್ರಿಗೆ ಹಿಂದುಳಿಕೆಲ್ಲ ಮಗ ಇದ್ದ. ಯಾವಾಗ ಅಜ್ಜವರು ಆಶೀರ್ವಾದ ಮಾಡಿದ್ರು ಅವ್ರಿಗೆ ಮತ್ತೊಬ್ಬ ಗಂಡ ಮಗ ಜನಿಸಿದ. ಅದು ಭಾಳಷ್ಟು ಸಲ ಹೇಳ್ಕೊಂಡಾರ ಅವರು. ಅದಕ್ಕಿಂತ ಮೊದಲು ಹೆಂಗೆ ಚರಂತಿ ಮಠ ಇದ್ದಿದ್ದಿಲ್ಲ, ಅವ್ರದ್ದು ಚಿಂತಿ ಮಠ ಇತ್ತು. ನಮ್ಮ ಹುಡುಗ ಅಂತಿದ್ದ ಓದಾಕ ಬರ್ಲಾರ್ಕ, ಬೇರೆ ಶಾಸ್ತ್ರಿಗಳು ಚಿಂತಿ ಮಠ ಅಂತ ಓದಾವ. ಅವ್ರದ್ದು ಕರೆಯಪ್ಪ ಇನ್ನೇನು ಅವ್ನ ನಡುವಿನ ಒಂದು ಹಾರಿಸ್ಬಿಡವ, ಅಕ್ಷರ ಹಾರಿ ಚಿಂತಿ ಮಠನ. ಅವ್ರು ಹಂಗೆ ಅಜ್ಜವ್ರು ಹೇಳಿರಲಿಲ್ಲ, ಹಂಗೆ ಮೊದಲು ಅವ್ರ ಮಠ ಚಿಂತಿ ಮಠನ ಇತ್ತು. ಯಾವಾಗ ಮೌನ ಮಲ್ಲಿಕಾರ್ಜುನ ಅಪ್ಪ ಅವ್ರ ಪಾದ ಇಟ್ಟರು ಅವಾಗ ಪಕ್ಕ ಚರಂತಿ ಮಠ ಆಗ್ತದೆ. ಅವರ ಮಣಿತನ ಅಂತಕ್ಕಂಥದ್ದು ಇವತ್ತು ಅವ್ರು ಎಂದು ಮಣಿ ಬದಲಿ ಮಾಡ್ಯಾರೋ ಅಂದಿಂದ ಸೌಡಿಲ್ಲ ಅವ್ರಿಗೆ. ಭಾಳಷ್ಟು ಶಾಸ್ತ್ರಿಗಳಿಗೆ ಬರೀ ಶ್ರಾವಣದಾಗ ಅಷ್ಟೇ ಆಗ್ಬರ್ರಿ, ಅವ್ರಿಗೆ ಒಟ್ಟ ಒಂದು ದಿನ ಸೌಡಲ್ಲಿ. ಇಲ್ಲಿ ಮುಗಿದ್ಕೂಡಲೇ ಮತ್ತೊಂದು ನೆಕ್ಸ್ಟ್ ರೆಡಿನ ನಾವು ಇಡೀ ವರ್ಷ ಸೌಡಿಲ್ಲಾರ್ದಂಗೆ ತಿಂಗಳ ಗಂಟಲೆ ಎಲ್ಲ ಕಡೆನೂ ಪುರಾಣ ಹೇಳ್ತಕ್ಕಂತಹದ್ದು ಅರ್ಜುನ ಆಶೀರ್ವಾದದಿಂದ ನಡೆದಿದೆ. ಅನಂತರದೊಳಗೆ ಆ ಒಂದು ಬಾವಿಗೆ ನೀರು ಬಂದಿದ್ದು ಕೇಳಿದಾಗ ನನಗೂ ಒಂದು ನೆನಪಾದ ಮೌಂಟ್ ಮಲ್ಲಿಕಾರ್ಜುನ ಅಜ್ಜವ್ರದ್ದು. ಭಾಳ ಸಲ ಹೇಳಿದ್ರು ನಿಮ್ಗೆ, ಎಲ್ಲಿ ಅಂತಂದ್ರೆ ಇಲ್ಲೇ ಬುದ್ನೂರೊಳಗೆ ರೀ. ಅವ ತಲಾಟೆ ಅದಾರ, ಅಜ್ಜವ್ರ ಹತ್ರ ಬಂದು ಪರಂ ಭಕ್ತರವರು ಕಾಯಂ ಬರ್ತಿರ್ತಾರೆ. ಅಜ್ಜರ ಆಶೀರ್ವಾದದಿಂದನೇ ಮತ್ತೆ ಹಳ್ಳಿ ಮಿಲ್ಟ್ರಿ ಮುಗಿಸಿ ಬಂದು ನೌಕರಿ ಹತ್ತಿದ್ರು. ಆದ್ರೆ ಅವ್ರ ಮನೆಗೆ ಫೋನ್ ಮಾಡ್ರಿ ಅಜ್ಜಾರು, ಮತ್ತು ಇವತ್ತು ನಿಮ್ಮ ಮನೆಗೆ ಬರ್ತಾನೆ ನಾ ಪೂಜಾಕ ಅಂತೇಳಿ. ಅವ ಅಂತ ಬರಬೇಡ್ರಿ ನಮ್ಮ ಮನೆಗೆ ಅಂತ ಅವ ಅಂದ. ಅಜ್ಜನೊಂದು ವಿಚಿತ್ರ ಅವರು ಹೆಂಗಂದ್ರೆ ಸಣ್ಣ ಮಕ್ಕಳು ಬರಬೇಡ ಅಂದ್ರೆ ಏನು ಮಾಡ್ದವ್ರೆ, ಬಳೆ ಬೆನ್ನತ್ತವ. ಹೌದಲ್ರಿ, ಅವಾಗ ಬರಬಾರಿಲ್ಲ ಮನೆ ಆಗಿದ್ರೆ ಅಂದ್ರೆ ಒಳ್ಳೆ ಬೆನ್ನತ್ತವ. ನೀವು ಒಂದು ಕೆಲಸ ಇತ್ತು ಬಾರ ಆತ ನಾವು ಹೆಂಗೆ ಹೇಳತ್ತವು. ಬಾಲೆಲ್ಲ ಮಹಾಂತ ಶಿವಗಳು ಪುರಾಣ ಹೇಳ್ತದ್ರು. ಅಜ್ಜವ್ರು ಹಂಗೆ ಸಣ್ಣ ಹುಡುಗರು ಇದ್ದಂಗೆ ಅವರು ಬಾ ಅಂದ್ರೆ ನಿಮ್ಮ ಮನೆಗೆ ಬಾ ಅಂದ್ರೆ ಇಲ್ಲಿ ನಡಿ ಅಂತಾರೆ. ಅವ ಬರಬೇಡ ಅಂತಾನ, ಇವ್ರೆ ನಾ ಬರ್ತೀನಿ ಬಂದು ಬರವ ಅಂತ ಇವ್ರಂತ. ಇಲ್ರಿ ಅಪ್ಪ ನಾವು ಬಾವಿ ಕಡೆ ಹಾಕತ್ತೀವಿ, ನಾವು ಹೊಲ್ದಾಗಿದ್ದೀವಿ, ನೀವು ಬರಕ್ಕೆ ಹೋಗ್ಬಾರ್ರಿ ನಮ್ಮ ಮನೆಗೆ ಅಂತವ್ರಂತ. ನಾ ಬರವ ಇವತ್ತಂದ್ರು. ಏನು ಸಂತಿನ ಮಾಡಿಲ್ರಿ ನಮ್ಮ ಮನ್ಯಾಗ ಸಾಂತಿ ಇಲ್ಲ ಅನ್ನೋ ಕಡಿಕ. ಸಾಂತಿ ಇಲ್ಲ ಅಂದ್ರೆ ನಿಮ್ಮ ಮನ್ಯಾಗ ಚರ್ಚಕ ಬೆಲ್ಲ ಹೇಳ್ತಿಲ್ಲ ಅಂದ್ರೆ ಐತ್ರಿ ಅದು ಅಷ್ಟು ಕುದಿ ಸಾಕು ನಾ ಬರ್ತೀನಿ ಅಂದ್ರು. ಏನು ಆದ್ರಿ ಹೋದವ್ರನ್ನ ಒಟ್ಟ ಅವ್ರ ಮನೆಗೆ ಅವ ಬಾವಿ ಕಡಿತಿದ್ದ. ಇವ್ರು ಈ ಕಡೆಯಿಂದ ಹೋದ್ರಲ್ರಿ, ಗಾಡಿ ಇಳಿದವ್ರನ್ನ ಎಲ್ಲಿಗೆ ಹೋದ್ರೆ ನೆಟ್ಟಗೆ ಹರ್ಕೊ ಹೋದ್ರು, ಅವ್ರ ಮನ್ಯಾಗ ಹೋಗಲಿಲ್ಲ. ನಮ್ಮ ಸೀತಾಕ ನಾವು ಇಲ್ಲಿ ಪೂಜಾ ತಯಾರು ಮಾಡಕ್ಕೆ ಇಲ್ಲಿ ಹೊಲ್ದಕ್ಕೆ ಮನ್ಯಾಗ ಕುಂತೀವಿ. ಅವು ಏನು ಮಸೀನ್ಲೆ ಒಳಗೆ ಗಡಗಡೆ ತೆಳಗೆ ಇಳಿಸೋದು ತೆಗೆದು ಕೆಸರು ತೆಗಿತಿದ್ರು. ಇವ್ರೇನು ಅಜ್ಜಾರ ಹೋಗಿ ಮ್ಯಾಲೆ ನಿಂತು ಕೂಡ್ಲೇನ ಅವನ ಬಾವಿಗೆ ನೀರ ಬಿತ್ತು. ಏನು ದೊಡ್ಡ ಶನಿ ಬಿತ್ತಲ್ರಿ, ಅಜ್ಜವ್ರು ಆ ಗಡಗಡೆಗಿಂದ ಒಳಗೆ ಇಳಿದ್ರು. ಒಳಗೆ ಇಳಿದು ಅದ್ರೊಳಗೆ ಜಳಕ ಮಾಡ್ರಿ ಅಜ್ಜವ್ರು. ಜಳಕ ಮಾಡಿ ಅಲ್ಲಿದ್ದ ಒಂದು ಬಿಂದಿಗೆ ನೀರು ತುಂಬ್ಕೊಂಡ್ಬಂದರು. ತುಂಬ್ಕೊಂಡು ಎಲ್ಲಿಗೆ ಬಂದ್ರು ಅಂದ್ರೆ ಮನೆಗೆ ಬಂದರು.
ಮನೆಗೆ ಬಂದ ನಂತರ ಪೂಜೆ ಮಾಡ್ಕೊಂಡು ಏನಿತ್ತು ಅವ್ರ ಮನೆಯನ್ನು ಪ್ರಸಾದ ಮಾಡಿ ಬಂದರು. ಹೇಳಿದ್ರು ಇನ್ನು ಮೇಲೆ ಬಾಗಿಲು ಪೂಜೆ ಮಾಡಬೇಡ, ಈಗ ಪೂಜೆ ಮುಗಿದೈತಿ ಅಂತ ಹೇಳಿದ್ರು. ಅದೇ ಪ್ರಕಾರ ಏನಂದ್ರೆ ಅವನು ಬಾಗಿಲು ಪೂಜೆ ಮಾಡಲಿಲ್ಲ. ಅವನು ಬಾವಿ ತುಂಬಿ ತೊಳಗಿ ಎಟ್ಟ ಒಂದು ಬಾವಿನ ಮೇಲೆ ಅವ 15 ಎಕರೆಗೆ ತೋರಿಸ್ತಾನೆ ಒಂದು ಬಾವಿಗೆ. ಆ ರೀತಿಯಾಗಿರ್ತಕ್ಕಂಥ ಜಲಹರಣ ಬಂತು. ಆದರೆ ಇನ್ನೊಂದು ವಿಚಿತ್ರ ಘಟನೆ ಹೇಳ್ತಾನು. ಅವರು ಮನೆ ಬಾಜುಕ ಮತ್ತೊಂದು ದೊಡ್ಡ ಸಾವುಕಾರ, ಅವನು ಹೊಲದ ಮಗ್ಲ. ಅವಂದ ಆ ಬಾವಿ ಮಗ್ಲ ನಾವ ಬಾವಿ ತೆಗಿಯವಂದ. ಆ ಬಾವಿ ಮಗ್ಲ ನಾನೊಂದು ಬಾವಿ ತೆಗಿತಾನೆ ಅಂತೇಳಿ ಅವಾಗ ಬಾವಿ ಹಾಕಕ್ಕೆ ತೆಗಿವಂದ. ನೋಡ್ರಿ, ಇದು ಒಂದು ಶಿವಯೋಗಿ ಮೋಹನ್ ಮಲ್ಲಿಕಾರ್ಜುನಪ್ಪವ್ರು ಬಂದು ಆಶೀರ್ವಾದ ಮಾಡಿದ ಬಾವಿ ಐತಿ. ಇದ್ರ ಮೇಲೆ ನೀವು ಏರಾಡಕ್ಕೆ ಹೋಗ್ಬೇಡ, ತೆಗಿತಾರೆ ಇನ್ನೊಂದು ದೂರ ತಗೋಕರೆ ಸಮೀಪ ತೆಗಿಬೇಡ ಅಂತ ಅವ್ರು. ನನ್ನ ಹೊಲದಾಗ ನಾ ತೆಗಿಯವ, ನನ್ನ ರೊಕ್ಕ ನನ್ನ ಮಾತು ಅಂತ ಹೇಳಿ ಒಂದಿಟ್ಟು ಏರಿಷನ್ ಭಾಳ ಅಂದ್ರೆ ಒಂದು 2 ಮೊಳ ರೀ ಆ ಬಾವಿಗೆ. ಅವ 2 ಮೊಳ ಬಾವಿ ತೆಗೆದ, ಅವ 15 ಮೊಳ ಬಾವಿ ತೆಗೆದ್ರೆ ಇವು 30 ಮೊಳ ಬಾವಿ ತೆಗೆದ. ಒಂದು ಹನಿ ನೀರು ಬೀಳಲಿಲ್ಲ, ಒಂದು ಹನಿ ನೀರು ಬೀಳಲಿಲ್ಲ. ಆದ್ರೆ ಇಟ್ಟು ಉದ್ದಟ್ಟದ ಹಾಕಿತ್ತಲ್ರಿ, ಹಳ್ಳ ಮಗ್ಗಲಿಕ್ಕೆ ಹಳ್ಳದ ನೀರು ತಂದು ಅದಕ್ಕೆ ಹೋಗಿಸಾವ. ಹಳ್ಳದ ಪೈಪ್ಲೈನ್ ಮಾಡಿ ಹಳ್ಳದ ನೀರು ಅದಕ್ಕೆ ಹೋಗಿಸಿ ಅದರಿಂದ ಹೊಲ ಹಾಸಿ ಅವ ಬಾವಿ ಮಾಡಕತ್ತ. ಕಡೆಗೆ ಏನಾಯ್ತು ಅಂದ್ರೆ ಇನ್ನೂ ಬಾವಿ ತೆಗೆದು 6 ತಿಂಗಳು ಆಗಿದ್ದಿಲ್ಲ. ಅವ ಆ ಬಾವಿ ಮೇಲೆ ಏನು ಮೋಟ್ರ್ ಬಂದಿತ್ತು, ಮೋಟ್ರ್ ಚಾಲು ಮಾಡೋಕೆ ಹೋದಾಗ ಕರೆಂಟ್ ಬಂದು ಹೆಂಗೆ ಕೈ ಹಿಡ್ಕೊಂಡು ಹಲ್ಲಿಗೆ ಇಟ್ಟರೆ ನಿಂತಿತ್ತು, ಅಲ್ಲೇ ನಿಂತು ಅಲ್ಲೇ ಶಟದ ಹೋದ. ಕಾರಣ ಏನಂದ್ರೆ ಒಬ್ಬ ಶಿವಯೋಗಿನ ಬೆಳೆದಿದ್ದವ. ಏನಂದ್ರೆ ಯಾವ ಸ್ವಾಮಿ ಯಾವೇನೋ ರೊಕ್ಕ ಇತ್ತು ನಂದು ನಾ ತೆಗಿತೀನು, ಯಾವನ ಆಶೀರ್ವಾದ ನಮಗೇನು ಬೇಕಾಗಿತ್ತು, ನಿನಗೆ ಆಶೀರ್ವಾದ ನಿನಗಿರ್ಬೋದು, ನನಗೇನು ಅಂದಿದ್ದು ನಾವು. ಆ ರೀತಿ ಒಳಗೆ ಎಲ್ಲಿ ಹೋಗಿದ್ದೆ ಅಂದ್ರೆ ಅಲ್ಲೇ ನಾನು ಅವ್ನ ಜೀವ ಪ್ರಾಣ ಕಳ್ಕೊಂಡ. ಕಾರಣ ಏನು ಅಂದ್ರೆ ಒಬ್ಬ ಶಿವಯೋಗಿ ಮನಸ್ಸು ಮಾಡಿದ್ರೆ ಬರಡಿನೊಳಗೆ ನೀನೊಲ್ಲಿದರೆ ಬರಡು ಕೊನೆಯುವ ಉದಯ, ನೀನೊಲ್ಲಿದರೆ ಬರಡು ಹೈನ ಉದಯ ಅಂದಂಗೆ ಒಬ್ಬ ಶಿವಯೋಗಿಯನ್ನು ಮನಸ್ಸು ಮಾಡಿದನಂತಂದ್ರೆ ಅದೆಲ್ಲವೂ ತಂತನ ಹರಿದು ಬರ್ತದೆ. ಆದ್ರೆ ಅಲ್ಲಿ ನಮ್ಮ ಭಕ್ತಿ ಇರಬೇಕಷ್ಟ. ಭಕ್ತಿ ಇತ್ತು ಅಂತಂದ್ರೆ ಅದು ಸತ್ಫಲ ಕೊಡ್ತದೆ. ಅದರಿಂದ ನಾವು ಉದ್ಯೋಗತನ ಮಾಡಿದ್ರೆ ನಮಗೆ ದೃಷ್ಟಿ ಫಲನೇ ಕೊಡ್ತದೆ. ಆ ರೀತಿಯೊಳಗೆ ಒಬ್ಬ ಶಿವಯೋಗಿ ಅಂತಂದ್ರೆ ಅವನೊಂದು ಬೆಂಕಿ ಇದ್ದಂಗೆ. ನಾವು ಬೆಂಕಿ ಹೆಂಗೆ ಉಪಯೋಗ ಮಾಡ್ತೀವಿ ಹಂಗೆ ಅದನ್ನು ಚಂದಂಗೆ ಒಲೆ ನಡುವೆ ಇಟ್ಟುಕೊಂಡು ಅದಕ್ಕೆ ಭಕ್ತಿಯಲ್ಲಿ ಪೂಜೆ ಮಾಡಿ ಅಡುಗೆ ಮಾಡಿ ಕಮ್ಮಗೆ ಅಡುಗೆ ಮಾಡಿ ಹೊಟ್ಟೆ ತುಂಬಿಸಿ ನಮ್ಮನ್ನೆಲ್ಲ ಸದೃಢ ಇರ್ತದೆ. ಇದೇನು ಬೆಂಕಿ 4 ಗಂಟೆ ಕೊಡ್ದಾಗ ಹುಟ್ಟುತ್ತದೆ, ಹತ್ತರ ಕಡಬರ ಕೈಯಾಡಿದ್ರೆ ನಿಮ್ಮ ಮೇನ ಸುಡ್ತದೆ. ಆ ರೀತಿ ಒಳಗೆ ಒಬ್ಬ ಶಿವಯೋಗಿ ಅಂತಂದ್ರೆ ಬೆಂಕಿ ಇದ್ದಂಗೆ. ಅದಕ್ಕೆ ಅವ್ರಿಗೆ ಹೆಂಗೆ ಎಂಥ ಅರಿವಿ ಹಾಕ್ಯಾರಂದ್ರೆ ಬೆಂಕಿ ಅರಿವಿನ ಹಾಕ್ಯಾರ. ಯಾರೇ ಇರಲಿ ಅವರು ಒಬ್ಬ ಲಾಂಛನಕ್ಕೆ ಶರಣೆಂಬೆ ಅಂದಾರ. ಆ ರೀತಿ ಒಳಗೆ ಮೌನ ಮಲ್ಲಿಕಾರ್ಜುನಪ್ಪನವರ ಆ ಚರಿತ್ರೆ, ಈ ಬಾಲ್ಯಲ ಮಹಾಂತ ಶಿವಯೋಗಿಗಳ ಚರಿತ್ರೆ ಕೇಳಿದಾಗ ಅವೆಲ್ಲ ನೆನಪಾಗ್ತಿರ್ತವೆ. ಆ ರೀತಿ ಒಳಗೆ ನಾವೆಲ್ಲ ಇವತ್ತಿನ ದಿವಸದೊಳಗೆ ಆ ಪೂಜ್ಯರ ಒಂದು ದರ್ಶನದೊಳಗೆ ಆ ಸ್ಪರ್ಶದ ಒಳಗೆ ಅದು ಅಂದರೆ ನಾವೆಲ್ಲರೂ ಭಾಗ್ಯವಂತರು. ಅವರ ಕೃಪೆ ಸದಾವಕಾಲ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇನ್ನು ಮುಂದೆ ಪೂಜ್ಯರ ತಮ್ಮ ತತ್ವ ಪದದೊಂದಿಗೆ ಆಶೀರ್ವಾದ ಮುಂದೆ ಪಾಲಿಸಬೇಕು ಅನ್ನಿಸ್ತೇನೆ. ನಿಜವೆಂದು ತಿಳಿದು ಪೂಜಿಸು ಗುರು ಚರಣ, ನಿಜವೆಂದು ತಿಳಿದು ಪೂಜಿಸು ಗುರು ಚರಣ. ತ್ಯಜಿಸೋರು ಮಾಯಾ ಪ್ರಪಂಚದ ಸ್ಮರಣ, ತ್ಯಜಿಸೋರು ಮಾಯಾ ಪ್ರಪಂಚದ ಸ್ಮರಣ. ನಿಜವೆಂದು ತಿಳಿದು ಪೂಜಿಸು ಗುರು ಚರಣ.
ಮಂತಲಿಂಗದೆ ಚಿಕನೆ ಜಯ ಜಯ ಗುರು ಮಂಗಲಂ ಮಂಗಲಮಯ ಮಂತಲಿಂಗದೆ ಚಿಕನೆ ಜಯ ಜಯ ಗುರು ಮಂಗಲಂ ಜಯ ಜಯ ಗುರು ಮಂಗಲಂ ಜಯ ಜಯ ಗುರು ಮಂಗಲಂ ಮಂಗಲಮಯ ಮಂತಲಿಂಗದೆ ಚಿಕನೆ ಮಂಗಲಮಯ ಮಂತಲಿಂಗದೆ ಚಿಕನೆ ಜಯ ಜಯ ಗುರು ಮಂಗಲಂ ಜಯ 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 ಗುರು
ವ್ಯಕ್ತ